ಮೇಡಮ್ ರಿಕಾರ್ಡಿಂಗ್ ಸ್ಟಾರ್ಟ್ ಆಗಿದ್ರಿ ದುಲಂಗಿ ಮೇಡಮ್ ಆಗೈತ್ರಿ ಮೇಡಮ್ ಚಾಲು ಆಗೈತ್ರಿ ಚಾಲು ಮಾಡ್ಲೇನ್ರಿ ಸ್ಟಾರ್ಟ್ ಮಾಡಕರ ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಸಂಘದಿಂದಲ್ಲದೆ ಅಗ್ನಿ ಹುಟ್ಟದು, ಸಂಘದಿಂದಲ್ಲದೆ ಬೀಜ ಮೊಳೆದೋರದು, ಸಂಘದಿಂದಲ್ಲದೆ ಹೂವಾಗದು, ಸಂಘದಿಂದಲ್ಲದೆ ದೇಹವಾಗದು, ಸಂಘದಿಂದಲ್ಲದೆ ಸರ್ವ ಸುಖದೋರದು. ಚನ್ನಮಲ್ಲಿಕಾರ್ಜುನಯ್ಯ ನಿಮ್ಮ ಅನುಭಾವಿಗಳ ಸಂಘದ ಲಾನು ಪರಮ ಸುಖಿಯಾದನಯ್ಯ. ಬಸವಾದಿ ಶಿವಶರಣನ್ನು ಸ್ಮರಿಸುತ್ತಾ ವಚನ ಅಧ್ಯಯನ ವೇದಿಕೆ, ಬಸವಾದಿ ಶರಣರ ಚಿಂತನ ಕೂಟ ಹಾಗೂ ಅಕ್ಕನ ಅರಿವು ಸಂಘಟನೆ ಸಂಯುಕ್ತ ಆಶ್ರಯದಲ್ಲಿ ನಡೆಯುವ ಗೂಗಲ್ ಮೀಟ್ ಕಾರ್ಯಕ್ರಮ ವಚನ ಅಧ್ಯಯನ ವೇದಿಕೆಯ ರೂವಾರಿಗಳಾದ ಶರಣ ಡಾಕ್ಟರ್ ಶಶಿಕಾಂತ್ ಪಟ್ಟಣ್ ಸರ್, ಶರಣ ರುದ್ರಮೂರ್ತಿ ಪ್ರಭು ಸರ್ ಹಾಗೂ ಶರಣ ಕುಮಾರ್ ರಾಜಣ್ಣ ಸರ್ ಅವರಿಗೂ, ವಚನ ಅಧ್ಯಯನ ವೇದಿಕೆ ಹಾಗೂ ಅಕ್ಕನ ಅರಿವಿನ ಎಲ್ಲ ಶರಣ ಬಂಧುಗಳಿಗೂ ಶರಣಾರ್ಥಿಗಳು. ಶರಣೆ ಪ್ರೊಫೆಸರ್ ಶಾರದಮ್ಮ ಮೇಟಿ ಪಾಟೀಲ್ ಬದಾಮಿಯವರ ಶ್ರಾವಣ ಮಾಸದ ವಿಶೇಷ ದತ್ತಿ ಉಪನ್ಯಾಸಗಳು ಅವರಿಗೂ ಶರಣಾರ್ಥಿಗಳು. ಈಗ ಕಾರ್ಯಕ್ರಮವನ್ನು ವಚನ ಪ್ರಾರ್ಥನೆಯೊಂದಿಗೆ ಪ್ರಾರಂಭಿಸೋಣ. ವಚನ ಪ್ರಾರ್ಥನೆ ಮಾಡಲಿದ್ದಾರೆ ಶರಣೆ ಮಂಗಲಾ ಪಾಟೀಲ್ ರವರು. ತಮಗೆ ವೇದಿಕೆಗೆ ಸ್ವಾಗತ. ಕಂದ ಬಾ ಎಂದು ಕೈ ಹಿಡಿದು ಕರೆತಂದೆ, ಬಸವಾದಿ ಪ್ರಮತರ ಪತಕೆನ್ನ ತಂದೆ, ಶ್ರೀ ಗುರುವೇ ಕೃಪೆಯಾಗು. ಪ್ರೊಫೆಸರ್ ಶಾರದಮ್ಮ ಮೇಟಿ ಅವರ ಶ್ರಾವಣ ಮಾಸದ ವಿಶೇಷ ದತ್ತಿ ಉಪನ್ಯಾಸದ ಗೂಗಲ್ ಮೀಟ್ ನಲ್ಲಿ ಭಾಗವಹಿಸಿದಂತ ಎಲ್ಲ ಶರಣು ಬಂಧುಗಳಿಗೆ ನನ್ನ ಶ್ರಾವಣ ಮಾಸದ ಶರಣಾರ್ಥಿಗಳು. ಈಗ ಮಡಿವಾಳ ಮಾಚಿದೇವರ ಒಂದು ವಚನ ಪ್ರಾರ್ಥನೆಯನ್ನು ಮಾಡ್ತಾ ಇದ್ದೀನಿ. ಎತ್ತೆತ್ತ ನೋಡಿದೋಡತ್ತತ್ತ ಬಸವನೆಂಬ ಬಳ್ಳಿ, ಎತ್ತೆತ್ತ ನೋಡಿದೋಡತ್ತತ್ತ ಬಸವನೆಂಬ ಬಳ್ಳಿ, ಎತ್ತಿ ನೋಡಿದರೆ ಲಿಂಗವೆಂಬ ಗೊಂಚಲು, ಒತ್ತಿ ಹಿಂಡಿದರೆ ಭಕ್ತಿ ಎಂಬ ರಸವಯ್ಯ. ಎತ್ತೆತ್ತ ನೋಡಿದೋಡತ್ತತ್ತ ಬಸವನೆಂಬ ಬಳ್ಳಿ, ಆಯತವು ಬಸವಣ್ಣನಿಂದ, ಸ್ವಾಯತವು ಬಸವಣ್ಣನಿಂದ, ಸನ್ನಿಹಿತವು ಬಸವಣ್ಣನಿಂದ, ಸನ್ನಿಹಿತವು ಬಸವಣ್ಣನಿಂದ. ಎತ್ತೆತ್ತ ನೋಡಿದೋಡತ್ತತ್ತ ಬಸವನೆಂಬ ಬಳ್ಳಿ, ಗುರುವು ಬಸವಣ್ಣನಿಂದ, ಲಿಂಗ ಬಸವಣ್ಣನಿಂದ, ಗುರುವು ಬಸವಣ್ಣನಿಂದ, ಲಿಂಗ ಬಸವಣ್ಣನಿಂದ, ಜಂಗಮವು ಬಸವಣ್ಣನಿಂದ, ಜಂಗಮವು ಬಸವಣ್ಣನಿಂದ, ಪಾದೋದಕ ಪ್ರಸಾದ, ಪಾದೋದಕ ಪ್ರಸಾದ, ಇಂತಿವೆಲ್ಲವೂ ಬಸವಣ್ಣನಿಂದ, ಇಂತಿವೆಲ್ಲವೂ ಬಸವಣ್ಣನಿಂದ. ಎತ್ತೆತ್ತ ನೋಡಿದೋಡತ್ತತ್ತ ಬಸವನೆಂಬ ಬಳ್ಳಿ, ಅತ್ತ ಬಲ್ಲಡೆ ನೀವು ಹೇಳಿರೋ, ಇತ್ತ ಬಲ್ಲಡೆ ನೀವು ಕೇಳಿರೋ, ಅತ್ತ ಬಲ್ಲಡೆ ನೀವು ಹೇಳಿರೋ, ಇತ್ತ ಬಲ್ಲಡೆ ನೀವು ಕೇಳಿರೋ, ಬಸವ 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 ಎಂದು, ಬಸವ 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 ಎಂದು, ಮಜ್ಜನ ಕೆರೆಯದವರ ಭಕ್ತಿ, ಬಸವ 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 ಎಂದು, ಮಜ್ಜನ ಕೆರೆಯದವರ
ಕಾಣ ಕಲಿದೇವರ ದೇವ, ಶೂನ್ಯ ಕಾಣ ಕಲಿದೇವರ ದೇವ. ಎತ್ತೆತ್ತ ನೋಡಿದೊಡತ್ತತ್ತ ಬಸವನೆಂಬ ಬಳ್ಳಿ, ಎತ್ತಿ ನೋಡಿದರೆ ಲಿಂಗವೆಂಬ ಗೊಂಚಲು, ಒತ್ತಿ ಹಿಂಡಿದರೆ ಭಕ್ತಿ ಎಂಬ ರಸವಯ್ಯ. ಎತ್ತೆತ್ತ ನೋಡಿದೊಡತ್ತತ್ತ ಬಸವನೆಂಬ ಬಳ್ಳಿ. ಎಲ್ಲರಿಗೂ ಶರಣು ಶರಣಾರ್ಥಿ. ಈಗ ಅತಿ ಸುಶ್ರಾವ್ಯವಾಗಿ ಸುಮಧುರವಾಗಿ ವಚನ ಪ್ರಾರ್ಥನೆ ಮಾಡಿದ ಶರಣೆ ಮಂಗಲಾ ಪಾಟೀಲ್ ರವರಿಗೆ ಧನ್ಯವಾದಗಳು. ಈಗ ಸ್ವಾಗತ, ಪ್ರಸ್ತಾವನೆ ಮತ್ತು ಉಪನ್ಯಾಸಕರ ಪರಿಚಯ ಮಾಡಿಕೊಡಲಿದ್ದಾರೆ ಶರಣೆ ಪ್ರೊಫೆಸರ್ ಶಾರದಮ್ಮ ಪಾಟೀಲ್ ರವರು. ಮೇಡಮ್, ತಮಗೆ ವೇದಿಕೆಗೆ ಸ್ವಾಗತ. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಬಸವಾದಿ ಪ್ರಮತರನ್ನು ಹೃನ್ಮನಗಳಲ್ಲಿ ನೆನೆಯುತ್ತಾ, ಶ್ರಾವಣ ಮಾಸದ ವಿಶೇಷ ದತ್ತಿ ಉಪನ್ಯಾಸಗಳ ವಚನ ಅಧ್ಯಯನ ವೇದಿಕೆ, ಬಸವಾದಿ ಶರಣರ ಚಿಂತನ ಕೂಟ ಹಾಗೂ ಅಕ್ಕನ ಅರಿವು, ಈ 3 ಸಂಘಟನೆಗಳಿಂದ ನಡೆಯುತ್ತಿರುವಂತಹ ಇಂದಿನ ಈ ದತ್ತಿ ಉಪನ್ಯಾಸ ಸಾವಿಲ್ಲದ ಶರಣರು ಮಾಲಿಕೆಯನ್ನು ಮುಂದುವರಿಸುತ್ತಾ ಇದ್ದೇವೆ. ಇಂದು ನಾವು ಡಾಕ್ಟರ್ ಶರಣಮ್ಮ ಗೋರೆಬಾಳ್ ಅವರಿಂದ ಡಾಕ್ಟರ್ ಪಾಟೀಲ್ ಪುಟ್ಟಪ್ಪರವರ ಬದುಕು ಹಾಗೂ ಸಾಧನೆಗಳನ್ನು ಕುರಿತು ಕೇಳಲಿದ್ದೇವೆ. ಶರಣಮ್ಮ ಗೋರೆಬಾಳ್ ಅವರಿಗೆ ಶರಣು ಶರಣಾರ್ಥಿಗಳು ಹಾಗೂ ಆದರದ ಸ್ವಾಗತ. ನಮ್ಮ ವೇದಿಕೆಯ ಮಾರ್ಗದರ್ಶಕರಾದ ಶರಣ ಡಾಕ್ಟರ್ ಶಶಿಕಾಂತ್ ಪಟ್ಟಣ್ ಅವರಿಗೂ ಹಾರ್ದಿಕ ಸ್ವಾಗತ ಹಾಗೂ ಶರಣು ಶರಣಾರ್ಥಿಗಳು. ವಚನ ಪ್ರಾರ್ಥನೆ ಮಾಡಿದಂತಹ ಶರಣೆ ಮಂಗಳಾ ಪಾಟೀಲರಿಗೂ ಹಾಗೂ ವಚನ ಮಂಗಳ ಮಾಡಲಿರುವ ಶರಣೆ ಲಕ್ಷ್ಮೀ ಕಾಯ್ಕದವರಿಗೂ, ಶರಣು ಸಮರ್ಪಣೆ ಮಾಡಲಿರುವ ಡಾಕ್ಟರ್ ಜಯಶ್ರೀ ಹಸ್ಬಿ ಅವರಿಗೂ ಹೃತ್ಪೂರ್ವಕ ಸ್ವಾಗತ ಹಾಗೂ ಶರಣು ಶರಣಾರ್ಥಿಗಳು. ಕಾರ್ಯಕ್ರಮವನ್ನು ನಿರ್ವಹಣೆ ಮಾಡುತ್ತಿರುವಂತಹ ಹಿರಿಯ ಶರಣೆ ಶಾಂತಾ ದುಲಂಗೆಯವರಿಗೂ ಹೃದಯಪೂರ್ವಕ ಸುಸ್ವಾಗತ ಹಾಗೂ ಶರಣು ಶರಣಾರ್ಥಿಗಳು. ಎಂದಿನಂತೆ ತಮ್ಮ ಬಿಡುವಿಲ್ಲದ ಕಾರ್ಯಗಳಲ್ಲಿಯೂ ತಮ್ಮ ಅನಾರೋಗ್ಯದ ನಡುವೆಯೂ ತಾಂತ್ರಿಕ ಸಹಾಯವನ್ನ ನೀಡುತ್ತಿರುವಂತಹ ಡಾಕ್ಟರ್ ದಾನಮ್ಮ ಜಳಕಿಯವರಿಗೂ ಹಾಗೂ ಸಂಘಟಿಕರಾಗಿ ತಮ್ಮ ಜವಾಬ್ದಾರಿಯನ್ನು ಚಾಚೂ ತಪ್ಪದೆ ನಿರ್ವಹಿಸುತ್ತಾ ಬಂದಿರುವಂತಹ ಶರಣೆ ಗೌರಮ್ಮ ನಾಸಿಯವರಿಗೂ, ಶರಣೆ ಸುಧಾ ಪಾಟೀಲ್ ಅವರಿಗೂ ಆತ್ಮೀಯ ಸ್ವಾಗತ ಹಾಗೂ ಶರಣು ಶರಣಾರ್ಥಿಗಳು. ಸಂಯೋಜಕರಾಗಿ ಕಾರ್ಯನಿರ್ವಹಿಸುತ್ತಿರುವಂತಹ ಶರಣ ರಾಜು ಬಿ ಮೆಟಗುಡ್, ಶರಣೆ ಡಾಕ್ಟರ್ ಸರಸ್ವತಿ ಪಾಟೀಲ್ ಹಾಗೂ ಶರಣೆ ಶೋಭಾ ಅಮರಶೆಟ್ಟಿ, ಡಾಕ್ಟರ್ ಕಸ್ತೂರಿ ದಳವಾಯಿ, ಶರಣೆ ಅಕ್ಕ ಮಹಾದೇವಿ ತೆಗ್ಗಿ, ಎಲ್ಲರಿಗೂ ಮನದುಂಬಿ ಸ್ವಾಗತ ಬಯಸುತ್ತೇನೆ ಹಾಗೂ ತಮಗೆಲ್ಲ ನನ್ನ ಶರಣು ಶರಣಾರ್ಥಿಗಳು. ನಾಡಿನ ಮೂಲೆ ಮೂಲೆಗಳಿಂದ ನಮ್ಮ ವೇದಿಕೆಯ ಈ ಉಪನ್ಯಾಸವನ್ನು ಅಂತರ್ಜಾಲದ ಮೂಲಕ ವೀಕ್ಷಿಸುತ್ತಿರುವಂತಹ ಶರಣು ಮನಸ್ಸುಗಳಿಗೆ ಸ್ವಾಗತ ಹಾಗೂ ಭಕ್ತಿಪೂರ್ವಕ ಬಸವ ನಮನಗಳು. ಪ್ರಾಸ್ತಾವಿಕವಾಗಿ ಮಾತಾಡುತ್ತಾ, ಕಳೆದ ಹಲವಾರು ತಿಂಗಳಿಂದ ನಾವು ವಚನಗಳು ಪ್ರಕ್ಷಿಪ್ತಗೊಂಡಿವೆ. ಕೆಲವು ವಚನಗಳನ್ನು ತಿರುಚಲಾಗಿದೆ. ಶರಣರ ಆಶಯಗಳಿಗೆ ವಿರುದ್ಧವಾದ ವಿಚಾರಗಳನ್ನು ಹೊಂದಿರುವಂತಹ ವಚನಗಳನ್ನು ನಾವು ವಚನ ಸಂಪುಟಗಳಲ್ಲಿ ಕಾಣುತ್ತೇವೆ. ಅಂತಹ ವಚನಗಳನ್ನು ಕೈಗೆತ್ತಿಕೊಂಡು ಹಂತ ಹಂತವಾಗಿ ಶುದ್ಧೀಕರಿಸಬೇಕೆನ್ನುವ ಆಲೋಚನೆಯಲ್ಲಿ ನಾವು ಇರುವಾಗ ಇದೀಗ ವಚನ ದರ್ಶನದಂತಹ ಕೃತಿ ನಮ್ಮೆದುರಿಗಿದೆ. ವಚನ ಸಾಹಿತ್ಯಕ್ಕೆ ಒಂದು ಹುನ್ನಾರ, ವಚನ ಸಾಹಿತ್ಯಕ್ಕೆ ಚ್ಯುತಿಯನ್ನು ತರುವಂತಹ ಒಂದು ಹುನ್ನಾರ ತೆರೆ ಮರೆಯಲ್ಲಿ ನಡೆದಿದೆ ಎಂದೇ ಹೇಳಬಹುದು. ಕಾಲ ಕಾಲಕ್ಕೆ ಇದು ನಡೆಯುತ್ತಲೇ ಬಂದಿದೆ. ಸಮಾಜಕ್ಕೆ ಮಾರಕವಾಗಿರುವ ಈ ಕೃತಿಗೆ ನಮ್ಮ ಹಿರಿಯರು ಚಪ್ಪಾಳೆ ತಟ್ಟಿ ಸ್ವಾಗತಿಸುತ್ತಿದ್ದಾರೆ. ಇದು ನಮ್ಮ ದುರ್ದೈವ ಹಾಗೂ ದುರಂತ. ಇವೆಲ್ಲ ನೋವಿನ ಸಂಗತಿಗಳೊಂದಿಗೆ ನಾವು ಗಟ್ಟಿಯಾಗಿ ನಮ್ಮ ನಿಲುವನ್ನು ತಳೆದುಕೊಳ್ಳುವಂತಹ ಕಾಲ ಪಕ್ವವಾಗಿದೆ. ವಚನ ಸಿದ್ಧಾಂತದ ಉಳಿವಿಗೆ ನಾವು ಎಲ್ಲರೂ ಕೈ ಜೋಡಿಸೋಣ. ಇಂದಿನ ಈ ದತ್ತಿ ಉಪನ್ಯಾಸಕರು ಆದಂತಹ ಡಾಕ್ಟರ್ ಶರಣಮ್ಮ ಗೋರೆಬಾಳ್ ಅವರ ಪರಿಚಯ, ಅವರು ಮಾಡಲಿರುವಂತಹ ಒಂದು ಸಾವಿಲ್ಲದ ಶರಣರು
ಆ ಮಾಲಿಕೆಯಲ್ಲಿ ಡಾಕ್ಟರ್ ಪಾಟೀಲ್ ಪುಟ್ಟಪ್ಪನವರ ಕುರಿತು ಇವತ್ತು ಮಾತನಾಡಲಿದ್ದಾರೆ. ಪಾಟೀಲ್ ಪುಟ್ಟಪ್ಪನವರು ತಮಗೆಲ್ಲ ಗೊತ್ತಿರುವಂತೆ ದಿಗ್ಗಜರು, ಪತ್ರಕರ್ತದ ಒಂದು ವೃತ್ತಿಯಲ್ಲಿ ಇರುವಂತವರು, ಕನ್ನಡ ಪರ ಹೋರಾಟಗಾರರು, ಪಾಪು ಎಂದೇ ನಾಡಿನ ಮೂಲೆ ಮೂಲೆಯಲ್ಲಿ ಪರಿಚಿತಗೊಂಡವರು ಹಾಗೂ ಹಂಪಿ ವಿಶ್ವವಿದ್ಯಾಲಯದಿಂದ ನಾಡೋಜ ಪ್ರಶಸ್ತಿಯನ್ನ ಪಡೆದಂತವರು, ಪತ್ರಿಕಾ ರಂಗದಲ್ಲಿ ಶ್ರದ್ಧೆಯಿಂದ ದುಡಿದವರು, ಕನ್ನಡ ನಾಡು ನುಡಿಗೆ ಅವಶ್ಯಕವಾದಂತಹ ಅಮೂಲ್ಯವಾದಂತಹ ಕೊಡುಗೆಯನ್ನು ಕೊಟ್ಟ ಈ ಶರಣರ ಬದುಕು ಹಾಗೂ ಸಾಧನೆ ಹಾಗೂ ಹೋರಾಟದ ಹಾದಿ ಕುರಿತು ಇಂದಿನ ಉಪನ್ಯಾಸ ಅವರ ಒಂದು ಬದುಕಿನ ಸ್ಥೂಲ ನೋಟವನ್ನ ನಮ್ಮೆದುರಿಗೆ ಇಡುತ್ತಲಿದ್ದಾರೆ ಡಾಕ್ಟರ್ ಶರಣಮ್ಮ ಗೋರೆಬಾಳ್ ಅವರು. ಮರೆಯಾದರೂ ಮರೆಯಲಾರದವರನ್ನು ಪರಿಚಯಿಸುವ ಪ್ರಕ್ರಿಯೆ ನಮ್ಮ ವೇದಿಕೆ ನಿರಂತರವಾಗಿ ಮಾಡುತ್ತಲೇ ಇದೆ. ಈ ಸಾವಿಲ್ಲದ ಶರಣರು ಎಂಬ ಮಾಲಿಕೆಯಲ್ಲಿ ಈ ಕಾರ್ಯಕ್ರಮವಂತೂ ತುಂಬಾ ಶ್ಲಾಘನೀಯವೆಂದೇ ಹೇಳಬೇಕು. ಈ ಪಾಟೀಲ್ ಪುಟ್ಟಪ್ಪನವರ ಬದುಕು ನಿಷ್ಠೆಯ ಬದುಕು, ಶ್ರದ್ಧೆಯ ಬದುಕು, ಅಕಳಂಕ ಬದುಕು. ಇಂಥವರು ತಾನೇ ಸ್ಮರಣೀಯರು. ನೇರ ನಿಷ್ಠುರ ಪತ್ರಕರ್ತನಾಗಿ ಒಬ್ಬ ಮನುಷ್ಯ ಹೇಗಿರಬೇಕು ಅನ್ನುವುದನ್ನ ಅವರು ತೋರಿಸಿಕೊಟ್ಟಿದ್ದಾರೆ. ಅವರು ಜೀವನ ಪರ್ಯಂತ ಖಾದಿ ಧರಿಸಿ ಗಾಂಧೀಜಿಯವರ ಒಂದು ಅನುಯಾಯಿಗಳಾಗಿದ್ದರು. ಕನ್ನಡ ಕಾವಲುಗಾರ, ಕನ್ನಡ ಹೋರಾಟಗಾರ, ಅವರದು ಪ್ರಯೋಗಶೀಲ ಹೆಜ್ಜೆ ಅಂತ ಹೇಳ್ಬೋದು. ಸಾಕಷ್ಟು ಒಂದು 3-4 ಪತ್ರಿಕೆಗಳನ್ನ, ನವಯುಗ, ವಿಶ್ವವಾಣಿ, ವಿಶಾಲ ಕರ್ನಾಟಕ ಅನ್ನುವಂತಹ ಪತ್ರಿಕೆಗಳನ್ನ ಹೊರಡಿಸಿ ನಾಡಿನ ಮೂಲೆ ಮೂಲೆಗೂ, ಪಾಪು ಪ್ರಪಂಚ ಪತ್ರಿಕೆ ಕೂಡ ನಾಡಿನ ಮೂಲೆ ಮೂಲೆಗೂ ಎಲ್ಲ ಪ್ರಸಿದ್ಧಿಯನ್ನು ಪಡೆದಂತಹ ಒಂದು ಪತ್ರಿಕೆ. ಅದರಲ್ಲಿ ಅದಕ್ಕಿಂತ ಹೆಚ್ಚಾಗಿ ಅವರು ಮತ್ತೆ ತಮ್ಮ 50ಕ್ಕೂ ಮಿಗಿಲಾಗಿ ಕೃತಿಗಳನ್ನ ರಚಿಸಿದ್ದಾರೆ. 2003ರಲ್ಲಿ ಕನ್ನಡ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷರಾಗಿಯೂ ಅವರು ಸ್ಥಾನವನ್ನ ಅಲಂಕರಿಸಿದ್ರು. ಕನ್ನಡ ನುಡಿ, ನೆಲ, ಜಲದ ಬಗ್ಗೆ ಯಾವಾಗ ಮಾತು ಬಂದಾಗ ಅವರು ಹೋರಾಟದ ಮಂಚೂಣಿಯಲ್ಲಿ ಇರ್ತಿದ್ರು. ತುಂಬಾ ವಿಡಂಬನಾತ್ಮಕವಾಗಿ, ಕಟು ಟೀಕಾಕಾರರಾಗಿ ತಮ್ಮ ಪತ್ರಿಕೆಯನ್ನ ನಡೆಸಿಕೊಂಡು ಬಂದಿದ್ರು. ನೇರವಾದ, ದಿಟ್ಟವಾದ, ಹರಿತವಾದ ಲೇಖನಿ ಅವರದಾಗಿತ್ತು. ಹಾಗೆ ಅವರು ನಾವು ನೋಡ್ತೀವಿ, ಪತ್ರಕರ್ತರು ಜರ್ನಲಿಸ್ಟ್ಸ್ ಆರ್ ವಾಚ್ ಡಾಗ್ಸ್, ನಾಟ್ ದ ಲ್ಯಾಪ್ ಡಾಗ್ಸ್. ಅಂದ್ರೆ ಅವರು ವಾಚ್ ಡಾಗ್ಸ್ ಅಂತ ಇರ್ಬೇಕೆ ಹೊರತು ನಮ್ಮ ತೊಡೆ ಮೇಲೆ ಮಲಗಿಸಿಕೊಂಡು ನಾವೇನು ಮುದ್ದು ಮಾಡ್ತೀವಲ್ಲ, ಅವು ಏನು ನಾಯಿ, ಆ ಸಾಕು ನಾಯಿಗಳು ಏನು ಬೊಗಳುವುದು ಇಲ್ಲ, ಏನು ಕೆಲಸ ಮಾಡೋದಿಲ್ಲ, ಕಳ್ಳನ ಅಥವಾ ಯಾವುದೇ ಮುನ್ಸೂಚನೆಯನ್ನು ನಮಗೆ ಕೊಡೋದಿಲ್ಲ ಲ್ಯಾಪ್ ಡಾಗ್ಸ್. ಆದ್ರೆ ವಾಚ್ ಡಾಗ್ಸ್, ಜರ್ನಲಿಸ್ಟ್ಸ್ ಆರ್ ವಾಚ್ ಡಾಗ್ಸ್ ಅನ್ನುವಂತಹ ಒಂದು ಪದಕ್ಕೆ, ಒಂದು ಗಾದೆ ಮಾತಿಗೆ ಅವರು ಅಂತೆ ಕೆಲಸ ಮಾಡಿದ್ದಾರೆ. ನಾನು ಈಗ ನಮ್ಮ ಇಂದಿನ ಉಪನ್ಯಾಸಕಾರರಾದಂತಹ ಶರಣಮ್ಮ ಗೋರೆಬಾಳ್, ಡಾಕ್ಟರ್ ಶರಣಮ್ಮ ಗೋರೆಬಾಳ್ ಅವರ ಪರಿಚಯವನ್ನು ಸಂಕ್ಷಿಪ್ತವಾಗಿ ಮಾಡಿಕೊಡಲು ಇಷ್ಟಪಡುತ್ತೇನೆ. ಶರಣಮ್ಮ ಗೋರೆಬಾಳ್ ಅವರದು ಬಹಳಷ್ಟು ಸಾಧನೆ ಇದೆ. ಅವರೊಬ್ಬ ನಾಡಿನ ಚಿಂತನಶೀಲ ಕನ್ನಡ ಉಪನ್ಯಾಸಕಿ, ಪ್ರಿನ್ಸಿಪಾಲರಾಗಿ ಆಡಳಿತಾತ್ಮಕ ಕಾರ್ಯಗಳನ್ನು ನಿರ್ವಹಿಸುತ್ತಾ ಬಂದಿದ್ದಾರೆ. ಈಗ ಸದ್ಯದಲ್ಲಿ ಅವರು ವಿದ್ಯಾರಣ್ಯ ಪದವಿ ಪೂರ್ವ ಮಹಾವಿದ್ಯಾಲಯ ಧಾರವಾಡದಲ್ಲಿ ಪ್ರಾಚಾರ್ಯರಾಗಿ ಕೆಲಸ ನಿರ್ವಹಿಸುತ್ತಾ ಬಂದಿದ್ದಾರೆ. ಪ್ರಾಥಮಿಕ ಹಾಗೂ ಪ್ರೌಢ ಶಿಕ್ಷಣ ಕುಷ್ಟಗಿ ತಾಲೂಕಿನ ದೋಟಿಹಾಳದಲ್ಲಿ ಮುಗಿಸಿದ್ದಾರೆ. PUC ವಿದ್ಯಾರಣ್ಯ ಕಾಲೇಜ್ ನಲ್ಲಿ ಮುಗಿಸಿದ್ದಾರೆ. MA ಕನ್ನಡ ಕರ್ನಾಟಕ ವಿಶ್ವವಿದ್ಯಾಲಯ ಧಾರವಾಡದಲ್ಲಿ ಮುಗಿಸಿದ್ದಾರೆ. PhD ವಿಷಯ ಕನ್ನಡ ಸಾಹಿತ್ಯದಲ್ಲಿ ಆತ್ಮಚರಿತ್ರೆ. ಈ ಆತ್ಮಚರಿತ್ರೆಯ ಬಗ್ಗೆ PhD ಮಾಡಿದವರು ಬಹಳಷ್ಟು ವಿರಳ. ಆತ್ಮಚರಿತ್ರೆಗಳೇ, ಹೆಣ್ಣು ಮಕ್ಕಳ ಆತ್ಮಚರಿತ್ರೆಗಳೇ ಬಹಳ ಕಡಿಮೆ. ಅಂಥದ್ರಲ್ಲಿ ಈ ಆತ್ಮಚರಿತ್ರೆ ಅನ್ನುವಂತಹ ಒಂದು ಕಠಿಣ, ಒಂದು ಅಪರೂಪದ ವಿಷಯವನ್ನು ಎತ್ತುಕೊಂಡು ಅವರು PhD ಮಾಡ್ಯಾರ. 25 ವರ್ಷಗಳಿಂದ ಕನ್ನಡ ಉಪನ್ಯಾಸಕಿಯಾಗಿ ಸೇವೆ ಸಲ್ಲಿಸ್ತಾ ಇದ್ದಾರೆ. 2005ರಿಂದ 2008ರವರೆಗೆ ಕರ್ನಾಟಕ ಸರ್ಕಾರದ ಕನ್ನಡ ಪುಸ್ತಕ ಪ್ರಾಧಿಕಾರದ ಸದಸ್ಯರಾಗಿ ಶ್ಲಾಘನೀಯ ಸೇವೆ ಸಲ್ಲಿಸಿದ್ದಾರೆ. 2018ರಿಂದ 2020ರವರೆಗೆ ಉತ್ತರ ಕರ್ನಾಟಕದ ಲೇಖಕಿಯರ ಸಂಘದ ಉಪಾಧ್ಯಕ್ಷರಾಗಿ ಸೇವೆ ಸಲ್ಲಿಸಿದ್ದಾರೆ. 2021-22 ಸಾಲಿಗೆ ಧಾರವಾಡ ತಾಲೂಕು ಕನ್ನಡ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷರಾಗಿ ಸಾಹಿತ್ಯ ಸೇವೆಯನ್ನ ಮಾಡಿದ್ದಾರೆ. 4 ವರ್ಷ ಧಾರವಾಡ ಜಿಲ್ಲಾ ಕನ್ನಡ ಉಪನ್ಯಾಸಕ ಸಂಘದ ಅಧ್ಯಕ್ಷರಾಗಿ ಕೂಡ ಅವರು ಕೆಲಸ ಮಾಡಿದ್ದಾರೆ. ಹಲವಾರು ಕವನ ಸಂಕಲನಗಳನ್ನ ಹೊರಗೆ ತಂದಿದ್ದಾರೆ. ಕನವರಿಕೆ
ಕನವರಿಕೆ ಅನ್ನುವುದು ಒಂದು ಅವರ ಕವನ ಸಂಕಲನ. ಅಂಕುರ ಅನ್ನುವುದು ಅವರ ಒಂದು ಲೇಖನದ ಸಂಗ್ರಹ. ಅಪ್ಪನು ನನಗಿಷ್ಟ ಎನ್ನುವಂತ ಕೃತಿ ಸಂಪಾದಿತ ಕೃತಿ. ಕನ್ನಡ ಸಾಹಿತ್ಯದಲ್ಲಿ ಆತ್ಮಚರಿತ್ರೆ ಪುಸ್ತಕಗಳು ಪ್ರಕಟಗೊಂಡಿವೆ. ಇನ್ನು ಅವರಿಗೆ ಸಾಕಷ್ಟು ಪ್ರಶಸ್ತಿಗಳು ಬಂದಾವ. ಆ ಪ್ರಶಸ್ತಿ ಒಳಗ ಗೋರು ಪ್ರತಿಷ್ಠಾನದ ಪ್ರಶಸ್ತಿ ಬಂದಿದೆ. ಹಾಗೂ ಹಲವಾರು ನಾಡಿನಲ್ಲಿ ಸಾಕಷ್ಟು ಅವರನ್ನ ಪರಿಚಯಿಸಿ ಅವರ ಪ್ರತಿಭೆಯನ್ನ ಗುರುತಿಸಿ ಅವರಿಗೆ ಸಾಕಷ್ಟು ಪ್ರಶಸ್ತಿಗಳು ಬಂದಾವ. ಆ ಪ್ರಶಸ್ತಿಗಳ ಬಗ್ಗೆ ಇನ್ನೊಂದ್ಸಲ ಅವರು ಭಾಷಣ ಮಾಡುವತ್ನಾಗ ಇನ್ನೊಂದ್ಸಲ ಪ್ರಶಸ್ತಿಗಳ ಒಂದು ಸರಮಾಲೆಯನ್ನೇ ನಾನು ತಮ್ಮ ಮುಂದೆ ಇಡ್ತೇನೆ. ಅವರೊಬ್ರು ಅಧ್ಯಯನಶೀಲರು ಮತ್ತು ಚಿಂತನಶೀಲ ಗುಣಗಳನ್ನು ಹೊಂದಿದಂತವರು. ಅವರ ಗಾಢವಾದ ಅಧ್ಯಯನ, ಸಮಂಜಸವಾದ ಸಮರ್ಪಕವಾದ ನಿರೂಪಣೆ ಹಾಗೂ ಸ್ಪಷ್ಟ ಮತ್ತು ಖಚಿತವಾದ ವಿಚಾರ ವಿಮರ್ಶಾ ದೃಷ್ಟಿ ಅವರದು ಸ್ಪಷ್ಟ ಹಾಗೂ ಬಹಳ ಖಚಿತವಾಗಿ ಮಾತಾಡ್ತಾರೆ. ಅವ್ರು ಯಾವುದೇ ವಿಷಯ ಕೊಟ್ಟರು ಅದನ್ನ ಅವರ ಕೂಲಂಕುಷವಾಗಿ ಆ ವಿಷಯವನ್ನ ಅಭ್ಯಾಸ ಮಾಡಿದ್ದು ಅವರ ಅಧ್ಯಯನಶೀಲತೆಯನ್ನ ಅವರ ಮಾತುಗಳಲ್ಲಿ ನಾವು ಕಾಣ್ತೀವಿ. ಅದನ್ನ ಆಳವಾದ ಅಧ್ಯಯನ ಮಾಡೇ ಬರ್ತಾರ ಹೊರತು ಅವರು ಯಾವಾಗ್ಲೂ ಅಷ್ಟಪ್ರತ್ಯೇಕ ವಿಷಯ ತಯಾರು ಮಾಡ್ಕೊಂಡು ಬರುವುದಿಲ್ಲ. ಅವರು ಅಂಥ ವಿಷಯಕ್ಕೆ ಅವರು ಸಂಪೂರ್ಣ ನ್ಯಾಯ ಒದಗಿಸಿ ಕೊಡ್ತಾರ. ಇಂಥ ಅಪರೂಪದ ಎಲ್ಲರೊಳಗೆ ಒಂದಾಗಿ ನಡೆಯುವ ಸಂಸ್ಕೃತಿ ಚಿಂತಕಿ ನಮ್ಮ ಇಂದಿನ ಅತಿಥಿ ಡಾಕ್ಟರ್ ಶರಣಮ್ಮ ಗೋರೆಬಾಳ್ ಅವರು ಅಂತ ಹೇಳಲಿಕ್ಕೆ ನನಗೆ ಬಹಳ ಹೆಮ್ಮೆ ಅನಿಸ್ತದ. ಮೇಡಮ್ ನಂತವರು ನಮ್ಮ ವೇದಿಕೆಯಲ್ಲಿ ಇದ್ದಾರೆ ಅನ್ನೋದೇ ನಮ್ಗ ಒಂದು ಗೌರವದ, ಒಂದು ಹೆಮ್ಮೆಯ, ಒಂದು ಅಭಿಮಾನದ ಸಂಗತಿ ಅಂತ ಹೇಳಿ ನಾನು ಈ ಒಂದು ಚಿಕ್ಕ ಪರಿಚಯ, ಬಹಳಷ್ಟು ದೊಡ್ಡ ಸಾಧನೆ ಮಾಡಿದ್ದಾರೆ, ದೊಡ್ಡ ವ್ಯಕ್ತಿತ್ವ ಅವ್ರದ್ದು. ಆದ್ರೂ ನನಗೆ ತೋಚಿದಂತಹ ಒಂದೆರಡು ನುಡಿಗಳಲ್ಲಿ ಅವರ ವ್ಯಕ್ತಿತ್ವವನ್ನ, ಅವರ ಬದುಕನ್ನ, ಅವರ ಸಾಧನೆಯನ್ನ ಕಟ್ಟಿಕೊಡ್ಲಿಕ್ಕೆ ನಾನು ಪ್ರಯತ್ನ ಮಾಡಿದ್ದೀನಿ. ಈ ಒಂದು ಸಮಯಾವಕಾಶವನ್ನು ನನಗೆ ಕೊಟ್ಟು ನನ್ನನ್ನ ಅವರ ಇಂಥ ಒಂದು ವ್ಯಕ್ತಿಯನ್ನ ಪರಿಚಯಿಸಲು ಅನುವು ಮಾಡಿಕೊಟ್ಟಂತ ಮಾರ್ಗದರ್ಶಕರಾದ ಡಾಕ್ಟರ್ ಶಶಿಕಾಂತ್ ಪಟ್ಟಣ್ ಅವರಿಗೂ ಹಾಗೂ ಸಂಘಟಕರಾದಂತಹ ಸುಧಾ ಪಾಟೀಲ್ ಹಾಗೂ ಗೌರಮ್ಮ ನಾಸಿ ಅವರಿಗೂ ಹಾಗೂ ಎಲ್ಲ ಸಂಯೋಜಕರಿಗೂ ಎಲ್ಲರಿಗೂ ಮತ್ತೊಮ್ಮೆ ಹಾರ್ದಿಕ ಸ್ವಾಗತ, ಸುಸ್ವಾಗತ, ಶರಣಾರ್ಥಿಗಳು. ಇಂದಿನ ಎಲ್ಲ ಶರಣ ಬಂಧುಗಳನ್ನು ತುಂಬು ಹೃದಯದಿಂದ ಅತ್ಯಂತ ಆತ್ಮೀಯವಾಗಿ ಸ್ವಾಗತಿಸಿ ತಮ್ಮ ಅನುಭವದ ನುಡಿಗಳಿಂದ ಪ್ರಸ್ತಾವನೆ ಹಂಚಿಕೊಂಡು ಇವತ್ತಿನ ಉಪನ್ಯಾಸಕರಾದ ಡಾಕ್ಟರ್ ಶರಣಮ್ಮ ಗೋರೆಬಾಳ್ ಮೇಡಮ್ ಇವರನ್ನು ಸಾಕಷ್ಟು ವಿವರವಾಗಿ ಇವರನ್ನು ಪರಿಚಯಿಸಿದ ಪ್ರೊಫೆಸರ್ ಶಾರದಮ್ಮ ಪಾಟೀಲ್ ಮೇಡಮ್ ಅವರಿಗೆ ತುಂಬು ಹೃದಯದ ಧನ್ಯವಾದಗಳು. ಈಗ ಇಂದಿನ ಕಾರ್ಯಕ್ರಮದ ಮುಖ್ಯ ವಿಷಯಕ್ಕೆ ಬರೋಣ. ಇವತ್ತಿನ ವಿಶೇಷ ಉಪನ್ಯಾಸ ಸಾವಿಲ್ಲದ ಶರಣರು, ಡಾಕ್ಟರ್ ಪಾಟೀಲ್ ಪುಟ್ಟಪ್ಪ ಶರಣೆ. ಡಾಕ್ಟರ್ ಶರಣಮ್ಮ ಗೋರೆಬಾಳ್ ಮೇಡಮ್ ಅವರು ವೇದಿಕೆಗೆ ಸ್ವಾಗತ. ಎಲ್ಲರಿಗೂ ಶರಣಾರ್ಥಿ. ಶ್ರಾವಣ ಮಾಸದ ವಿಶೇಷ ದತ್ತಿ ಉಪನ್ಯಾಸದ 4ನೇ ದಿನ ಇವತ್ತು. ವಚನ ಅಧ್ಯಯನ ವೇದಿಕೆ, ಬಸವಾದಿ ಶರಣರ ಚಿಂತನ ಕೂಟ ಹಾಗೂ ಅಕ್ಕನ ಅರಿವು ಸಂಘಟನೆಗಳಿಂದ ಶರಣೆ ಅಮ್ಮ ಪ್ರೊಫೆಸರ್ ಶಾರದಮ್ಮ ಮೇಟಿ ಪಾಟೀಲ್ ಬದಾಮಿ ಇವರ ವಿಶೇಷ ದತ್ತಿ ಉಪನ್ಯಾಸದ ಅಡಿಯಲ್ಲಿ ಸಾವಿಲ್ಲದ ಶರಣರು ಡಾಕ್ಟರ್ ಪಾಟೀಲ್ ಪುಟ್ಟಪ್ಪ ಇವರ ಕುರಿತು ಉಪನ್ಯಾಸ ಇದೆ ಇವತ್ತು. ಈ ಒಂದು ಉಪನ್ಯಾಸದ ದತ್ತಿ ದಾನಿಗಳಾದಂಥ ಮತ್ತು ನನ್ನನ್ನು ಅತ್ಯಂತ ಪ್ರೀತಿಯಿಂದ ಅಭಿಮಾನದಿಂದ ಸ್ವಾಗತಿಸಿದಂಥ ಶಾರದಮ್ಮ ಅವರೇ, ಮಾರ್ಗದರ್ಶಕರಾದಂಥ ಡಾಕ್ಟರ್ ಶಶಿಕಾಂತ್ ಪಟ್ಟಣ್ ಸರ್ ಅವರೇ, ರುದ್ರಮೂರ್ತಿ ಸರ್ ಅವರೇ, ಶರಣು ಸಮರ್ಪಣೆ ಮಾಡಲಿರುವ ಡಾಕ್ಟರ್ ಜಯಶ್ರೀ ಹಸ್ಬಿ ಅವರೇ, ವಚನ ಮಂಗಳ ಮಾಡಲಿರುವ ಶರಣೆ ಪ್ರೊಫೆಸರ್ ಲಕ್ಷ್ಮೀ ಕಾಯ್ಕದ್ ಅವರೇ, ಕಾರ್ಯಕ್ರಮ ನಿರ್ವಹಣೆ ಮಾಡ್ತಾ ಇರುವಂತ ಶಾಂತ ದುಲಂಗೆ ಅವರೇ, ಸಂಯೋಜಕರಾದಂಥ ಶರಣ ರಾಜು ಮೆಟಗುಡ್ಡೆ ಅವರೇ, ಸರಸ್ವತಿ ಪಾಟೀಲ್ ಅವರೇ, ಶೋಭಾ ಅಮರ್ ಶೆಟ್ಟಿ ಅವರೇ, ಕಸ್ತೂರಿ ದಳವಾಯಿ ಅವರೇ, ಅಕ್ಕಮಾದೇವಿ ತೆಗ್ಗಿ ಅವರೇ, ಹಾಗೂ ಸಂಘಟಕರಾದಂಥ ಶಾರದಮ್ಮ ಪಾಟೀಲ್ ಅವರೇ, ಗೌರಮ್ಮ ನಾಸಿ ಅವರೇ, ದಾನಮ್ಮ ಜಳಕಿ ಅವರೇ, ಸುಧಾ ಪಾಟೀಲ್ ಅವರೇ, ಇಲ್ಲಿ ಇವತ್ತು ಉಪಸ್ಥಿತರಿರುವಂತ ಈ ಉಪನ್ಯಾಸದ ಕಾರ್ಯಕ್ರಮದಲ್ಲಿ ಭಾಗವಹಿಸಿದಂತ ಸಮಸ್ತ ಶರಣು ಬಂಧುಗಳಿಗೆ ಶರಣಾರ್ಥಿ.
ಶ್ರಾವಣ ಮಾಸದ ಉಪನ್ಯಾಸದ ಒಂದು ಪಟ್ಟಿಯನ್ನ ಪಟ್ಟಣ್ ಸರ್ ಹಾಕಿದಾಗ ನನ್ನ ಹೆಸರು ಮುಂದೆ ಪಾಟೀಲ್ ಪುಟ್ಟಪ್ಪ ಅಂತ ಇತ್ತು. ಅದನ್ನ ನೋಡಿದ ತಕ್ಷಣ ಯಾಕೋ ಗೊತ್ತಿಲ್ಲ, ಅಂತರಂಗದಲ್ಲಿ ಏನೋ ಒಂದು ರೀತಿಯ ಸಂತೋಷ ನನಗ ಅವತ್ತಾಯ್ತು. ಯಾಕಂದ್ರೆ ಪಾಟೀಲ್ ಪುಟ್ಟಪ್ಪ ಅವರನ್ನ ನಾನು ಭೇಟಿಯಾಗುವಂತ ಅವಕಾಶ ಧಾರವಾಡದಲ್ಲಿ ಸಾಕಷ್ಟು ಸಲ ನನಗೆ ಸಿಕ್ಕಿದೆ. 2-3 ಸಲ ಅಂತೂ ಅವರಿರುವಂತ ವೇದಿಕೆಯಲ್ಲಿ ನಾನು ಕೂಡ ಇದ್ದೆ ಅನ್ನುವಂತ ಭಾಗ್ಯ ನನ್ನದು ಅನ್ನುವಂತ ಸಂತೋಷ ನನಗಿದೆ. ನಾನು ಒಮ್ಮೆ ವಚನ ಸಾಹಿತ್ಯದಲ್ಲಿ ಮಾನವೀಯ ಮೌಲ್ಯಗಳು ಅನ್ನುವಂತ ವಿಷಯ ಮಾತಾಡಿದಾಗ ಅವ್ರು ಅದನ್ನ ಕೇಳಿ ಬಹಳ ತುಂಬಾ ಸಂತೋಷ ಪಟ್ಟು ಅವತ್ತಿನಿಂದ ನನ್ನ ಬಗ್ಗೆ ಒಂದು ಒಳ್ಳೆ ಅಭಿಪ್ರಾಯ, ಪ್ರೀತಿ, ವಿಶ್ವಾಸ, ನಂಬಿಕೆಯನ್ನು ಇಟ್ಕೊಂಡು ಮಾತಾಡ್ತಿದ್ರು ನನ್ನ ಜೊತೆಗೆ. ಯಾವಾಗ ಸಿಕ್ಕರು ಕೂಡ ಅವರು ನನ್ನ PhD ಪ್ರಬಂಧ ಬಹಳ ಚಲೋ ಬರ್ದಿಯವ ಅಂತನ ಹೇಳ್ತಿದ್ರು. ಆ ಮಾತುಗಳು ಇನ್ನೂ ನನ್ನ ಕಿವಿಯೊಳಗ ಗುಣಗುಣ ಅಂತಾವ. ಹೀಗೆ ವಿದ್ಯಾವರ್ಧಕ ಸಂಘದಿಂದ ತುಂಬಾ ಹತ್ತಿರವಾದಂತ ಪಾಪು ಅವರು ಅವರ ಕುರಿತು ಮಾತನಾಡ್ಲಿಕ್ಕೆ ನನಗೆ ಬಹಳ ಸಂತೋಷ ಅನಿಸ್ತದೆ. 1 ತಾಸಿನೊಳಗ ನನಗೆ ತಿಳಿದಂತ ವಿಷಯವನ್ನ ಓದ್ಕೊಂಡ ಅಧ್ಯಯನದ ಆಧಾರದ ಮೇಲೆ ಮಾತನಾಡ್ಲಿಕ್ಕೆ ನಾ ಪ್ರಯತ್ನ ಮಾಡ್ತೀನಿ. ಯಾಕಂದ್ರೆ ಪಾಟೀಲ್ ಪುಟ್ಟಪ್ಪ ಅವರು ಬಹಳ ಬಹುಮುಖ ವ್ಯಕ್ತಿತ್ವ ಇರುವಂತವ್ರು. ಪಾಪುರವರ ಎಲ್ಲ ವ್ಯಕ್ತಿತ್ವವನ್ನ ಕಟ್ಟಿಕೊಡ್ಲಿಕ್ಕೆ ನನಗಿಲ್ಲಿ ಸಾಧ್ಯ ಆಗ್ಲಿಕ್ಕಿಲ್ಲ. ಉಳಿದಂತ ವಿಷಯವನ್ನ ಇಲ್ಲಿ ಮಾರ್ಗದರ್ಶಕರು, ಇಲ್ಲಿ ಭಾಗವಹಿಸಿದಂತ ಹಿರಿಯರು ಪೂರ್ಣಗೊಳಿಸ್ತಾರ ಅನ್ನುವಂತ ಒಂದು ಆಶಾವಾದದ ಒಂದು ಭರವಸೆಯಿಂದ ನನ್ನ ಮಾತನ್ನ ನಾನು ಪ್ರಾರಂಭ ಮಾಡ್ತೇನೆ. ಪಾಪು ಎಂದೇ ಚಿರಪರಿಚಿತರಾದಂತ ಪಾಟೀಲ್ ಪುಟ್ಟಪ್ಪನವರು ಕನ್ನಡ ನಾಡಿನ ಒಂದು ಹಿರಿಯ ಜೀವ. ಕನ್ನಡ ನಾಡು, ನುಡಿ, ಭಾಷೆ, ಸಾಹಿತ್ಯ, ಸಂಸ್ಕೃತಿ ಇವೆಲ್ಲ ಅಂದ್ರೆ ಪಾಟೀಲ್ ಪುಟ್ಟಪ್ಪ ಅವ್ರಿಗೆ ಪಂಚಪ್ರಾಣ. ಕನ್ನಡವೇ ಅವ್ರದ್ದು ಉಸಿರಾಗಿತ್ತು. ಪಾಪು ಕೇವಲ ಪಾಟೀಲ್ ಪುಟ್ಟಪ್ಪ ಅಲ್ಲ, ಅವರೊಬ್ಬ ವ್ಯಕ್ತಿ ಮಾತ್ರ ಅಲ್ಲ, ಅವರೊಬ್ಬ ಕನ್ನಡದ ಆಸ್ತಿ, ಕನ್ನಡದ ಶಕ್ತಿ ಅಂದ್ರೆ ತಪ್ಪಾಗ್ಲಿಕ್ಕಿಲ್ಲ. ಬಹುಶಃ ಕರ್ನಾಟಕದ ಜನರಿಗೆ ಇಬ್ಬರು ಪುಟ್ಟಪ್ಪನವರ ಮಹಾ ವ್ಯಕ್ತಿಗಳನ್ನ ಮರೆಯುವಂತಿಲ್ಲ ನಾವೆಲ್ಲ. ಒಬ್ರು ಸಾಹಿತ್ಯ ದಿಗ್ಗಜ ಕುಪ್ಪಳ್ಳಿ ವೆಂಕಟಪ್ಪನ ಮಗ ಪುಟ್ಟಪ್ಪ, ಇನ್ನೊಬ್ರು ಕನ್ನಡ ಪತ್ರಿಕೋದ್ಯಮದ ಧೀಮಂತ ಪಾಟೀಲ್ ಪುಟ್ಟಪ್ಪ. ಎಲ್ಲಾದರೂ ಇರು, ಎಂತಾದರೂ ಇರು, ಎಂದೆಂದಿಗೂ ನೀ ಕನ್ನಡವಾಗಿರು ಅಂತ ಕನ್ನಡಿಗರನ್ನ ಪುಳಕಿತಗೊಳಿಸಿದ ಕುವೆಂಪು ಪುಟ್ಟಪ್ಪ. ನನ್ನದು ಈ ಕನ್ನಡ ನಾಡು ಎಂದು ಕನ್ನಡ ಅಭಿಮಾನವನ್ನ ಬೆಳೆಸಿದ ಕನ್ನಡದ ಕಟ್ಟಾಳು ಪಾಟೀಲ್ ಪುಟ್ಟಪ್ಪ. ಹೀಗೆ ಇಬ್ಬರು ಮಹಾನ್ ದೊಡ್ಡಪ್ಪರನ್ನ ಪುಟ್ಟಪ್ಪ, ಇಬ್ಬರು ಪುಟ್ಟಪ್ಪರನ್ನ ಕನ್ನಡ ಸಾಹಿತ್ಯಕ್ಕೆ ಕೊಟ್ಟಂತ ಒಂದು ಕನ್ನಡ ಅಂಬೆಗೆ ನಾನು ಶರಣಾರ್ಥಿಯನ್ನ ಅರ್ಪಿಸ್ಲಿಕ್ಕೆ ಇಷ್ಟಪಡ್ತೇನೆ. ಪಾಟೀಲ್ ಪುಟ್ಟಪ್ಪನವರು ಪತ್ರಕರ್ತರಾಗಿ, ಕತೆಗಾರರಾಗಿ, ಸಂಘಟಕರಾಗಿ, ಸಾಹಿತಿಗಳಾಗಿ, ಹೋರಾಟಗಾರರಾಗಿ ಬಹುಮುಖ ವ್ಯಕ್ತಿತ್ವ ಉಳ್ಳಂತ ನಾಡೋಜ ಪಾಟೀಲ್ ಪುಟ್ಟಪ್ಪನವರು ಎಲ್ಲರಂತಲ್ಲ, ಅವರೇ ಒಂದು ವಿಶೇಷ ವ್ಯಕ್ತಿ, ಅವರದು ಒಂದು ವಿಶೇಷ ವ್ಯಕ್ತಿತ್ವ ಅಂತ ಹೇಳಲಿಕ್ಕೆ ನನಗೆ ಸಂತೋಷ ಅನಿಸ್ತಾ ಇದೆ. ಕನ್ನಡ ನಾಡು ನುಡಿ ಹೋರಾಟದಲ್ಲಿ ಶ್ರೀಗಂಧದಂತೆ ತಮ್ಮ ಬದುಕನ್ನ ತೆಗೆದಂತ ಪಾಟೀಲ್ ಪುಟ್ಟಪ್ಪನವರು ಪ್ರಪಂಚದ ಪಾಪು ಎಂದೇ ಪ್ರಸಿದ್ಧರಾದಂಥವ್ರು. ಇವರ ಜೀವನವೇ ಒಂದು ಹೋರಾಟಮಯ. ಪಾಟೀಲ್ ಪುಟ್ಟಪ್ಪನವರು ಹುಟ್ಟಿದ್ದು ಸಂಕ್ರಮಣದ ದಿನ, ಅಂದ್ರೆ ಜನವರಿ 14, 1919 ಹಾವೇರಿ ಜಿಲ್ಲೆಯ ಕುರುಬಗೊಂಡ ಅನ್ನುವಂತ ಗ್ರಾಮದೊಳಗೆ ಹುಟ್ಟಿದ್ರು. ಅವರ ತಾಯಿಯ ತವರೂರು, ಅದು ಸ್ವಂತ ಊರು, ಅದು ಅಲ್ಲೇ ಪಕ್ಕದಲ್ಲಿ ಒಂದು ಹಲಗೇರಿ ಅಂತ ಹೇಳಿ. ತಂದೆ ಸಿದ್ದಲಿಂಗಪ್ಪ, ತಾಯಿ ಮಲ್ಲಮ್ಮ ಅಂತ. ಕುರುಬಗೊಂಡ, ಬ್ಯಾಡಗಿ, ಹಾವೇರಿ ಹೀಗೆ ಅನೇಕ ಸ್ಥಳಗಳಲ್ಲಿ ಪುಟ್ಟಪ್ಪನವರು ತಮ್ಮ ವಿದ್ಯಾಭ್ಯಾಸವನ್ನ ಮುಗಿಸಿದ್ರು. ಪ್ರೌಢ ವಿದ್ಯಾಭ್ಯಾಸಕ್ಕೆ ಧಾರವಾಡಕ್ಕೆ ಬಂದ್ರು. ಧಾರವಾಡದ ಮುರುಘಾ ಮಠದೊಳಗೆ ಇದ್ದುಕೊಂಡು ರಾಜ ಲಕ್ಷ್ಮಣಗೌಡ ಹೈಸ್ಕೂಲಿನಲ್ಲಿ ಮ್ಯಾಟ್ರಿಕ್ ಪರೀಕ್ಷೆಯನ್ನು ಮುಗಿಸಿ ಮುಂದೆ ಕರ್ನಾಟಕ ಕಾಲೇಜಿನ ವಿದ್ಯಾರ್ಥಿಯಾಗಿ ಅವರು ವಿದ್ಯಾಭ್ಯಾಸ ಮಾಡಿದ್ರು. ಆ ವೇಳೆಯೊಳಗ ಭಾರತದೊಳಗ ಸ್ವಾತಂತ್ರ್ಯ ಹೋರಾಟ ಜೋರಾಗಿ ನಡೀತಿರುವಂತ ಸಂದರ್ಭ ಅದು. ಪುಟ್ಟಪ್ಪನವರು ವಿದ್ಯಾರ್ಥಿ ನಾಯಕರಾಗಿ ಅಲ್ಲಿ ಧುಮುಕಿದ್ರು. 1942 ಕ್ವಿಟ್ ಇಂಡಿಯಾ ಚಳವಳಿಯೊಳಗ ಕರ್ನಾಟಕ ಕಾಲೇಜಿಗೆ ಬ್ರಿಟಿಷ್ ಅಧ್ಯಾಪಕರಿಗೆ ಗಾಂಧಿ ಟೊಪ್ಪಿಗೆಯನ್ನ ಹಾಕಿದವರೇ ಪುಟ್ಟಪ್ಪನವರು.
ಸ್ವಾತಂತ್ರ್ಯ ಹೋರಾಟವನ್ನ ಆರಂಭಿಸಿದ ಪುಟ್ಟಪ್ಪನವರು ಅವರು ಕೊನೆ ತನಕನೂ ಕೂಡ ಆ ಹೋರಾಟದಲ್ಲಿ ತಮ್ಮನ್ನ ತಾವು ತೊಡಗಿಸಿಕೊಂಡಿದ್ರು. ಬ್ಯಾಡಗಿ ಪುಟ್ಟಪ್ಪನವರ ಅಭ್ಯಾಸ ಚಿಂತನ ಮಂಥನಗಳಿಗೆ ಒಂದು ಬಾಳನ್ನ ಕೊಟ್ಟಂತ ಊರು. ಬೆಳಗಾವಿಯಲ್ಲಿ ಕೂಡ ಅವರು ಕಾನೂನು ವ್ಯಾಸಂಗವನ್ನ ಮಾಡಿ 1945 LLB ಪದವಿಯನ್ನ ಪಡ್ಕೊಂಡ್ರು. ಅವರು ವಕೀಲ ವೃತ್ತಿಯನ್ನ ಕೆಲವರು ಚಿತ್ರದುರ್ಗದಲ್ಲಿ ಪ್ರಾರಂಭಿಸಿದ್ರು ಅಂತ ಹೇಳ್ತಾರೆ, ಕೆಲವರು ಬಿಜಾಪುರದಲ್ಲಿ ಪ್ರಾರಂಭಿಸಿದ್ರು ಅಂತ ಹೇಳ್ತಾರ. ಅದು ಸ್ವಲ್ಪ ಗೊಂದಲ ಇದೆ, ಅದನ್ನ ಆಮೇಲೆ ಸ್ಪಷ್ಟಪಡಿಸ್ಬೇಕು ಅಂತ ಕೇಳ್ತಾ ಅವರು ಬಿಜಾಪುರದಲ್ಲಿ ವಕೀಲ ವೃತ್ತಿಯನ್ನ ಆರಂಭಿಸಿದ್ರು. ಆಗ ಅಲ್ಲಿ ನಿಜಲಿಂಗಪ್ಪ ಅವರು ಪಾಪು ಅವರ ಹೋರಾಟದ ಬದುಕನ್ನ ಮೆಚ್ಚಿ ಪ್ರೋತ್ಸಾಹ ಕೊಟ್ರು. ಮೊದಲಿಗೆ ವಕೀಲ ವೃತ್ತಿಯನ್ನ ಪ್ರಾರಂಭಿಸಿದಾಗ ಕಕ್ಷಿದಾರು ಸರಿಯಾಗಿ ಸಿಗದೆ ಹೋದಾಗ ಊಟಕ್ಕೂ ಕೂಡ ಪರದಾಡುವಂತ ಪರಿಸ್ಥಿತಿ ಅವರಿಗೆ ಬಂತಂತೆ. ಅದಕ್ಕಾಗಿ ಅಲ್ಲಿಂದ ಒಂದು ಜೀವನೋಪಾಯಕ್ಕಾಗಿ ಒಂದು ಕೆಲಸವನ್ನ ಅರಸಿ ಮುಂಬೈಗೆ ಬಂದ್ರು ಅನ್ನುವಂತ ವಿಷಯ ತಿಳಿದು ಬರ್ತದೆ. ಮುಂಬೈ ಒಳಗ ಹೈಕೋರ್ಟಿನಲ್ಲಿ ವಕೀಲ ವೃತ್ತಿಯನ್ನ ಪ್ರಾರಂಭಿಸಿದ್ರು. ಸರ್ದಾರ್ ಪಟೇಲರ ಪ್ರೇರಣೆಯಿಂದ ಆಗಿನ ಆಂಗ್ಲ ಪತ್ರಿಕೆಯಾದಂತ ಫ್ರೀ ಫ್ರೆಶ್ ಜರ್ನಲ್ ಬಾಂಬೆ ಕ್ರಾನಿಕಲ್ದಲ್ಲಿ ಅವರು ಅನೇಕ ಲೇಖನಗಳನ್ನ ಬರೆದ್ರು. ಫ್ರೀ ಫ್ರೆಶ್ ಜರ್ನಲ್ ಸಂಪಾದಕರಾದಂತ ಕೆ ಸದಾನಂದ ಅವರು ತಮ್ಮ ಪತ್ರಿಕೆಯಲ್ಲಿ ಅವರನ್ನ ಉಳಿಲಿಕ್ಕೆ ಒತ್ತಾಯಿಸಿ, ಅದೇ ಸಂದರ್ಭದಲ್ಲಿ ಕರ್ನಾಟಕದ ರಾಜಕೀಯ ಧುರೀಣರಾದಂತ KF ಪಾಟೀಲ್ರು ಮುಂಬೈಗೆ ಬಂದು ತಾವು ಹುಬ್ಬಳ್ಳಿಯಲ್ಲಿ ಕನ್ನಡ ಪತ್ರಿಕೆಯನ್ನ ಆರಂಭಿಸುವ ವಿಚಾರವನ್ನು ತಿಳಿಸಿ ಅದರ ಸಂಪಾದಕರಾಗ್ಲಿಕ್ಕೆ ಪುಟ್ಟಪ್ಪನವರಿಗೆ ಒತ್ತಾಯಿಸಿದ ಮೇಲೆ ಮುಂದೆ ಅವರು ಕನ್ನಡ ನಾಡು ನುಡಿಯ ಅಭಿಮಾನ ಇಟ್ಟುಕೊಂಡು ಮುಂದೆ ಅವರು ಪತ್ರಿಕೋದ್ಯಮದ ಒಂದು ರಂಗ ಪ್ರವೇಶವನ್ನ ಮಾಡಿದ್ರು ಅಂತ ಅಲ್ಲಿ ನಮಗೆ ತಿಳಿದು ಬರ್ತದೆ. ಹೀಗೆ ಪಾಟೀಲ್ ಪುಟ್ಟಪ್ಪನವರು 1947ರಲ್ಲಿ ವಿಶಾಲ ಕರ್ನಾಟಕ, 1952ರಲ್ಲಿ ನವಯುಗ, 1954ರಲ್ಲಿ ಪ್ರಪಂಚ ಸಾಪ್ತಾಹಿಕ, 1956ರಲ್ಲಿ ಸಂಗಮ ಮಾಸಿಕ, 1959ರಲ್ಲಿ ವಿಶ್ವವಾಣಿ ದೈನಿಕ, 1961ರಲ್ಲಿ ಮನೋರಮಾ ಸಿನಿಮಾ ಪಾಕ್ಷಿಕ, 1964ರಲ್ಲಿ ಸ್ತ್ರೀ ಮಾಸಿಕ ಮುಂತಾದ ಹಲವಾರು ಪತ್ರಿಕೆಗಳ ಸಂಪಾದಕರಾಗಿ ಅವರು ತಮ್ಮ ಕೆಲಸವನ್ನ ಪ್ರಾರಂಭ ಮಾಡಿದ್ರು. ಪತ್ರಿಕೋದ್ಯಮದೊಳಗ ಒಂದು ಹೊಸ ಪ್ರಯೋಗಗಳನ್ನ ಮಾಡಿದ್ರು. ಜೊತೆಗೆ ಪ್ರಜಾವಾಣಿ, ಕನ್ನಡಪ್ರಭ ಅನೇಕ ಪತ್ರಿಕೆಗಳಲ್ಲಿ ಅಂಕಣಕಾರರಾಗಿ ಅವರು ತಮ್ಮನ್ನ ಗುರುತಿಸಿಕೊಂಡರು ಅನ್ನುವಂಥದ್ದು ಬಹಳ ಸಂತೋಷದ ವಿಷಯ. ಬಾಲ್ಯದೊಳಗ ಪಾಟೀಲ್ ಪುಟ್ಟಪ್ಪನವರು ಬಹಳ ಹಠಮಾರಿ ಇದ್ರಂತ್ರಿ. ಅವ್ರು ಹೇಳಿದ್ದೇ ಸರಿ ಅನ್ನುವಂತ ಒಂದು ಸ್ವಭಾವ. ಅವರಿಗೆ ಗಣಿತ ವಿಷಯ ಅಂದ್ರ ಬಹಳ ತಲೆನೋವು ಅಂತ ಹೇಳ್ಕೊಂಡಾರ. ಅವ್ರಿಗೆ ಹಾಲು ಮೊಸರು ಅಂದ್ರ ಬಹಳ ಇಷ್ಟ ಅಂತೆ. ಸೋದರತ್ತೆ ಹೇಳುವಂತ ಒಂದು ಜಾನಪದ ಕಥೆಗಳನ್ನ ತುಂಬಾ ಅವರ ಮೇಲೆ ಪ್ರಭಾವವನ್ನ ಬೀರಿದುವು ಅಂತ ಗೊತ್ತಾಗ್ತದೆ. ಬಾಲ್ಯದಿಂದಲೇ ಅವರು ಸ್ವದೇಶಿ ಅಭಿಮಾನವನ್ನ ಇಟ್ಕೊಂಡವರು. ಬ್ಯಾಡಗಿಯ ಆಂಗ್ಲೋ ವರ್ನಾಕ್ಯುಲರ್ ಶಾಲೆಗೆ ಸೇರಿದ ಮೇಲೆ ಅವರ ಜೀವನದಲ್ಲಿ ಒಂದು ಮಹತ್ತರವಾದಂತ ತಿರುವು ಆಯ್ತು ಅಂತ ಹೇಳ್ತಾರೆ. ಇಲ್ದಿದ್ರೆ ಬಹುಶಃ ಅವರು ಜೀವನದಲ್ಲಿ ದನ ಕಾಯ್ಕೊಂತ ಗೌಡಿಕೆ ಮಾಡ್ಕೊಂಡು ಊರೊಳಗೆ ಇರ್ಬೇಕಾಗ್ತಿತ್ತು ಅನ್ನುವಂತ ವಿಚಾರವನ್ನ ಶಾಮಂ ಕೃಷ್ಣರಾಯರು ಅದನ್ನ ವ್ಯಕ್ತಪಡಿಸ್ತಾರ. ಬ್ಯಾಡಗಿ ಶಾಲೆಯೊಳಗೆ ಓದುತ್ತಿದ್ದಾಗ ಅವ್ರ ಮೇಲೆ ಪ್ರಭಾವ ಬೀರಿದ ಗುರುಗಳು ಅಂತಂದ್ರೆ ಗಂಗಾಧರ್ ಸೌದತ್ತಿಯವರು ಅಂತ ಹೇಳಿ. ಅಷ್ಟೇ ಅಲ್ಲ, ವೀಕ್ರು ಗೋಕಾಕ್ ಅವರು, AT ಸಾಸ್ನೂರ್ ಅವರು ಅವರ ಸಹಪಾಠಿಗಳಾಗಿದ್ರಂತೆ. ಒಮ್ಮೆ ಹಲಗೇರಿಯ ನಾಟಕ ಕಂಪನಿಯೊಳಗ ಸ್ತ್ರೀ ಪಾತ್ರ ಮಾಡುವಂತ ಪಾತ್ರಧಾರಿ ಬರದೇ ಇದ್ದಾಗ ಅವರು ಏನ್ ಮಾಡಿದ್ರು ಅಂದ್ರೆ ಸ್ತ್ರೀ ಪಾತ್ರವನ್ನ ಮಾಡಿ ಸೈ ಅನಿಸ್ಕೊಂಡ್ರು ಅನ್ನುವಂಥದ್ದು ಕೂಡ ನಮಗ ತಿಳಿದು ಬರ್ತದೆ. ಬಿಜಾಪುರದೊಳಗ ಪ್ರಸಿದ್ಧ ವೈದ್ಯರಾದಂತ ಡಾಕ್ಟರ್ BM ಪಾಟೀಲ್ರು, ಅವರ ಧರ್ಮ ಪತ್ನಿ ನಾಗಮ್ಮ, ಅವರಿಗೆ 11 ಜನ ಮಕ್ಕಳು. BM ಪಾಟೀಲ್ರು ಮತ್ತು ನಾಗಮ್ಮ ಅವರಿಗೆ 11 ಜನ ಮಕ್ಕಳು. ಅವರ ಹಿರಿ ಮಗಳು ಇಂದುಮತಿ, ಅವರು ಪಾಟೀಲ್ ಪುಟ್ಟಪ್ಪ ಅವರ ಧರ್ಮ ಪತ್ನಿ ಆದ್ಲು ಮುಂದೆ. ಅವರು ಪಾಪೂರ್ ಅವರ ಸೋದರ ಮಾವ ಡಾಕ್ಟರ್ BM ಪಾಟೀಲ್ರು ಬಿಜಾಪುರದಾಗಿದ್ದಾಗ ಬಹುಶಃ ಯಾವ್ಯಾವ್ದೋ ನೆಪ ಮಾಡ್ಕೊಂಡು ಇಂದುಮತಿಯನ್ನ ನೋಡ್ಲಿಕ್ಕೆ ಹೋಗ್ತಿದ್ರು ಅಂತ ತಿಳ್ಕೊಂಡು ಕೆಲವು ಲೇಖಕರು ತಮಾಷೆ ಮಾಡ್ತಾರೆ. ಅವ್ರ ಇಂದುಮತಿಯನ್ನು ಇಷ್ಟಪಟ್ಟು 1945 ನವೆಂಬರ್ 11ರೊಳಗ ಮದುವೆ ಆಗ್ತದ. ಅವ್ರಿಗೆ 5 ಜನ ಮಕ್ಕಳಿದ್ದಾರೆ. ಹಾವೇರಿ ತಾಲೂಕು, ಆಗಿನ ಹಾವೇರಿ ತಾಲೂಕು ಕರ್ಜಿಗೆಯೊಳಗ ಬಡತನ ಇದ್ರೂ ಕೂಡ
ಒಂದು ರೀತಿಯ ಮದುವೆ ಅವರು ಅದ್ದೂರಿಯಾಗಿ ಸಿಂಪಲ್ ಆಗಿ ಮದುವೆ ಮಾಡ್ಕೊಂಡ್ರು. ಮುಂದೆ ಅವರು ಬಡತನದ ಒಂದು ಸುಖ ಸಂಸಾರ ಪ್ರಾರಂಭ ಆಯ್ತು. ಮೊದಲಿಗೆ ಅವ್ರು ಬಹಳಷ್ಟು ಕಷ್ಟಪಟ್ಟರು ಕೂಡ ಮುಂದೆ ಪತ್ರಿಕೋದ್ಯಮದೊಳಗ ತಮ್ಮನ್ನ ತಾವು ತೊಡಗಿಸ್ಕೊಂಡ ಮೇಲೆ ಅವರ ಜೀವನದಲ್ಲಿ ಒಂದು ರೀತಿಯ ಆರ್ಥಿಕ ಪರಿಸ್ಥಿತಿ ಚೆನ್ನಾಗಾಯ್ತು ಅನ್ನುವಂಥದ್ದು ನಮಗ ಗೊತ್ತಾಗ್ತದೆ. ಪಾಟೀಲ್ ಪುಟ್ಟಪ್ಪನವರು 1949 ಕ್ಯಾಲಿಫೋರ್ನಿಯಾದ ಲಾಸ್ ಏಂಜಲೀಸ್ ವಿಶ್ವವಿದ್ಯಾಲಯದಲ್ಲಿ ಪತ್ರಿಕೋದ್ಯಮ MSc ಪದವಿಯನ್ನ ಪಡ್ಕೊಂಡ್ರು. ಅಲ್ಲಿ ಡೀನ್ರಾದಂತ ಡಾಕ್ಟರ್ ಜೋಸೆಫ್ ಬ್ರಾಂಟ್ ಅನ್ನುವಂತ ಅವರ ಅಲ್ಲಿ PhD ಅಧ್ಯಯನ ಮಾಡಿ ಮುಂದುವರಿಸ್ಲಿಕ್ಕೆ ಹೇಳ್ತಾರೆ. ಆದ್ರೆ ಆರ್ಥಿಕ ಪರಿಸ್ಥಿತಿ ಬಹಳ ತೊಂದರೆ ಇರುವುದರಿಂದ, ಅವರಿಗೆ ಹಣದ ಕೊರತೆ ಇರುವುದರಿಂದ ಮರಳಿ ಅವರು ತಾಯ್ನಾಡಿಗೆ ಬರಬೇಕಾಯ್ತು ಅನ್ನುವಂತ ಒಂದು ವಿಚಾರ ನಮಗ್ ಗೊತ್ತಾಗ್ತದೆ. ಬಂದ ಮೇಲೇನೆ ಅವರು ಅನೇಕ ಒಂದು ಹುಬ್ಬಳ್ಳಿಯೊಳಗ ನವಯುಗ ಪತ್ರಿಕೆಯನ್ನ ಪ್ರಾರಂಭ ಮಾಡಿದ್ದು ಕೂಡ ನಮಗೆ ತಿಳಿದು ಬರ್ತದೆ. ಸಂಯುಕ್ತ ಕರ್ನಾಟಕದ ಪತ್ರಿಕೆಯ ಹನುಮಂತರಾಯರವರ ಪ್ರೇರಣೆಯಿಂದ 1954 ಪುಟ್ಟಪ್ಪನವರು ಪ್ರಪಂಚ ವಾರ ಪತ್ರಿಕೆಯನ್ನ ಆರಂಭಿಸಿದ್ರು. ಅರ್ಧ ಶತಮಾನ ಕಾಲದಿಂದಲೂ ಕೂಡ ಪ್ರಪಂಚ ವಾರ ಪತ್ರಿಕೆಯ ಸಂಪಾದಕರಾಗಿ ಪತ್ರಿಕೆಯನ್ನು ನಡೆಸಿಕೊಂಡು ಒಂದು ಅದ್ವಿತೀಯ ಸಾಧನೆ ಪುಟ್ಟಪ್ಪನವ್ರದ್ದು. ಯಾಕಂದ್ರೆ ಇಂಥ ಒಂದು ಪ್ರಪಂಚ ಪತ್ರಿಕೆ ಇಷ್ಟೊಂದು ಇವತ್ತು ಪ್ರಸಿದ್ಧಿಯನ್ನ ಪಡೆದಿದೆಯಲ್ಲ, ಪಾಟೀಲ್ ಪುಟ್ಟಪ್ಪ ಅಂದ್ರೇನ ಪ್ರಪಂಚ ಪತ್ರಿಕೆ ಅನ್ನುವಷ್ಟರ ಮಟ್ಟಿಗೆ ಅವರು ಸಾಧನೆಯನ್ನ ಮಾಡಿದ್ರು. ಅವ್ರ ಕಂಡಂತ ಕೆಲವರು ಅವರ ಬಗ್ಗೆ ಬಹಳ ಹೇಳ್ತಾರೆ. ಅವರು ನೇರ ದಿಟ್ಟ ಅನ್ನುವ ರೀತಿ ಒಳಗ ಸುದ್ದಿಗಳನ್ನ ಬರಿತಿದ್ರು ಮತ್ತು ಅಷ್ಟೇ ನೇರ ದಿಟ್ಟವಾಗಿ ಮಾತಾಡುವಂತ ಸ್ವಭಾವ ಪಾಟೀಲ್ ಪುಟ್ಟಪ್ಪ ಅವರು. ಇವತ್ತೊಬ್ರು ನಮ್ಮ ಕಾಲೇಜಿಗೆ ಹೀಗೆ ಪತ್ರಕರ್ತರು ಬಂದಾಗ ಒಂದು ಮಾತು ಹೇಳಿದ್ರು ಪಾಟೀಲ್ ಪುಟ್ಟಪ್ಪ ಅವ್ರ ಬಗ್ಗೆ. ಒಂದು ಪತ್ರಿಕೆಯಲ್ಲಿ ಏನಾದ್ರೂ ಒಂದು ಸುದ್ದಿಯನ್ನ ಬರೆಯುವಾಗ ಸ್ವಲ್ಪ ಜಾಗ ಉಳಿದಿರ್ತದ, ಆ ಜಾಗ ಏನ್ ಮಾಡ್ಬೇಕು ಅಂತಂದ್ರೆ ಇವರೇ ಹೇಳ್ಬಿಡ್ತಿದ್ರಂತ್ರಿ. ಏನಂದ್ರೆ ಅದನ್ನ ಹಾಗೆ ಬಿಡ್ಬೇಡ್ರಿ, ಬಾಂಗ್ಲಾದೇಶದೊಳಗ 3 ತಲೆ ಇರುವಂತ 4 ಕಾಲಿನ 4 ಕೈಯ ಒಬ್ಬ ಇದು ಹುಡುಗ ಒಂದು ಜನನ ಆಗಿದೆ, ಒಂದು ಮಗುವಿಗೆ ಜನನ ಆಗಿದೆ, ಇದೊಂದು ವಿಶೇಷ ಸುದ್ದಿ ಅಂತ ತಿಳ್ಕೊಂಡು ಅದನ್ನ ಮುಗಿಸ್ಬಿಡ್ತಾರೆ. ಅಂದ್ರೆ ಇಲ್ಲಿ ಪಾಟೀಲ್ ಪುಟ್ಟಪ್ಪ ಅವರ ಒಂದು ಸಮಯ ಪ್ರಜ್ಞೆ ಹೇಗಿತ್ತು ಅನ್ನುವಂಥದ್ದು ಆ ಪತ್ರಿಕೋದ್ಯಮವನ್ನ ನೋಡಿದವರು ಅದನ್ನ ನಮಗ್ ಹೇಳ್ತಾರೆ. ಪುಟ್ಟಪ್ಪನವರು ಸಂಗಮ ಡೈಜೆಸ್ಟ್ ಅನ್ನುವಂತ ಪತ್ರಿಕೆಯನ್ನು 1956 ಆರಂಭಿಸಿದ್ರು. ಕನ್ನಡಿಗರಿಗೆ ಅಗತ್ಯವಾದಂತ ಜ್ಞಾನವನ್ನ ಅದ್ರ ಮೂಲಕ ಕೊಟ್ರು ಅಂತಂದ್ರೆ ತಪ್ಪಾಗ್ಲಿಕ್ಕಿಲ್ಲ. ಬಹುಶಃ ಅವರು ನಿರಂತರವಾಗಿ ಆ ಒಂದು ವಿಶ್ವವಾಣಿ ಅನ್ನುವಂತ ಪತ್ರಿಕೆಯನ್ನು ಕೂಡ ಅವರು ನಡೆಸ್ಕೊಂಡು ಬಂದ್ರು. ಅವ್ರು ಎಷ್ಟೇ ತಮಗ ನೋವಿದ್ರು ಕೂಡ, ಎಷ್ಟೇ ಕಷ್ಟ ಇದ್ರು ಕೂಡ ಅದೆಲ್ಲವನ್ನ ನುಂಗಿಕೊಂಡು TA ಪೈ ಅನ್ನುವಂಥವ್ರು ಆ ಟೈಮ್ ಒಳಗ ಅವ್ರಿಗೆ ಸಹಾಯ ಮಾಡಿದ್ರಂತೆ. ಅವರ ಸಹಾಯವನ್ನ ಅವ್ರು ಯಾವಾಗ್ಲೂ ನೆನಪಿಸ್ಕೊಳ್ತಾರೆ. ಅವ್ರು ಮಾಡಿದಂತ ಸಹಾಯವನ್ನ ನೆನೆಸ್ಕೊಂಡು ತಮ್ಮ ಕಷ್ಟಗಳನ್ನ ನುಂಗಿಕೊಂಡು ಲೇಖನಗಳಿಂದ ಒಂದು ಸಂತೋಷ ಪಡುವಂತ ವ್ಯಕ್ತಿತ್ವ ಪಾಟೀಲ್ ಪುಟ್ಟಪ್ಪ ಅವ್ರದ್ದಾಗಿತ್ತು ಅನ್ನುವಂಥದ್ದು ನಮಗ ತಿಳಿದು ಬರ್ತದೆ. ಅವ್ರದ್ದು ಬಹುಮುಖ ವ್ಯಕ್ತಿತ್ವ. ಬಹುಶಃ ಅವರು ಎಲ್ಲಾ ರಂಗದೊಳಗೂ ಕೂಡ ತಮ್ಮನ್ನ ಗುರುತಿಸ್ಕೊಂಡವರು. 1962 1974 2 ಅವಧಿಗೆ ರಾಜ್ಯಸಭಾ ಸದಸ್ಯರಾಗಿ ಅವರು ಸೇವೆಯನ್ನ ಸಲ್ಲಿಸಿದ್ದಾರೆ. ದೆಹಲಿಯೊಳಗ ಕರ್ನಾಟಕ ಅಭಿವೃದ್ಧಿಯ ಬಗ್ಗೆ ಧ್ವನಿ ಎತ್ತಿ ಮಾತನಾಡ್ತಿದ್ದಂತ ಪುಟ್ಟಪ್ಪನವರ ಒಂದು ಮಾತಿನ ಮೋಡಿಯನ್ನ ನೋಡಿ ಎಲ್ಲರೂ ಕೂಡ ಅಲ್ಲಿ ಗಾಬರಿ ಆಗ್ತಿದ್ರಂತೆ. ರಾಜ್ಯಸಭೆಯೊಳಗ ರಾಜಕಾರಣಿಗಳು, ಲೇಖಕರು, ಪತ್ರಕರ್ತರು, ಒಂದು ಸಾಂಸ್ಕೃತಿಕ ಜಗತ್ತಿನ ಹಿರಿಯರು ತುಂಬಿರುವಂತ ಸಭೆಯೊಳಗ ಕನ್ನಡ ನಾಡಿನ ಸಂಸ್ಕೃತಿಯ ಬಗ್ಗೆ, ಕರ್ನಾಟಕದ ಆಗುಹೋಗುಗಳ ಬಗ್ಗೆ ಪುಟ್ಟಪ್ಪನವರು ಮಾತನ್ನ ಎತ್ತಿ ಒಂದು ಪರಿಣಾಮಕಾರಿಯಾದಂತ ಮಾತಿನಿಂದ ಜನರಿಗೆ ಒಂದು ತಿಳುವಳಿಕೆಯನ್ನ ಮೂಡಿಸ್ತಿದ್ರು ಅನ್ನುವಂಥದ್ದು ಕೂಡ ನಮಗೆ ಗೊತ್ತಾಗ್ತದೆ. ಪಾಟೀಲ್ ಪುಟ್ಟಪ್ಪನವರು ಒಂದು ಕರ್ನಾಟಕ ಏಕೀಕರಣದ ಚಳುವಳಿಯಲ್ಲೂ ಕೂಡ ನಾಡು ನುಡಿಯ ಹೋರಾಟಗಾರರಾಗಿ ಅವರ ಪಾತ್ರ ಬಹಳ ವಿಶಿಷ್ಟವಾದಂಥದ್ದು. ಕರ್ನಾಟಕದ ಏಕೀಕರಣದಲ್ಲಿ ಪಾಟೀಲ್ ಪುಟ್ಟಪ್ಪ ಅವರ ಪಾತ್ರ ಬಹಳ ವಿಶಿಷ್ಟವಾದದ್ದು. ಅವರ ಒಂದು ಆಸೆಗಳನ್ನ ಅವರೆಲ್ಲರೂ ಕನ್ನಡ ನಾಡಿಗಾಗಿ, ಕನ್ನಡ ನುಡಿಗಾಗಿ ಅವರು ಪಟ್ಟಂತ ಕಷ್ಟ, ಅವರ ಆಸೆ ಆಕಾಂಕ್ಷೆಗಳನ್ನು ಈಡೇರಿಸಿಕೊಳ್ಳಿಕ್ಕೆ, ಕನ್ನಡದ ಜನತೆಗೆ ಒಳ್ಳೆಯದನ್ನ ಮಾಡ್ಲಿಕ್ಕೆ ಅವರು ಪಟ್ಟಂತ ಕಷ್ಟ ಎಲ್ಲರಿಗೂ ಕೂಡ ಇವತ್ತು ಮಾದರಿಯಾಗಿದೆ ಅಂತಂದ್ರೆ ತಪ್ಪಾಗ್ಲಿಕ್ಕಿಲ್ಲ. ಕರ್ನಾಟಕದಲ್ಲಿ ಒಂದು ವಿದ್ಯಾವರ್ಧಕ ಸಂಘ ಏನಿದೆ, ಆ ಒಂದು ವಿದ್ಯಾವರ್ಧಕ ಸಂಘದ ಅಧ್ಯಕ್ಷರಾಗಿ ಕೂಡ ಪಾಟೀಲ್ ಪುಟ್ಟಪ್ಪನವರು ಸಾಕಷ್ಟು ಸೇವೆಯನ್ನ ಕನ್ನಡಕ್ಕಾಗಿ ಸಲ್ಲಿಸಿದ್ದಾರೆ.
1890 ರಾಹಾ ದೇಶಪಾಂಡೆ ಅವರು, ಶಾಮರಾವ್ ವಿಠಲ್ ಕಾಯ್ಕಿಣಿ ಅವರು ಆರಂಭ ಮಾಡಿದಂತ ಈ ಕರ್ನಾಟಕ ವಿದ್ಯಾವರ್ಧಕ ಸಂಘ ಕನ್ನಡ ಸಾಹಿತ್ಯ ಪರಿಷತ್ತಿನಂತ ಸಂಸ್ಥೆಗೆ ಒಂದು ಮಾತೃ ಸ್ಥಾನ ಒಂದು ನಮಗಿಲ್ಲಿ ಗೊತ್ತಾಗ್ತದೆ. ಕರ್ನಾಟಕ ವಿದ್ಯಾವರ್ಧಕ ಸಂಘ ಕನ್ನಡ ನಾಡು ನುಡಿ ಸಾಹಿತ್ಯ ಸಂಸ್ಕೃತಿಯ ಸಂವರ್ಧನೆಗೆ ಇವತ್ತೊಂದು ಬಹುಮುಖವಾದಂತ ಕಾರ್ಯವನ್ನು ಏನ್ ಮಾಡ್ತದೆ. 129 ವರ್ಷಗಳ ದೊಡ್ಡ ಇತಿಹಾಸವುಳ್ಳಂತ ಕರ್ನಾಟಕ ವಿದ್ಯಾವರ್ಧಕ ಸಂಘದೊಳಗ 1967ರಿಂದ ಇಂದಿನವರೆಗೂ ಕೂಡ ನಿರಂತರವಾಗಿ ಪಾಟೀಲ್ ಪುಟ್ಟಪ್ಪನವರು ಅಧ್ಯಕ್ಷರಾಗಿ ಆಯ್ಕೆಯಾಗಿ ಕೆಲಸವನ್ನ ಮಾಡ್ಯಾರ. ಬಹುಶಃ ಯಾವ ವ್ಯಕ್ತಿನೂ ಇಷ್ಟು ವರ್ಷ ಯಾವುದೇ ಸಂಘದ ಅಧ್ಯಕ್ಷರಾಗಿ ಕೆಲಸ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. 50 ವರ್ಷ ಅಧ್ಯಕ್ಷರಾಗಿ ಆಯ್ಕೆ ಮಾಡಿದ ಪಾಟೀಲ್ ಪುಟ್ಟಪ್ಪನವರು ಒಂದು ರೀತಿ ನಿರಂತರವಾಗಿ ದುಡಿದದ್ದು ಒಂದು ಆದಂತ ಒಂದು ವಿಷಯ, ದಾಖಲೆಯನ್ನ ಮಾಡುವಂತ ವಿಷಯ ಅಂತ ಹೇಳಿದ್ರೆ ತಪ್ಪಾಗ್ಲಿಕ್ಕಿಲ್ಲ. ಬಹುಶಃ ಕರ್ನಾಟಕ ವಿದ್ಯಾವರ್ಧಕ ಸಂಘ ಒಂದು ಇವತ್ತು ಏನಾಗಿದೆ ಅಂದ್ರೆ ಪಾಟೀಲ್ ಪುಟ್ಟಪ್ಪನವರ ಸ್ಮರಣೆಯೊಳಗ ಅವರನ್ನ ನೆನಪಿಸುವ ದಿಕ್ಕಿನೊಳಗ ಅವರು ಮಾಡಿದಂತ ಸೇವೆಯನ್ನ ಗಮನಿಸಿ ಇವತ್ತೊಂದು ಪಾಟೀಲ್ ಪುಟ್ಟಪ್ಪ ಅನ್ನುವಂತ ದೊಡ್ಡ ಸಭಾಭವನವನ್ನ ನಿರ್ಮಿಸಿದ್ದು ಅವರ ವ್ಯಕ್ತಿತ್ವ ನಮಗೆ ಗೊತ್ತಾಗುವಂತೆ ಮಾಡ್ತದೆ. ಇನ್ನ ಗೋಕಾಕ್ ವರದಿ ಚಳವಳಿಯಲ್ಲೂ ಕೂಡ ಇವರು ನಾಯಕರಾಗಿ ಕೆಲಸವನ್ನ ಮಾಡ್ಯಾರ. ಪಾಟೀಲ್ ಪುಟ್ಟಪ್ಪನವರು ಕನ್ನಡದ ಹೋರಾಟಗಾರರು ಅಂತ ತಿಳ್ಕೊಂಡು ನಮಗೆಲ್ಲರಿಗೂ ಗೊತ್ತಿರುವಂತಹ ವಿಷಯ. ಕನ್ನಡ ನಾಡು ನುಡಿಗಳ ಒಂದು ಸಮಸ್ಯೆಗೆ ತೀವ್ರವಾಗಿ ಸ್ಪಂದಿಸುವಂತ ಹೃದಯ ಅಂದ್ರ ಪಾಟೀಲ್ ಪುಟ್ಟಪ್ಪನವ್ರದ್ದು. 1982ರೊಳಗನೆ ಕನ್ನಡವನ್ನ ರಾಜ್ಯದ ಶಿಕ್ಷಣದಲ್ಲಿ ಪ್ರಥಮ ಭಾಷೆಯನ್ನಾಗಿ ಮಾಡ್ಲಿಕ್ಕೆ ಉಗ್ರ ಹೋರಾಟವನ್ನ ಮಾಡಿದಂತವರು ಪಾಟೀಲ್ ಪುಟ್ಟಪ್ಪನವರು. ಅಲ್ಲದೆ ಕನ್ನಡ ಕಾವಲು ಸಮಿತಿಯ ಅಧ್ಯಕ್ಷರಾಗಿಯೂ ಕೂಡ ಅವರು ಸಾಕಷ್ಟು ಕೆಲಸವನ್ನ ಮಾಡ್ಯಾರ. ಕರ್ನಾಟಕ ಏಕೀಕರಣದ ಚಳುವಳಿ, ಕನ್ನಡ ಪರವಾದಂತ ಗೋಕಾಕ್ ವರದಿ ಚಳುವಳಿ, ಹೀಗೆ ಅನೇಕ ಚಳುವಳಿಯಲ್ಲಿ ತಾವು ಧುಮುಕಿ ಅಲ್ಲಿ ಕನ್ನಡ ಪರವಾದಂತ ಅಭಿಮಾನವನ್ನ ವ್ಯಕ್ತಪಡಿಸಾರಷ್ಟೇ ಅಲ್ಲ, ಕನ್ನಡವನ್ನ ಉಳಿಸ್ಲಿಕ್ಕೆ, ಕನ್ನಡವನ್ನ ಬೆಳೆಸ್ಲಿಕ್ಕೆ ನಿರಂತರವಾಗಿ ಹೋರಾಟ ಮಾಡಿದಂತ ಒಂದು ವ್ಯಕ್ತಿ, ಒಂದು ವ್ಯಕ್ತಿತ್ವ ಅಂತಂದ್ರೆ ಪಾಟೀಲ್ ಪುಟ್ಟಪ್ಪನವರು. ಒಮ್ಮೆ 1983 ನಡೆದಂತ ಒಂದು ಸಾರ್ವತ್ರಿಕ ಚುನಾವಣೆಯೊಳಗ ಜನತಾ ರಂಗದ ಸರ್ಕಾರ ಆರಿಸಿ ಬರುವುದಕ್ಕೆ ಕನ್ನಡ ಪರವಾದಂತ ಸರ್ಕಾರ ಕರ್ನಾಟಕಕ್ಕೆ ಬೇಕು ಅನ್ನುವಂತ ಒಂದು ಅಂಶನೂ ಕೂಡ ಇಲ್ಲಿ ಪ್ರಮುಖ ಆಗ್ತದೆ. ಅವಾಗ ಮುಖ್ಯಮಂತ್ರಿ ಆದಂತ ರಾಮಕೃಷ್ಣ ಹೆಗಡೆ ಅವರು ತಮ್ಮ ಸರ್ಕಾರ ಕನ್ನಡವನ್ನ ಆಡಳಿತದೊಳಗ ಅನುಷ್ಠಾನಗೊಳಿಸುವಲ್ಲಿ ನಾವು ಬದ್ಧ ಆಗೀವಿ ಅಂತ ತಿಳ್ಕೊಂಡ ಹೇಳ್ತಾರ. ಅದಕ್ಕೊಂದು ವರದಿಯನ್ನ ಮಾಡ್ತಾರ. ಆ ಗೋಕಾಕ್ ವರದಿಯ ಹೋರಾಟದ ರೂವಾರಿಗಳಾದಂತ ಪಾಟೀಲ್ ಪುಟ್ಟಪ್ಪನವರು ವಿಧಾನಸೌಧದೊಳಗೆ ಕರೆಸಿ ಮುಖ್ಯಮಂತ್ರಿ ಹೆಗಡೆ ಅವರು ತಾವು ಕನ್ನಡ ಕಾವಲು ಮತ್ತು ಗಡಿ ಸಲಹಾ ಸಮಿತಿಯನ್ನ ರಚಿಸ್ರಿ, ಅದಕ್ಕೆ ನೀವು ಒಂದು ಲಿಸ್ಟ್ ಕೊಡ್ರಿ ಅಂತ ಹೇಳಿದಾಗ ಒಂದು ಪಟ್ಟಿಯನ್ನೇ ಪಾಟೀಲ್ ಪುಟ್ಟಪ್ಪ ಅವರು ಕೊಡ್ತಾರ. ಆ ಪಟ್ಟಿಯೊಳಗ ಕೈಯಾರ ಕಿಯಂಡ್ರಯ್ಯ ಅವರು, ನಾರಾಯಣರವರು, ಕೋ ಚನ್ನಬಸಪ್ಪನವರು, ಪಿ.ಗೆ. ಬಾಗೋಜಿ ಅವರು, ಹಾಮಾ ನಾಯ್ಕರವರು, ಹೀಗೆ ಒಂದು 10 ಜನರ ಹೆಸರನ್ನ ಸೂಚಿಸಿ ರಾಮಕೃಷ್ಣ ಹೆಗಡೆ ಅವ್ರಿಗೆ ಕೊಟ್ಟಾಗ ಅವ್ರು ಅದನ್ನ ನೋಡಿ ಇದರಲ್ಲಿ ನಿಮ್ ಹೆಸರ ಇಲ್ಲಲ್ಲ ಅಂತ ಕೇಳ್ತಾರ. ಅವಾಗ ಅವರು ತಾವು ಅದನ್ನ ನಿರಾಕರಿಸ್ತಾರ. ನಾ ಹಿಂದೆ ನಿಂತು ಕೆಲಸ ಮಾಡ್ತೀನಿ ಅಂತ ಹೇಳಿದ್ರು ಕೂಡ ರಾಮಕೃಷ್ಣ ಹೆಗಡೆ ಅವರು ಅವ್ರ ಮಾತನ್ನ ತಿರಸ್ಕರಿಸಿ ನೀವು ಇದರ ಅಧ್ಯಕ್ಷರಾಗ್ಲೇಬೇಕು ಅನ್ನುವಂತ ಒಂದು ಕನ್ನಡ ಅನುಷ್ಠಾನಗೊಳಿಸ್ಲಿಕ್ಕೆ ನಿಮ್ಮಂತವ್ರು ಬೇಕು ಅನ್ನುವಂತ ಮಾತಿಗೆ ತಮ್ಮ ನಿರ್ಧಾರವನ್ನ ಬದಲಿಸಿ ಅದಕ್ಕೆ ಅಧ್ಯಕ್ಷರಾದಂತ ಒಂದು ವಿಚಾರನು ನಮಗೆ ಕಂಡು ಬರ್ತದೆ. 1985 ನವೆಂಬರ್ 1 ಒಂದು ಸಮಗ್ರ ಆಡಳಿತದ ಕನ್ನಡದ ಮೂಲಕನೇ ಆಗಬೇಕು ಅನ್ನುವಂತ ಒಂದು ಅಂತಿಮ ತೀರ್ಮಾನ ಆಜ್ಞೆಯನ್ನ ರಾಮಕೃಷ್ಣ ಹೆಗಡೆ ಅವರು ಹೊರಡಿಸ್ತಾರ. ಇದರಿಂದ ಅಧಿಕಾರಿಗಳು ಬೆದರಿ ಹೋಗ್ಬಿಡ್ತಾರ ಆ ಸಮಯದೊಳಗೆ. ಯಾಕಂದ್ರೆ ಕನ್ನಡದಲ್ಲಿ ಆಡಳಿತನೇ ಕನ್ನಡ ಭಾಷೆ ಆಗ್ಬೇಕು, ಎಲ್ಲಾ ಆದೇಶಗಳು ಕೂಡ ಕನ್ನಡದೊಳಗೆ ಬರ್ಬೇಕು, ಎಲ್ಲಾ ಸುತ್ತೋಲೆಗಳು ಕನ್ನಡದಾಗ ಬರ್ಬೇಕು, ಪತ್ರ ವ್ಯವಹಾರ ಕನ್ನಡದೊಳಗ ಆಗ್ಬೇಕು. ಈ ಒಂದು ಶಿಸ್ತು ಕ್ರಮವನ್ನ ಜರುಗಿಸ್ಲಿಕ್ಕೆ ಸರ್ಕಾರ ಹಿಂಜರುವುದಿಲ್ಲ ಅನ್ನುವಂತ ಖಾತ್ರಿಯಿಂದ ರಾಮಕೃಷ್ಣ ಹೆಗಡೆ ಅವರು ಅದನ್ನ ಮಾಡಿದಾಗ ಅನೇಕ IAS ಅಧಿಕಾರಿಗಳು ಕೂಡ ಏನ್ ಮಾಡಿದ್ರಂತೆ, ಆ ಟೈಮ್ ಒಳಗ ಕನ್ನಡವನ್ನ ಕಲಿತು ಟಿಪ್ಪಣಿಗಳನ್ನು ಕೂಡ ಕನ್ನಡದಲ್ಲಿ ಬರೀಲಿಕ್ಕೆ ಪ್ರಾರಂಭ ಮಾಡಿದ್ರು ಅನ್ನುವಂತ ವಿಷಯವನ್ನ ಹೇಳ್ತಾರೆ. ಇದನ್ನ ಸುಮ್ನೆ ಬಿಡುವುದಿಲ್ಲ ಪಾಟೀಲ್ ಪುಟ್ಟಪ್ಪ ಅವರು. ನೋಡ್ ಬರ್ಬೇಕು ಅಂತ ಪ್ರತಿಯೊಂದು ಇಲಾಖೆಯಿಂದ ಇಲಾಖೆಗೆ ಅಡ್ಡಾಡಿ ರಾಜ್ಯದ ವಿವಿಧ ಸ್ಥಳಗಳಿಗೆ ಅನಿರೀಕ್ಷಿತವಾಗಿ ಭೇಟಿ ಮಾಡಿ ಕಚೇರಿ ಒಳಗ ಕನ್ನಡದ ಬಳಕೆ ಆಗ್ತೈತೋ ಇಲ್ಲೋ ಅಂತ ನೋಡಿ ಬರ್ತಿದ್ರಂತೆ. ಹೀಗಾಗಿ ಇಂಗ್ಲಿಷ್ ವ್ಯವಹಾರಕ್ಕೆ ಅಂತಿಮ ತೆರೆ ಎಳೆಯುವ ಕಾಲ ಬಂತು ಅಂತ ತಿಳ್ಕೊಂಡು ಬಹಳಷ್ಟು ಜನ ಅವಾಗ ಮಾತಾಡ್ಕೊಂಡ್ರು ಅನ್ನುವಂಥದ್ದು ನಮಗ್ ಗೊತ್ತಾಗ್ತದೆ. ಪಾಪು ಅವರು ಈ ರೀತಿಯಾದಂತ
ಒಂದು ಕೆಲಸವನ್ನ ಆಗ ಮಾಡಿದ್ದು ಇವತ್ತ ಯಾವುದೇ ಒಂದು ಕಚೇರಿಯೊಳಗೂ ಕನ್ನಡ ಬಳಕೆ ಆಗಬೇಕು ಅಂತ ಹೇಳಿದ್ರು ಕೂಡ ಇವತ್ತು ಶುದ್ಧವಾದ ಕನ್ನಡ ಎಲ್ಲೂ ನಮಗೆ ಕಾಣಿಸ್ತಾ ಇಲ್ಲ. ಆಗಿನ ಪೂರ್ತಕ್ಕೆ ಏನೋ ಒಂದು ಸ್ಟ್ರಿಕ್ಟ್ ಆರ್ಡರ್ ಮಾಡಿದಂತ ತಕ್ಷಣ ಸ್ವಲ್ಪ ದಿನ ಕನ್ನಡದ ಬಳಕೆ ಮಾಡ್ತಾರ, ಮತ್ತೆ ಇಂಗ್ಲಿಷ್ನೊಳಗನೆ ವ್ಯವಹಾರ ನಡೀತದ. ಇದೆಲ್ಲವೂ ಒತ್ತಾಯಗಳಿಂದಾಗಲಿ, ಯಾರದೇ ಒಂದು ಕೂಗಿನಿಂದಾಗಲಿ, ಸರ್ಕಾರದ ಆದೇಶದಿಂದಾಗಲಿ ಕನ್ನಡ ಉಳಿಲಿಕ್ಕೆ ಸಾಧ್ಯ ಇಲ್ಲ. ಬಹುಶಃ ಕನ್ನಡಿಗರ ಮನಸ್ಸು, ಕನ್ನಡಿಗರು ಮನದಾಳದಿಂದ ಕನ್ನಡವನ್ನ ಒಂದು ರೀತಿ ಅಭಿಮಾನದಿಂದ ಹೇಳಿದರೆ ಮಾತ್ರ, ಅಭಿಮಾನ ಅದರ ಮೇಲೆ ಇದ್ರೆ ಮಾತ್ರ ಕನ್ನಡ ಉಳಿಲಿಕ್ಕೆ ಸಾಧ್ಯ ಆಗ್ತೈತಿ ಅನ್ನುವಂಥದ್ದನ್ನ ನಾನು ಕೂಡ ಈ ಸಂದರ್ಭದಲ್ಲಿ ಹೇಳಿಕ್ಕೆ ಇಷ್ಟಪಡ್ತೀನಿ. ಯಾಕಂದ್ರೆ ಕನ್ನಡ ಉಳಿಲಿಕ್ಕೆ ಬೆಳಿಲಿಕ್ಕೆ ಪಾಪುರವರಂತವ್ರು ಅನೇಕ ಹೋರಾಟ ಮಾಡಿದ್ರು. ಆದ್ರೆ ನಮ್ಮ ಕೈಯಲ್ಲಿ ಕೊಟ್ಟಂತ ಕನ್ನಡ ನಾಡಿನ ಕನ್ನಡದ ಸ್ಥಿತಿ ಇವತ್ತು ಏನಾಗಿದೆ ಅನ್ನುವಂಥದ್ದು ಬಹುಶಃ ಎಲ್ಲರಿಗೂ ಗೊತ್ತಿರುವಂತ ಒಂದು ವಿಚಾರ. ಆ ಒಂದು ಹಾಮಾನಾಯಕರು ಹೇಳ್ತಾರಲ್ಲ, ಕನ್ನಡ ಭಾಷೆ ಇವತ್ತೊಮ್ಮೆ ವಿಮಾನ ನಿಲ್ದಾಣದೊಳಗ ಅವ್ರು ಯಾರೋ ಒಬ್ಬ ಗೆಳೆಯರು ಬಂದು ಎಲ್ಲೂ ಕನ್ನಡದ ಒಂದು ಫಲಕಗಳು ಇಲ್ಲ ಅಲ್ಲ ಅಂತ ಕೇಳಿದಾಗ, ಇದೇ ಅಲ್ಲ ಅಲ್ಲಿ ಶೌಚಾಲಯದ ಮೇಲೆ ಗಂಡಸರು ಹೆಂಗಸರು ಅಂತ ತಿಳ್ಕೊಂಡು ತಮಾಷೆ ಮಾಡಿದ್ರಂತ. ಅಂದ್ರೆ ನಮ್ಮ ಕನ್ನಡದ ಪರಿಸ್ಥಿತಿ ಇವತ್ತ ಅಷ್ಟಕ್ ಬಂದದ. ಇವತ್ತು ಕನ್ನಡ ಉಪನ್ಯಾಸಕರಾದವರು ಕನ್ನಡಿಗರೇ ಕನ್ನಡವನ್ನ ಮರೆತ್ರೆ ಇನ್ ಯಾರು ಉಳಿಸ್ಬೇಕು, ಯಾರು ಬೆಳೆಸ್ಬೇಕು ಅನ್ನುವಂತ ಒಂದು ಸಂದಿಗ್ಧ ಪರಿಸ್ಥಿತಿ ಕನ್ನಡ ನಾಡಿಗೆ ಇವತ್ತ ಬಂದಿದೆ ಅಂತ ಹೇಳಿದ್ರೆ ಬಹುಶಃ ತಪ್ಪಾಗ್ಲಿಕ್ಕಿಲ್ಲ. ಈ ನಿಟ್ಟಿನಲ್ಲಿ ಪಾಪುರವರು ಬಹಳಷ್ಟು ಹೋರಾಟವನ್ನ ಮಾಡಿದ್ರು. ಪಾಪುರವರು ಬರೀ ಪತ್ರಿಕೋದ್ಯಮ ಅಷ್ಟೇ ಅಲ್ಲ, ಹೋರಾಟ ಅಷ್ಟೇ ಅಲ್ಲ, ಕನ್ನಡ ಅಭಿಮಾನ ಅಷ್ಟೇ ಅಲ್ಲ, ಸಾಕಷ್ಟು ಸಾಹಿತ್ಯವನ್ನು ಕೂಡ ಅವರು ಕನ್ನಡ ಸಾಹಿತ್ಯಕ್ಕೆ ಕೊಟ್ಟಿದ್ದಾರೆ. ಅವರ ಬರಹ ಒಂದು ರೀತಿ ವೈವಿಧ್ಯ ಅಂತ ಒಂದು ಬರಹ, ಸಣ್ಣ ಕಥೆಗಳು, ವ್ಯಕ್ತಿ ಚಿತ್ರಣಗಳು, ಅಂಕಣ ಸಾಹಿತ್ಯ, ಪತ್ರಿಕಾ ಲೇಖನ, ಚಿಂತನ ಸಾಹಿತ್ಯ, ಪ್ರವಾಸ ಸಾಹಿತ್ಯ, ಜೀವನ ಚರಿತ್ರೆ, ಅನೇಕ ಪ್ರಕಾರಗಳಲ್ಲಿ ಪಾಪುರವರು ತಮ್ಮ ಒಂದು ಲೇಖನ, ತಮ್ಮ ಒಂದು ಪುಸ್ತಕಗಳನ್ನ ಕೊಟ್ಟು, ಸಾಕಷ್ಟು ಪುಸ್ತಕಗಳನ್ನ ಕನ್ನಡ ಸಾಹಿತ್ಯಕ್ಕೆ ಕೊಟ್ಟು ಒಂದು ಕನ್ನಡ ಸಾಹಿತ್ಯವನ್ನ ಶ್ರೀಮಂತಗೊಳಿಸ್ಯಾರ. ಪತ್ರಕರ್ತರಾದಂಥ ಪಾಪುರವರು ಸಾಹಿತ್ಯ ಸೃಷ್ಟಿಯಲ್ಲೂ ಕೂಡ ಪತ್ರಕರ್ತನ ಒಂದು ಮನೋಧರ್ಮವನ್ನ, ಒಂದು ಬರವಣಿಗೆಯಲ್ಲೂ ಕೂಡ ಆ ರೀತಿಯಾದ ಮನೋಧರ್ಮವನ್ನ ನಾವು ಕಾಣ್ಲಿಕ್ಕೆ ಸಾಧ್ಯ ಆಗ್ತದೆ. ಪುಟ್ಟಪ್ಪನವರು ಅನೇಕ ಕಥಾ ಸಂಕಲನಗಳು ನೋಡ್ಬೋದು. ಅಲ್ಲಿ ಸಾವಿನ ಮೇಜವಾನಿ ಅನ್ನುವಂಥದ್ದು ಮೊದಲನೇ ಕಥಾ ಸಾಹಿತ್ಯ, ಗವಾಕ್ಷಿ ತೆರೆಯಿತು ಅನ್ನುವಂಥದ್ದು, ಶಿಲಾಬಾಲಿಕೆ ನುಡಿದಳು ಅನ್ನುವಂಥದ್ದು, ಈ ರೀತಿಯಾದಂತ 3 ಕಥಾ ಸಂಕಲನಗಳು ಪಾಪುರವರ ಕಥಾ ಸಂಕಲನ ಬಂದಿದೆ. ಅದು ಒಂದು ಪಾಪು ಸಮಗ್ರ ಕಥೆಗಳು ಅನ್ನುವಂಥ ದೊಡ್ಡ ಸಂಪುಟವೇ ಆಗಿ ನಮಗ ಓದ್ಲಿಕ್ಕೆ ಸಿಗ್ತದೆ. ಇಲ್ಲಿ ಸಾವಿನ ಮೇಜವಾನಿ ಅನ್ನುವಂತ ಒಂದು ಕಥಾ ಸಂಕಲನದ ಮೊದಲ ಕಥೆನೇ ದೋಣಿ ಸಾಗಲಿ ಅನ್ನುವಂಥದ್ದು. ಪುಟ್ಟಪ್ಪನವರು ವಿದ್ಯಾರ್ಥಿ ಜೀವನದಲ್ಲಿ ಕಂಡಂತ ಒಂದು ಆದರ್ಶದ ಕನಸುಗಾರಿಕೆಯ ಫಲವಾಗಿ ಈ ಕಥಾನಾಯಕ ಒಂದು ರೀತಿಯ ಸ್ವಾತಂತ್ರ್ಯ ಹೋರಾಟದಲ್ಲಿ ತೊಡಗಿಕೊಂಡವ. ಅವನ ಹೆಂಡತಿ ಕಥಾನಾಯಕಿ ಲಲಿತಾ ಅನ್ನುವಂಥವಳು. ಹೀಗೆ ಅವರಿಬ್ಬರು ನಾಡಿಗಾಗಿ ಹೋರಾಟ ಮಾಡುವಂತ, ಖಾದಿ ಬಟ್ಟೆಯನ್ನು ತೊಡುವ ಅಭೀಪ್ಸೆಯನ್ನ ದೇಶ ಪ್ರೇಮದ ದ್ಯೋತಕವಾಗಿ ಸ್ವಾತಂತ್ರ್ಯ ಚಳುವಳಿಯಲ್ಲಿ ಧುಮುಕಿದಂತ ಕಥಾನಾಯಕನಿಗೆ ಒಂದು ಕಥಾನಾಯಕನನ್ನು ಸೃಷ್ಟಿ ಮಾಡ್ತಾರ ಅವ್ರು. ಅಂದ್ರೆ ಇವರು ಪಾಟೀಲ್ ಪುಟ್ಟಪ್ಪ ಅವರು ಏನ್ ಸ್ವತಂತ್ರ ಹೋರಾಟಗಾರಿದ್ರು, ಕರ್ನಾಟಕ ಏಕೀಕರಣದಲ್ಲಿ ತೊಡಗಿಸ್ಕೊಂಡ್ರು, ಕನ್ನಡ ನಾಡು ನುಡಿಗಾಗಿ ಶ್ರಮಿಸಿದ್ರು, ಆಮೇಲೆ ಪತ್ರಿಕೋದ್ಯಮದಲ್ಲಿ ತಮ್ಮನ್ನು ತೊಡಗಿಸ್ಕೊಂಡ್ರು. ಆ ಎಲ್ಲ ಒಂದು ಮನೋಭಾವನೆಗಳು, ತಮ್ಮ ಒಂದು ವಿಚಾರಗಳು ಕೂಡ ಕಥೆಯಲ್ಲಿ ಇದ್ದದ್ದನ್ನ ನಾವು ನೋಡ್ತೇವೆ. ಎಲ್ಲ ಕಥೆಗಳನ್ನು ಹೇಳಲಿಕ್ಕೆ ಈ ಸಂದರ್ಭದಲ್ಲಿ ಸಾಧ್ಯ ಆಗುವುದಿಲ್ಲ. ಅನ್ನ ದೇವರು ಅನ್ನುವಂತ ಕತೆ, ಆಮೇಲೆ ಒಟ್ಟಾರೆ ಈ ಸಾವಿನ ಮೇಜವಾನಿ ಅನ್ನುವಂತ ಕಥಾ ಸಂಕಲ ಒಂದು ಪ್ರಗತಿಶೀಲ ಧೋರಣೆಯನ್ನ ಪ್ರತಿಬಿಂಬಿಸುವಂತ ಕಥೆಗಳನ್ನ ಇದು ಒಳಗೊಂಡಿದೆ ಅಂತ ಹೇಳಿದ್ರೆ ತಪ್ಪಾಗ್ಲಿಕ್ಕಿಲ್ಲ. ಭಾರತೀಯ ಒಂದು ಬದುಕಿನ ನೋವನ್ನ, ಜನರ ಒಂದು ಬದುಕಿನ ನೋವನ್ನ, ಒಂದು ದಾರುಣತೆಯನ್ನ ಪ್ರದರ್ಶಿಸುವಂತ ಒಂದು ಸನ್ನಿವೇಶಗಳು ಈ ಎಲ್ಲಾ ಕಥೆಗಳಲ್ಲಿ ನಾವು ಕಾಣ್ತೇವೆ. ಅವರ 2ನೇ ಕಥಾ ಸಂಕಲನ ಶಿಲಾಬಾಲಿಕೆ ನುಡಿದಳು ಅನ್ನುವಂಥದ್ದು. ಆ ಶಿಲಾಬಾಲಿಕೆ ನುಡಿದಳು ಅನ್ನುವುದೇ ಅದರ ಮೊದಲ ಕಥೆ ಆಗಿದೆ ಅನ್ನುವಂಥದ್ದು. ಆ ಕಥೆಯೊಳಗ ಲೇಖಕರು ಕಂಡ ಭವ್ಯ ಸುಂದರ ಕನಸಿನ ಒಂದು ಅಭಿವ್ಯಕ್ತಿ ಏನು ಅಂದ್ರೆ, ಬೇಲೂರಿನ ಶಿಲಾಬಾಲಕಿಯನ್ನ ಕೆತ್ತಿದ ಶಿಲ್ಪಿಗೆ ಸ್ಫೂರ್ತಿಯಾಗಿ ಮಧುವಂತಿ ಅನ್ನುವಂತ ಒಬ್ಬ ನಾಯಕಿ, ಹೂವಯ್ಯ ಅನ್ನುವಂತ ನಾಯಕ, ಅವರಿಬ್ಬರು ಒಂದು ಶಿಲಾಬಾಲಕಿಯ ಒಂದು ಕನಸನ್ನ ಕಾಣುವಂತ ವಿಚಾರ ನಾವಲ್ಲಿ ನೋಡ್ತೇವೆ. ಪುಟ್ಟಪ್ಪನವರ ಇರಲಿಲ್ಲದ ಮನುಷ್ಯ, ಲಕ್ಷ್ಮಿ ಕೈ ತೋರಿಸಿದಳು, ಜೀವನ ಜೋಕಾಲಿ,
ಮಗಳ ಮದುವೆ, ಪೂರ್ವ ಪಶ್ಚಿಮ, ಮಮತೆಯ ಮಗಳು, ತ್ರಿಕೋಣ ಸೇತುವೆ ಆದದ್ದು, ಕೋಡಿಹಳ್ಳಿಯ ಜಮೀನ್ದಾರರು, ಹೀಗೆ ಅನೇಕ ಕಥೆಗಳನ್ನ ನಾವು ಅವರ ಈ ಕಥಾ ಸಂಕಲನದಲ್ಲಿ ನೋಡ್ತೇವೆ. ಪುಟ್ಟಪ್ಪನವರ 3ನೇ ಕಥಾ ಸಂಕಲನ ಗವಾಕ್ಷ ತೆರೆಯಿತು ಅನ್ನುವಂಥದ್ದು. ಆರಂಭದ ಕಥೆಯೇ ಇಲ್ಲಿಯ ಶೀರ್ಷಿಕೆಯಾಗಿ ಇದ್ರೊಳಗ ಮಧುಶಂಕರ ಅನ್ನುವಂತ ಒಬ್ಬ ಲೇಖಕ ತನ್ನ ಲೇಖನಿಯಿಂದ ಜನರಿಗೆ ಒಂದು ಹೊಸ ಜೀವನ ಕೊಡುವುದನ್ನ ಇಲ್ಲಿ ಚಿತ್ರಿಸಿದ್ದನ್ನ ನಾವು ಕಾಣ್ತೇವೆ. ಆಮೇಲೆ ಅವರು ಪುಟ್ಟಪ್ಪನವರು ಒಂದು ರೀತಿಯ ಸಮಾಜದ ಗೋಮುಖ ವ್ಯಕ್ತಿಗಳ ಡಂಬಾಚಾರವನ್ನ, ಒಂದು ಕಾಮುಕತೆಯನ್ನ ಬಯಲಿಗೆಳುವಂತ ಒಂದು ಕೆಲಸವನ್ನ ಈ ಕಥೆಗಳಲ್ಲಿ ಮಾಡಿದ್ದಾರೆ. ಅಮೃತಧಾರಾ ಮಠದ ಶ್ರೀಪಾದಂಗಳು ಅನ್ನುವಂತ ಒಂದು ಕಥೆಯೊಳಗೂ ಕೂಡ ಈ ಒಂದು ಮಠಾಧೀಶರಿರ್ಬೋದು, ರಾಜಕಾರಣಿಗಳಿರ್ಬೋದು, ಅವರ ಮುಖವಾಡವನ್ನ ಬಯಲಿಗೆಳೆಯುವಂತ ಕಥೆಯನ್ನ ನಾವು ಇಲ್ಲಿ ಕಾಣ್ತೇವೆ. ಹೀಗೆ ಅವರ ಅನೇಕ ಕಥೆಗಳು ಕೂಡ ನಾವು ನೋಡಿದಾಗ, ಪುಟ್ಟಪ್ಪನವರ ಸಮಗ್ರ ಕಥೆಗಳನ್ನ ನಾವು ನೋಡುವಾಗ ಅಲ್ಲಿ ತಿಳಿಯುವುದು ಏನಪ್ಪಾ ಅಂತಂದ್ರ, ಪ್ರಗತಿಶೀಲ ಸಾಹಿತ್ಯದ ಸಂದರ್ಭದೊಳಗ ಕತೆ ಬರೆಯಲು ಅವರು ಏನು ಪ್ರಾರಂಭ ಮಾಡಿದ್ರು, ಸಮಾಜದ ಸಮಸ್ಯೆಗಳನ್ನ ಮುಖಾಮುಖಿಯಾಗಿ ಚಿತ್ರಿಸುವಲ್ಲಿ ನೇರ ಹಾಗೂ ಸ್ಪಷ್ಟ ಮಾರ್ಗವನ್ನ ಅವರು ಅನುಸರಿಸಿದ್ದು, ಶೋಷಣೆಯ ವಿರುದ್ಧ ಬಂಡಾಯವನ್ನ ಎತ್ತಿದ್ದು, ಜನರ ಮುಗ್ಧತೆಯನ್ನ ಮೋಸದ ಜಾಲವನ್ನದಲ್ಲಿ ಸಿಗಿಸುವಂತ ರಾಜಕಾರಣಿಗಳ ಮುಖವಾಡವನ್ನ ಬಯಲಿಗೆಳೆಯುವಂಥದ್ದು, ಸ್ವಾಮಿಗಳ ಮತೀಯ ಶಕ್ತಿಗಳ ಅಧಿಕಾರಿ ವರ್ಗದವರ ಒಂದು ಕೆಲಸದ ವಿಧಾನವನ್ನ ಬಯಲಿಗೆಳುವಂಥದ್ದು, ಹಳ್ಳಿಯ ಜನರ ಬದುಕಿನ ಒಂದು ರಸ ಚಿತ್ರಣವನ್ನ ಕೂಡ ಅವರು ಅವರ ಅನೇಕ ಕಥೆಗಳಲ್ಲಿ ಕೊಡ್ತಾರೆ. ಆ ಕಥೆಗಳನ್ನ ನಿಜವಾಗಿಯೂ ನಾವೆಲ್ಲ ಓದಬೇಕು ಅನ್ನುವಂಥ ಮನವಿಯನ್ನ ಇಲ್ಲಿ ಹೇಳ್ತಾ, ಅವರ ಇನ್ನೊಂದು ಪುಸ್ತಕ ವ್ಯಕ್ತಿ ಪ್ರಪಂಚ ಅನ್ನುವಂಥದ್ದು. ಆ ವ್ಯಕ್ತಿ ಪ್ರಪಂಚ ಅನ್ನುವಂಥದ್ದು ಕನ್ನಡ ಸಾಹಿತ್ಯದೊಳಗೆ ಒಂದು ವಿಶಿಷ್ಟ ಪುಸ್ತಕವಾಗಿ ಹೊರಹೊಮ್ಮಿದೆ. ಯಾಕಂದ್ರೆ ಆ ವ್ಯಕ್ತಿ ಪ್ರಪಂಚದೊಳಗೆ ಕನ್ನಡ ನಾಡು ನುಡಿಯ ಹೋರಾಟಗಾರರ, ಅಂಕಣಕಾರರ, ಅನೇಕ ಒಂದು ಕವಿಗಳ, ಕನ್ನಡ ಅಭಿಮಾನಿಗಳ, ಧೀಮಂತರ, ರಾಜಕಾರಣಿಗಳ, ಅನೇಕ ವ್ಯಕ್ತಿಗಳ ಒಂದು ವ್ಯಕ್ತಿತ್ವವನ್ನ, ಅವರ ಶಕ್ತಿಯನ್ನ ಒಂದು ಸುಂದರವಾಗಿ ಏನ್ ಮಾಡ್ಯಾರ ಅಂದ್ರೆ ಆ ಪುಸ್ತಕದೊಳಗ ಅವರ ಜೀವನ ಚರಿತ್ರೆಯನ್ನ ಹಿಡಿದಿಟ್ಟಾರ. ಆ ಪುಸ್ತಕದೊಳಗ ಅನೇಕ ಸಾಹಿತಿಗಳು, ಧರ್ಮಗುರುಗಳು, ನ್ಯಾಯಾಧೀಶರು, ಶಿಕ್ಷಣ ತಜ್ಞರು, ಸಾಮಾನ್ಯರಲ್ಲಿ ಅಸಾಮಾನ್ಯರಾಗಿರುವಂತ, ಯಾಕಂದ್ರೆ ನಾ ಮೊನ್ನೆ ಸಮಾಜ ಪುಸ್ತಕ ಇದ್ರಲ್ಲಿ ಆ ಪುಸ್ತಕವನ್ನು ಹಾಗೆ ನೋಡ್ ಬಂದೆ. ಅಲ್ಲಿ ಅದನ್ನ ನಾನು ಇಡಿಯಾಗಿ ಓದ್ಲಿಕ್ಕೆ ಆಗ್ಲಿಲ್ಲ. ಅದ್ರಲ್ಲಿ ಎಲ್ಲ ಒಂದು ಧೀಮಂತರ ಎಲ್ಲ ಜೀವನ ಚರಿತ್ರೆಯನ್ನ ಹಿಡಿದಿಟ್ಟಾರ ಆ ಪುಸ್ತಕದೊಳಗ. ಮತ್ತೆ ಅವರ ಅಂಕಣ ಸಾಹಿತ್ಯವೂ ಕೂಡ ಹಾಗೆ. ಕನ್ನಡದಲ್ಲಿ ಅಂಕಣಕಾರರಲ್ಲಿ ಪುಟ್ಟಪ್ಪನವ್ರದ್ದು ಒಂದು ಅನನ್ಯವಾದಂತ ಒಂದು ಸ್ಥಾನ. ಪ್ರಪಂಚ, ವಿಶ್ವವಾಣಿ ಅನ್ನುವಂತ ಪತ್ರಿಕೆಯೊಳಗ ಅವ್ರು ವಾರ ಪತ್ರಿಕೆಯೊಳಗ ಅಂಕಣಗಳನ್ನ ಬರಿತಾ ಅನೇಕ ಸಮಗ್ರ ಪಾಪು ಪ್ರಪಂಚ ಅನ್ನುವಂಥದ್ದು ಇವತ್ತ ಬಂದಿದೆ ಅನ್ನುವಂತ ಹೇಳ್ಬೋದು. ಈಗ ಈ ಒಂದು ಬದುಕು ಸಾರ್ಥಕವಾಗ್ಲಿಕ್ಕೆ ಅನೇಕ ಜನ ಕಾಶಿಗೆ ಹೋಗ್ತಾರ, ರಾಮೇಶ್ವರಕ್ಕೆ ಹೋಗ್ತಾರ, ಗುಡಿ ಗುಂಡಾರಗಳನ್ನ ಕಟ್ಟಿಸ್ತಾರ, ಭಗವದ್ಗೀತೆ ಹೋಗ್ತಾರ. ಆದ್ರ ನನ್ನ ಮಟ್ಟಿಗೆ ಪಾಪು ಪ್ರಪಂಚದಂತ ಒಂದು ಪುಸ್ತಕ ಮೇಜಿನ ಮೇಲಿದ್ದರೆ ಸಾಕು, ಅದನ್ನ ಅಲ್ಲಿ ಇಣಿಕಿ ನೋಡಿದ್ರೆ ಸಾಕು, ಸಾರ್ಥಕವಾಗುವಂತ ದಾರಿ ತೆರ್ಕೊಳ್ತೈತಿ ಅನ್ನುವಂಥದ್ದನ್ನ ಒಬ್ಬ ಹಿರಿಯ ಪತ್ರಕರ್ತ CH ಪ್ರಹ್ಲಾದ್ ರಾವ್ ಅವರು ಅವ್ರ ಬಗ್ಗೆ ಹೇಳ್ತಾರೆ. ಯಾಕಂದ್ರೆ ನಾವ್ ಎಲ್ಲೆಲ್ಲೋ ಹೋಗಿ ಗುಡಿಗುಂಡಾರಕ್ಕೆ ಹೋಗಿ ದೇವರನ್ನ ಕಾಣುವ ಬದಲು ಪಾಪು ಪ್ರಪಂಚದ ಒಂದು ಪುಸ್ತಕವನ್ನ ನಾವು ಓದಿದ್ರ ಅದೆಲ್ಲ ಒಂದು ಇದೇನು ಪುಸ್ತಕ ಓದಿ ಇಲ್ಲವೇ ದೇಶ ಸುತ್ತಿ ಇಲ್ಲವೇ ಕೋಶ ಓದಿ ಅಂತ ಹೇಳ್ತಾರಲ್ಲ, ಹಾಗೆ ಇವರು ಪುಸ್ತಕವನ್ನ ಓದಿದ್ರೆ ಎಲ್ಲಾ ಒಂದು ಪ್ರವಾಸ ಮಾಡಿದಂತೆ ಆಗ್ತೈತಿ ಅನ್ನುವಂಥದ್ದನ್ನ ಹಿರಿಯ ಪತ್ರಕರ್ತ ಅವ್ರ ಬಗ್ಗೆ ಹೇಳ್ತಾರೆ. ಕನ್ನಡದ ಕಂಪು ಅನ್ನುವಂತ ಇನ್ನೊಂದು ಪುಸ್ತಕ, ಅವ್ರದ್ದು 10 ಲೇಖನಗಳಿರುವಂತ ಒಂದು ಪುಸ್ತಕ. ಕನ್ನಡ ನಾಡಿನ ಒಂದು ಪ್ರಾಚೀನ ವೈಭವವನ್ನ, ಕನ್ನಡಿಗರ ಒಂದು ವಂಶಾವಳಿಯನ್ನ, ಕನ್ನಡ ಸಂಸ್ಕೃತಿಯನ್ನ, ಸೌರಭವನ್ನ, ಭಾಷೆ ಅನ್ನುವಂತ ಒಂದು ಬಳವಳಿ, ಕರ್ನಾಟಕ ಮಹಾರಾಷ್ಟ್ರದ ಸಂಬಂಧ, ಎಲ್ಲ ವಿಷಯವನ್ನು ಕೂಡ ಈ ಒಂದು ಕನ್ನಡದ ಕಂಪು ಅನ್ನುವಂತ ಪುಸ್ತಕದೊಳಗ ಪಾಪುರವರು ಬಹಳ ಮನೋಜ್ಞವಾಗಿ ಹಿಡಿದಿಟ್ಟಾರ ಅಂತಂದ್ರೆ ತಪ್ಪಾಗ್ಲಿಕ್ಕಿಲ್ಲ. ಅವರ ಒಂದು ಚಿಂತನ ಸಾಹಿತ್ಯವು ಕೂಡ ಕನ್ನಡ ಸಾಹಿತ್ಯಕ್ಕೆ ಪಾಪುರವರು ಕೊಟ್ಟಂತ ಒಂದು ಅಮೂಲ್ಯವಾದಂತ ಕೊಡುಗೆ ಅಂತ ಹೇಳ್ಬೋದು. ಯಾಕಂದ್ರೆ ಅಮೃತ ವಾಣಿಯಂತೆ ಇರುವಂತ ಅವರ ಚಿಂತನೆಗಳು, ಅದು ಅಮೃತವಿದ್ದಲ್ಲಿ ಅಮೃತವಿದೆ, ಬದುಕಲು ಬೇಕು, ಬದುಕುವ ಈ ಮಾತು ಅನ್ನುವಂತ ಅನೇಕ ಪುಸ್ತಕಗಳು, ಬದುಕುವ ಮಾತು ಅನ್ನುವಂಥವು ಕೂಡ ಸಾಕಷ್ಟು, ಅದ್ರ ಬಗ್ಗೆ ಇನ್ನಷ್ಟು ಆಮೇಲೆ ಹೇಳ್ತೀನಿ. ಇಷ್ಟು ಪುಸ್ತಕಗಳು ಇಲ್ಲಿ
ನಾವು ನೋಡ್ತೇವೆ. ಅಷ್ಟೇ ಅಲ್ಲ, ಅವ್ರಿಗೆ ಅನೇಕ ಜೀವನ ಚರಿತ್ರೆಗಳನ್ನ ಬರ್ದಾರ, ಅನೇಕ ಸಂಪಾದಕೀಯ ಮಾಡ್ಯಾರ, ಪ್ರವಾಸ ಕಥನಗಳನ್ನು ಕೂಡ ಅವರು ಮಾಡ್ಯಾರ. 1988ರೊಳಗ ಈ ಪುಟ್ಟಪ್ಪನವರು ಸೋವಿಯತ್ ಸರ್ಕಾರದ ಆಮಂತ್ರಣದ ಮೇರೆಗೆ ರಷ್ಯಾ ದೇಶಕ್ಕೆ ಹೋಗಿದ್ರಂತೆ. ರಷ್ಯಾ ಜನರ ಒಂದು ಭಾಷಾ ಪ್ರೀತಿ, ಸೌಂದರ್ಯ ಪ್ರಜ್ಞೆ, ಜ್ಞಾನ ವಿಜ್ಞಾನಗಳಲ್ಲಿರುವಂತ ಅವರು ಸಾಧಿಸಿದ ಸಾಧನೆ, ಸೋವಿಯತ್ ದೇಶದ ಪ್ರವಾಸ ಸಾಹಿತ್ಯದಲ್ಲಿ ಅವರೆಲ್ಲ ಅದನ್ನ ಹಿಡಿದಿಟ್ಟಾರ. ಸೋವಿಯತ್ ರಷ್ಯಾದ ಒಂದು ಅಲ್ಲಿಯ ದೇಶದ ಅಭಿವೃದ್ಧಿ ಇರಬಹುದು, ಅಲ್ಲಿಯ ಶ್ರಮ ಸಂಸ್ಕೃತಿ ಇರಬಹುದು, ಅದೆಲ್ಲವನ್ನ ಮೆಚ್ಚಿಕೊಂಡಂತ ಪಾಟೀಲ್ ಪುಟ್ಟಪ್ಪನವರು ಆ ಪುಸ್ತಕದಲ್ಲಿ ಅದನ್ನ ಹಿಡಿದಿಟ್ಟಾರ. ಹೀಗೆ ಸಾಕಷ್ಟು ಕೃತಿಗಳು ಅವರ ಒಂದು ಕೊಡುಗೆಯನ್ನ ನಾವು ನೋಡ್ಬೋದು. 2-3 ಪುಸ್ತಕಗಳ ಬಗ್ಗೆ ನಾನು ಡೀಟೇಲ್ ಹೇಳ್ತೇನೆ ಈಗ. ಆದ್ರೆ ಅವರ ಅನೇಕ ಪ್ರಶಸ್ತಿಗಳು ಕೂಡ ಇಲ್ಲಿ ನಾವು ನೋಡ್ಬೋದು. 60 ವರ್ಷಗಳ ಕಾಲ ಕನ್ನಡ ಪತ್ರಿಕೋದ್ಯಮದಲ್ಲಿ ದುಡಿದಿದ್ದಕ್ಕೆ ಅವರಿಗೆ ಒಂದು ಪತ್ರಿಕೋದ್ಯಮದ ರಂಗದ ಶ್ರೇಷ್ಠ ಪ್ರಶಸ್ತಿಯಾದಂತ TSR ಪ್ರಶಸ್ತಿಯನ್ನ ಪಡ್ಕೊಂಡಾರ. ಕರ್ನಾಟಕ ರಾಜ್ಯ ಪ್ರಶಸ್ತಿ ಬಂದಿದೆ. 1994 ಕರ್ನಾಟಕ ವಿಶ್ವವಿದ್ಯಾಲಯದಿಂದ ಡಿಲೀಟ್ ಪ್ರಶಸ್ತಿ ಬಂದಿದೆ. 96ರೊಳಗ ಹಂಪಿ ಕನ್ನಡ ವಿಶ್ವವಿದ್ಯಾಲಯದಿಂದ ನಾಡೋಜ ಪ್ರಶಸ್ತಿ ಬಂದಿದೆ. 1993 ಕರ್ನಾಟಕ ಪತ್ರಿಕಾ ಅಕಾಡೆಮಿಯ ಪ್ರಶಸ್ತಿ ಬಂದಿದೆ. 99ರೊಳಗ ಟಿಳಕ್ ಮೋರೆ ಪ್ರಶಸ್ತಿ ಬಂದಿದೆ. ಹೀಗೆ ಹಲವಾರು ಪ್ರಶಸ್ತಿಗಳು ಇವರನ್ನ ಹುಡುಕಿಕೊಂಡು ಬಂದಿವೆ ಅಂದ್ರೆ ತಪ್ಪಾಗ್ಲಿಕ್ಕಿಲ್ಲ. ಪತ್ರಕರ್ತರು ಕಂಡಂತೆ ಪಾಪು ಅನ್ನುವಂತ ಪುಸ್ತಕ, ಇನ್ನೊಂದು ಕನ್ನಡ ಪ್ರಪಂಚ ಅನ್ನುವಂತ ಪುಸ್ತಕ, 2 ಮಹಾನ್ ಗೌರವ ಗ್ರಂಥಗಳು ಪಾಟೀಲ್ ಪುಟ್ಟಪ್ಪ ಅವರಿಗೆ ಅರ್ಪಿತ ಆಗಿವೆ ಅನ್ನುವಂಥದ್ದನ್ನ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಇವರು ಪಾಟೀಲ್ ಪುಟ್ಟಪ್ಪ ಅವರು ಬೆಳಗಾವಿಯಲ್ಲಿ ಜರುಗಿದಂತ 70ನೇ ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನದ ಅಧ್ಯಕ್ಷರಾಗಿ ಕನ್ನಡ ನಾಡು ನುಡಿ ಸಂರಕ್ಷಣೆಗೆ ಕರೆ ನೀಡಿದ್ರು. ಅಲ್ಲಿ ಬೆಳಗಾವಿಯೊಳಗ ವಿದ್ಯಾರ್ಥಿ ಜೀವನವನ್ನ ಕಳೆದಂತ ಪಾಟೀಲ್ ಪುಟ್ಟಪ್ಪನವರು ಬೆಳಗಾವಿ ಬಗ್ಗೆ ಬಹಳ ಪ್ರೀತಿ ಇಟ್ಕೊಂಡವ್ರು. ಬೆಳಗಾವಿಯ ಅಭಿವೃದ್ಧಿಯ ಚಿಂತಕರಾದಂತ ಪುಟ್ಟಪ್ಪನವರು ಗಡಿ ನಾಡಿನೊಳಗ ಕನ್ನಡ ಗಟ್ಟಿಗೊಳ್ಳಬೇಕು ಅನ್ನುವಂತ ಒಂದು ಎಚ್ಚರಿಕೆಯನ್ನ ಯಾವಾಗ್ಲೂ ಕೊಡ್ತಾ ಇದ್ರು. ಕನ್ನಡದ ಗಡಿಗಳು ಚಲಿಸದಂತೆ ಕಟ್ಟೆಚ್ಚರ ವಹಿಸಿದಂತ ಪುಟ್ಟಪ್ಪ ಶರ್ಮಾ ಅವರು ಕ್ಷಮಿಸಿರಿ, ಒಂದು ಫೋನ್ ಬಂತು, ಸಾರಿ. ಕನ್ನಡದ ಪತ್ರಿಕೋದ್ಯಮ ಕ್ಷೇತ್ರದಲ್ಲಿ ದುಡಿದಂತ ಧೀಮಂತವಾಗಿ ಸಾಹಿತ್ಯ ಸಮ್ಮೇಳನ ಅಧ್ಯಕ್ಷರಾಗಿ ಒಂದು ಗೌರವವನ್ನ ಪಡ್ಕೊಂಡ್ರು ಅಂತ ಹೇಳಿದ್ರೆ ತಪ್ಪಾಗ್ಲಿಕ್ಕಿಲ್ಲ. ಅಂದ್ರೆ ಎಲ್ಲವನ್ನೂ ಕೂಡ ಎಲ್ಲಾ ರಂಗದೊಳಗೂ ಕೂಡ ಪಾಟೀಲ್ ಪುಟ್ಟಪ್ಪ ಅವರ ಹೆಸರು ಅಜರಾಮರವಾಗಿ ಇವತ್ತು ಉಳಿದಿದೆ. ಪಾಪುರವರ ಒಂದು ಬದುಕುವ ಮಾತು ಅನ್ನುವಂತ ಒಂದು ಪುಸ್ತಕ ಬಹಳ ಸುಂದರವಾದಂತಹ ಒಂದು ಪುಸ್ತಕ ಇದು. ಯಾಕಂದ್ರೆ ಇದು ಏನಂತಂದ್ರೆ ಜೀವನದೊಳಗ ಬೇಸತ್ತು ಒಂದು ಜಿಗುಪ್ಸೆ ಹೊಂದಿ ಜೀವಕ್ಕೆ ದಾರಿ ಕಾಣದಂತೆ ಯಾವ ರೀತಿ ಬದುಕನ್ನ ಬದುಕಬೇಕು ಅಂತ ತಿಳ್ಕೊಂಡು ಯಾರಾದ್ರೂ ಒಂದು ಡಿಪ್ರೆಷನ್ ಅಂತ ಏನ್ ಹೇಳ್ತೀವಲ್ಲ, ಆ ರೀತಿ ಆದಾಗ ಈ ಒಂದು ಬದುಕುವ ಮಾತು ಅನ್ನುವಂತ ಪುಸ್ತಕವನ್ನ ಓದ್ಬಿಟ್ರೆ ಬಹುಶಃ ಅದು ಅವರಿಗೆ ಪದೇ ಫೋನ್ ಬರ್ತಾ ಇದೆ, ಸಾರಿ. ಹೀಗಾಗಿ ಆ ಬದುಕುವ ಮಾತು ಅನ್ನುವಂತ ಒಂದು ಇದ್ರೊಳಗ ಅವರು ಮಾನವ ಜನ್ಮ ದೊಡ್ಡದು ಅನ್ನುವಂತ ಅಲ್ಲಿ ಪಾಟೀಲ್ ಪುಟ್ಟಪ್ಪನವರು ಬದುಕ ಮಾತು ಅನ್ನುವಂತ ಇದ್ರೊಳಗ ಒಂದು ಬೆಲೆ ಉಳ್ಳಂತ ಮನುಷ್ಯ ಬೆಲೆಯುಳ್ಳ ಬದುಕನ್ನ ಬಾಳ್ಬೇಕು, ಗೌರವಯುತವಾಗಿ ಬದುಕಬೇಕು. ಅದಕ್ಕಾಗಿ ಒಂದು ನಿಸ್ವಾರ್ಥತೆ ಬೇಕಾಗ್ತದೆ, ಕಾರ್ಯದಕ್ಷತೆ ಬೇಕಾಗ್ತದೆ, ಶಿಸ್ತು ಸಂಯಮ ಬೇಕಾಗ್ತದೆ, ವಿನಯ ಬೇಕಾಗ್ತದೆ, ವಿದ್ಯೆ ಬೇಕಾಗ್ತದೆ, ಸತತ ಪ್ರಯತ್ನ ಬೇಕಾಗ್ತದೆ, ಒಂದು ಸಹಾನುಭೂತಿ ಬೇಕಾಗ್ತದೆ. ಹೀಗೆ ನಾವು ಇವೆಲ್ಲವನ್ನು ಕೂಡ ಧೈರ್ಯ ಬೇಕಾಗ್ತದೆ, ಜವಾಬ್ದಾರಿ ಬೇಕಾಗ್ತದೆ. ಅದರ ಜೊತೆಗೆ ಒಂದು ವಿನೋದ ಪ್ರವೃತ್ತಿಯನ್ನು ಕೂಡ ಇದ್ದಾಗ ನಮ್ಮ ಬದುಕು ನಿಜವಾದ ಬದುಕು ಆಗ್ತದೆ ಅನ್ನುವಂತ ಒಂದು ಅಭಿಪ್ರಾಯವನ್ನ ಪಾಟೀಲ್ ಪುಟ್ಟಪ್ಪ ಅವರು ಹೇಳ್ತಾರೆ. ಜೀವನದೊಳಗೆ ಯಾವುದನ್ನು ಕೂಡ ನಾವು ಸಣ್ಣದು ಅಂತ ತಿಳ್ಕೊಂಡು ಉಪೇಕ್ಷೆ ಮಾಡಬಾರ್ದು. ಯಾವುದೂ ಅಮುಖ್ಯ ಅಲ್ಲ.
ಅಂತ ತಿಳ್ಕೊಂಡು ಹೇಳ್ತಾ ಎಲ್ಲ ಕಾರ್ಯಗಳನ್ನು ಕೂಡ ನಾವು ಪೂರ್ಣವಾಗಿ ಪರಿಪೂರ್ಣವಾಗಿ ಮಾಡಬೇಕು ಅನ್ನುವಂತ ಮಾತನ್ನ ಹೇಳ್ತಾರೆ. ಜೀವನದಲ್ಲಿ ಏನೇ ಇದ್ರೂ ಕೂಡ ನಾವು ಆಶಾವಾದಿಗಳಾಗಿರ್ಬೇಕು, ನಿರಾಶಾವಾದಿಗಳ ಆಗಿರಬಾರ್ದು. ಏನೇ ಒಂದು ಸಣ್ಣ ಸಣ್ಣ ವಿಷಯಕ್ಕೆ ನಾವು ನಿರಾಶಾವಾದಿ ಆಗ್ಬಾರ್ದು. ಜೀವನದೊಳಗೆ ಯೋಗ್ಯವಾದುದು ಯಾವುದೋ ಅದು ಮನುಷ್ಯನು ಎಷ್ಟು ಬೆಲೆ ತೆತ್ತಾದ್ರೂ ಪಡ್ಕೊಳ್ಳೇಬೇಕು ಅನ್ನುವಂತ ಮಾತನ್ನ ಹೇಳ್ತಾರೆ. ಯಾಕಂದ್ರೆ ಕೆಲವೊಮ್ಮೆ ನಾವು ದುಡ್ಡಿಗೆ ಬೆಲೆ ಕೊಟ್ಟು ಏನೋ ನಾವು ಕಳ್ಕೊಂತಿರ್ತೇವಿ, ಆದ್ರೆ ಅದು ಮನುಷ್ಯ ಅದಕ್ಕೆ ಎಷ್ಟಾದ್ರೂ ಆಗ್ಲಿ ಬೆಲೆ ತೆತ್ತು ನಮಗೆ ಬೇಕಾದದ್ದನ್ನ ಯೋಗ್ಯವಾದದ್ದನ್ನ ನಾವು ಪಡ್ಕೋಬೇಕು ಅನ್ನುವಂತ ಮಾತನ್ನ ಅವ್ರು ಹೇಳ್ತಾರೆ. ಆಮೇಲೆ ಜೀವನದಿಂದ ಅನುಭವದಿಂದ ಸಿಗುವಷ್ಟು ತಿಳುವಳಿಕೆ ಬೇರೆ ಯಾವುದರಿಂದನೂ ಸಿಗ್ಲಿಕ್ಕೆ ಸಾಧ್ಯ ಇಲ್ಲ. ಅದಕ್ಕೇನೆ ಅನುಭವದಲ್ಲಿ ಅಮೃತತ್ವ ಇದೆ ಅನ್ನುವಂತ ಮಾತನ್ನು ಕೂಡ ಪಾಟೀಲ್ ಪುಟ್ಟಪ್ಪನವರು ಹೇಳ್ತಾರೆ. ಹೀಗೆ ಆ ಬದುಕುವ ಮಾತು ಅನ್ನುವಂತ ಪುಸ್ತಕದೊಳಗ ಬದುಕಿನ ನಿತ್ಯ ಬದುಕಿನಲ್ಲಿ ಬೇಕಾಗುವಂತ ಜೀವನಕ್ಕೆ ಅವಶ್ಯಕವಾದಂತ ತತ್ವದ ಬಗ್ಗೆ ಅವ್ರು ಬರೀತಾರೆ. ಬಹಳ ಸರಳವಾದ ಸುಂದರವಾದಂತ ಭಾಷಾ ಶೈಲಿಗಳನ್ನು ಒಳಗೊಂಡಂತ ಕಿರು ಲೇಖನಗಳು ಆ ಬದುಕುವ ಮಾತು ಅನ್ನುವಂತ ಒಂದು ಕೃತಿಯಲ್ಲಿ ನಮಗ್ ಸಿಗ್ತದೆ. ಬಹುಶಃ ಇಂಥ ಒಂದು ಬೆಲೆ ಬಾಳುವಂತ ಕೃತಿಗೆ ಕರ್ನಾಟಕ ವಿಶ್ವವಿದ್ಯಾಲಯ RC ಹಿರೇಮಠ ಅವರ ಕನ್ನಡ ಅಧ್ಯಯನ ಪೀಠ ಸ ಮಾಳ್ವಾಡ್ ಅನ್ನುವಂತ ಪ್ರಶಸ್ತಿಯನ್ನ ಕೊಟ್ಟು ಅವರಿಗೆ ಗೌರವಿಸ್ತು ಅನ್ನುವಂತ ಒಂದು ವಿಚಾರ ನಮಗೆ ತಿಳಿದು ಬರ್ತದೆ. ಇನ್ನೊಂದು ಕೊನೆಯದ ಅವ್ರದ್ದು ಅಮೃತ ವಾಹಿನಿ ಅನ್ನುವಂತ ಅವರ ಒಂದು ಪುಸ್ತಕ ಏನಿದೆ ಅದರೊಳಗೂ ಕೂಡ ಬಹಳಷ್ಟು ಸುಂದರವಾದಂತ ಬದುಕಿಗೆ ಬೇಕಾಗುವಂತ ಈಗೇನ್ ನಾವು ಗಾದೆ ಮಾತುಗಳನ್ನ ಹೇಳ್ತೀವಲ್ಲ ಆ ರೀತಿಯಾದಂತ ಸಣ್ಣ ಸಣ್ಣ ಇದು ನಮಗೆ ಗೊತ್ತಾಗ್ತದೆ. ಬಹಳ ಚೆನ್ನಾಗಿ ಕೆಲವು ಹೇಳಿಕೆ ನಾನು ಇಷ್ಟಪಡ್ತೀನಿ. ಸೂರ್ಯನು ಬರೆದಿದ್ದ ಮನೆಗೆ ಡಾಕ್ಟರ್ ಬಂದೇ ಬರುತ್ತಾರೆ, ಚೆನ್ನಾಗಿ ನಗಬಲ್ಲವನು ಚೆನ್ನಾಗಿ ಬದುಕಬಲ್ಲ ಅನ್ನುವಂಥ ಮಾತು. ತನ್ನ ಕೆಲಸದ ಬಗ್ಗೆ ಚಿಂತಿಸುವ ಮನುಷ್ಯ ತನ್ನ ಬದುಕಿನ ಒಳಿತಿನ ಬಗೆಗೂ ಚಿಂತಿಸುತ್ತಾನೆ ಅನ್ನುವಂಥದ್ದು. ನಾವು ಏನನ್ನಾದ್ರೂ ಮರೆಯಬಹುದು, ಆದ್ರೆ ನಮ್ಮ ಕೆಲಸವನ್ನು ಮಾತ್ರ ಮರೆಯಬಾರದು ಅನ್ನುವ ಮಾತು. ಶ್ರಮ ಪಡುವ ಮನುಷ್ಯನನ್ನು ದೇವರು ಹೆಚ್ಚು ಮೆಚ್ಚುತ್ತಾನೆ, ಶ್ರಮ ಪಡುವ ಮನುಷ್ಯನನ್ನ ದೇವರು ಹೆಚ್ಚು ಮೆಚ್ಚುತ್ತಾನೆ ಅನ್ನುವಂಥದ್ದು. ಕೆಲಸದಲ್ಲಿ ತೊಡಗಿದ ಮನುಷ್ಯನಿಗೆ ಜನರು ಆಡುವ ಮಾತಿನ ಕಡೆಗೆ ಲಕ್ಷ್ಯ ಇರಬಾರದು ಅನ್ನುವಂತ ಮಾತುಗಳು. ಹೀಗೆ ಕೆಲವೊಂದು ಹೆಂಡತಿಯ ಕುರಿತಾಗಿಯೂ ಕೂಡ ಕೆಲವು ವಿನೋದಮಯವಾದಂತ ಮಾತುಗಳನ್ನ ಅವ್ರು ಹೇಳ್ತಾರೆ. ಸುಖಿ ದಾಂಪತ್ಯ ಹೆಂಗಿರ್ಬೇಕು ಅಂತಂದ್ರೆ, ಸುಂದರ ಸ್ತ್ರೀಯನ್ನು ನಿರ್ಮಿಸುವುದು ಸುಲಭವೆನಿಸಿದಂತೆ ಸಭ್ಯ ಗೃಹಸ್ಥನನ್ನು ನಿರ್ಮಿಸುವುದು ದೇವರಿಗೆ ಸುಲಭ ಎನಿಸಿಲ್ಲ ಅನ್ನುವಂತ ಮಾತು. ಹೆಂಡತಿಯನ್ನು ಪ್ರೀತಿಸುವ ಗಂಡನು ಎಂದೂ ದುಃಖ ಪಡುವುದಿಲ್ಲ ಅನ್ನುವಂತ ಮಾತು. ಅಂದ್ರೆ ಹೆಂಡತಿಯನ್ನ ಪ್ರೀತಿಸ್ತಾ ಇದ್ರೆ ಅವ್ರಿಗೆ ಎಂದೂ ದುಃಖನ ಸಿಗಲ್ಲ ಅನ್ನುವಂತ ಮಾತು. ತಂದೆ ತಾಯಿಗಳನ್ನ ಬಿಟ್ಟು ಗಂಡನ ಮನೆಗೆ ಬರುವ ಹೆಂಡತಿಗೆ ಗಂಡನಾದವನು ತಂದೆ ತಾಯಿಗಳ ಪ್ರೀತಿಯನ್ನ ಕೊಡಬೇಕು ಅನ್ನುವಂಥದ್ದು. ಬಹಳಷ್ಟು ಗಂಡಂದಿರು ತಿಳಿದುಕೊಳ್ಳುವಂತ, ಈ ಪುಸ್ತಕ ಓದಿ ಜೀವನದಲ್ಲಿ ತಿಳಿದುಕೊಳ್ಳುವಂತ ಸುಖಿ ದಾಂಪತ್ಯ ನಡೆಸುವಂತ ಮಾತುಗಳನ್ನ ಅವರು ಬರೀತಾರೆ. ಹೆಂಡತಿಗೆ ಬೆಲೆ ಕೊಡದಿದ್ದವನು ಗಂಡನೂ ಅಲ್ಲ ಗೌರವಸ್ಥನೂ ಅಲ್ಲ ಅನ್ನುವಂತ ಮಾತು. ಏನು ಮಾಡ್ಬೇಕು ಎನ್ನುವ ಅನುಮಾನ ಬಂದಾಗ ಗಂಡನ ಹಾದಿ ಸುಲಭವಿದೆ, ಏನೆಂದರೆ ಅವನು ಹೆಂಡತಿ ಹೇಳಿದಂತೆ ಕೇಳಬೇಕು ಅನ್ನುವಂತ ಮಾತು. ಒಳ್ಳೆ ಗೃಹಿಣಿಯನ್ನು ಪಡೆದ ಗಂಡನ ಬಗೆಗೆ ದೇವತೆಗಳು ಕೂಡ ಅಸೂಯೆ ಪಡುತ್ತಾರೆ ಅನ್ನುವಂತ ಮಾತು. ಹೀಗೆ ಹಲವಾರು ವಿಚಾರಗಳು ಇಲ್ಲಿ ಬರ್ತವೆ. ಜಗತ್ತನ್ನು ನೋಡದಿದ್ದವನಿಗೆ ಜಗತ್ತು ತಿಳಿಯುವುದಿಲ್ಲ ಅನ್ನುವಂತ ಮಾತು. ಜೀವನದಲ್ಲಿ ಹೇಗೆ ಬದುಕಬೇಕು ಎನ್ನುವುದನ್ನು ನಾವು ಬದುಕುತ್ತಲೇ ಕಲಿತ್ಕೊಳ್ಬೇಕು ಅನ್ನುವಂತ ಮಾತು. ಹೀಗೆ ಈ ಆರೋಗ್ಯದ ಕುರಿತಾಗಿ ಜ್ಞಾನವನ್ನ ಸುಲಭವಾಗಿ ಹೊತ್ತುಕೊಂಡು ಹೋಗಬಹುದು, ಆದ್ರೆ ಅದನ್ನು ತುಂಬಿಕೊಳ್ಳುವುದೇ ಕಷ್ಟ. ದೇಹಕ್ಕೆ ಆರೋಗ್ಯದ ಅವಶ್ಯಕತೆ ಇರುವಂತೆ ಆತ್ಮಕ್ಕೆ ಜ್ಞಾನದ ಅವಶ್ಯಕತೆ ಇದೆ ಅನ್ನುವಂಥದ್ದು. ಜ್ಞಾನ ಎಂದರೆ ಬೇರೇನೂ ಅಲ್ಲ, ಇಂದು ನಮಗೆ ಅನಿಸಿದ್ದನ್ನು ನಾಳೆ ಇನ್ನೊಬ್ಬರಿಗೂ ಹೇಳಿರುತ್ತಾರೆ ಅನ್ನುವಂಥದ್ದು. ತಾಯಿಯ ಪ್ರೇಮಕ್ಕೆ ಯಾವಾಗಲೂ ವಸಂತ ಋತುವಿನ ಮೆರುಗು ಇರುತ್ತದೆ ಅನ್ನುವಂಥದ್ದು. ಮಕ್ಕಳನ್ನು ಹೃದಯದಿಂದ ಪ್ರೀತಿಸಬೇಕು, ಕೈಯಿಂದ ತಿದ್ದಬೇಕು ಅನ್ನುವಂತ ಮಾತು. ಹೀಗೆ ಸಾಕಷ್ಟು, ಯಾಕಂದ್ರೆ ಬದುಕಿನೊಳಗೆ ಇವೆಲ್ಲ ಇದ್ರು ನಾವೊಬ್ಬ ಮನುಷ್ಯನಾಗಿ ಹುಟ್ಟಿದ ಮೇಲೆ ನಾವು ಬದುಕು ಸುಖಮಯವಾಗಿರ್ಬೇಕು. ಆ ಬದುಕು ಸುಖಮಯವಾಗಿರ್ಬೇಕಾದ್ರೆ ನಾವು ಏನನ್ನ ತಿಳ್ಕೊಂಡಿರ್ಬೇಕು ಅನ್ನುವಂತ ವಿಚಾರವನ್ನ ಪಾಟೀಲ್ ಪುಟ್ಟಪ್ಪ ಅವರು ಆ ಒಂದು ಈ ಪುಸ್ತಕದಲ್ಲಿ ಬಹಳಷ್ಟು ಚೆನ್ನಾಗಿ ಇಲ್ಲಿ ಹಿಡಿದಿಟ್ಟಾರ. ಪ್ರೀತಿಸುವ ಹೃದಯ ಯಾವಾಗಲೂ ತರುಣವಾಗಿಯೇ ಇರುತ್ತದೆ, ಅದಕ್ಕೇನು ವಯಸ್ಸಾಗಲ್ಲ ಅನ್ನುವಂತ ಒಂದು ವಿಚಾರ. ಪುಸ್ತಕದ ಇಲ್ಲದ ಮನೆ, ಜೀವ ಇಲ್ಲದ ದೇಹ ಎರಡೂ ಒಂದೇ ಅನ್ನುವಂತ ಪುಸ್ತಕದ ಮಹತ್ವವನ್ನ ತಿಳಿಸ್ತಾರ. ಹೀಗೆ ನಮ್ಮ ಹೃದಯ ಎಲ್ಲಿದೆಯೋ ಅದೇ ನಮ್ಮ ಮನೆ ಅನ್ನುವಂತ ವಿಚಾರ. ಸಕ್ಕರೆ ಕೊಡದಿದ್ದರೂ ಹೋಗಲಿ, ಸಕ್ಕರೆಯಿಂದ ಮಾತಾದರೂ ಬೇಡವೇ
ಅನ್ನುವಂತ ಒಂದು ವಿಚಾರವನ್ನು ಹೇಳ್ತಾರೆ. ಹೀಗೆ ಕೋಪದ ಬಗ್ಗೆ ಹೇಳ್ತಾರ. ಒಳ್ಳೆಯ ಸ್ನೇಹಿತನಿಗೆ ಕೊಟ್ಟದ್ದು ಎಂದೂ ಕಳೆದು ಹೋಗುವುದಿಲ್ಲ. ಒಳ್ಳೆಯ ಸ್ನೇಹಿತನಿರುವ ಮನುಷ್ಯನಿಗೆ ಕನ್ನಡಿಯ ಅವಶ್ಯಕತೆಯೇ ಇಲ್ಲ. ಹೀಗೆ ಸಾಕಷ್ಟು ಬದುಕಿನ ಕುರಿತಾದಂತ ಮಾತುಗಳನ್ನ ಪಾಟೀಲ್ ಪುಟ್ಟಪ್ಪ ಅವರು ಇಲ್ಲಿ ಹೇಳ್ತಾ ಹೋಗ್ತಾರೆ. ಅವರೆಲ್ಲ ನಾವು ಪುಸ್ತಕಗಳನ್ನ ಓದಿದ್ರೆ ನಮ್ಮ ಬದುಕು ಹೇಗೆ ಸುಗಮವಾಗಿ ಇರಬಹುದು ಅನ್ನುವಂಥದ್ದನ್ನ ನಾವು ತಿಳ್ಕೋಬಹುದು ಅನ್ನುವಂಥದ್ದು. ಹೀಗೆ ಕೊನೆಗೆ ಹೇಳ್ಬೇಕಂದ್ರೆ ಕನ್ನಡವೇ ಉಸಿರಾಗಲಿ ಅನ್ನುವಂತ ಒಂದು ಧ್ಯೇಯ ವಾಕ್ಯ ಪಾಟೀಲ್ ಪುಟ್ಟಪ್ಪ ಅವ್ರದ್ದಾಗಿತ್ತು. ಅವರು ಕನ್ನಡವನ್ನೇ ಉಸಿರಾಗಿಸ್ಕೊಂಡಿದ್ರು. ಕುವೆಂಪು ಕನ್ನಡಕ್ಕಾಗಿ ಕೈ ಎತ್ತಿದ್ರೆ, ಕೊರಡು ಧ್ವನಿಯನ್ನ ಎತ್ತಿದ್ರೆ ಕಣಿವೆಯವರು ಹೆಸರಾಯ್ತು ಕರ್ನಾಟಕ, ಉಸಿರಾಗಲಿ ಕನ್ನಡ ಅಂತಾರೆ. ಹಾಗೆ ಪಾಪೂರ್ ಅವರು ಇಂದು ನಾಳೆ ಮುಂದೆ ಎಂದೆಂದಿಗೂ ಕನ್ನಡಮ್ಮ ನಮ್ಮ ಉಸಿರಾಗ್ಬೇಕು ಅಂತ ಹೇಳ್ತಾರೆ. ನಮ್ಮ ರಕ್ತದ ಕಣ ಕಣದೊಳಗ ಕನ್ನಡ ಹರಿದಾಡ್ಬೇಕು ಅನ್ನುವಂತ ಬಯಕೆಯನ್ನ ಹೊತ್ತವರು ಪಾಟೀಲ್ ಪುಟ್ಟಪ್ಪ ಅವರು. ಅವರೊಂದು ಅತ್ಯಂತ ಒಂದು ಬಹಳ ಖುಷಿ ಅನಿಸಿದ ಮಾತು ಏನಂದ್ರೆ, ಒಬ್ಬ ವ್ಯಕ್ತಿ ತನ್ನ ತಾಯಿಯನ್ನು ಹಚ್ಚಿಕೊಳ್ಳುವಂತೆ, ತನ್ನ ಹೆಂಡತಿಯನ್ನು ಮೆಚ್ಚಿಕೊಳ್ಳುವಂತೆ ಕನ್ನಡಿಗರು ಕನ್ನಡವನ್ನ ಹಚ್ಚಿಕೊಳ್ಳಬೇಕು, ಕನ್ನಡವನ್ನ ಮೆಚ್ಚಿಕೊಳ್ಳಬೇಕು ಅನ್ನುವಂಥದ್ದನ್ನ ಅವ್ರಿಲ್ಲಿ ಈ ಮಾತನ್ನ ನೋಡಿದಾಗ ನಮಗ್ ಗೊತ್ತಾಗ್ತದೆ ಅವ್ರಿಗೆ ಕನ್ನಡ ಅಭಿಮಾನ ಎಷ್ಟಿತ್ತು ಅನ್ನುವಂಥದ್ದು. ಹೀಗೆ ಕನ್ನಡ ಭಾಷೆಯನ್ನ ಆಡ್ತಿರುವಂತ ಪ್ರದೇಶದೊಳಗ ಬೇರೆ ಬೇರೆ ಭಾಷೆ ಮಾಡುವ ಪ್ರಭುತ್ವ ಬಂದ ಮೇಲೆ, ಕನ್ನಡದ ಮೇಲೆ ದಾಳಿ ನಡೆದ ಮೇಲೆ, ಹಿಂದಿ ಪ್ರಭಾವ ಇರಬಹುದು, ಇಂಗ್ಲಿಷ್ ಪ್ರಭಾವ ಇರಬಹುದು, ಕರ್ನಾಟಕ ಇವತ್ತ ಆಕುಂಚನಗೊಂಡಿದೆ. ಅನೇಕ ಬೆಟ್ಟ ಗುಡ್ಡ ಕಾಡು ಕರ್ನಾಟಕದ ಕೈ ತಪ್ಪಿ ಹೋಗ್ಯಾವ ಅನ್ನುವಂತ ಆತಂಕವನ್ನ ಪಾಟೀಲ್ ಪುಟ್ಟಪ್ಪ ಅವರು ವ್ಯಕ್ತಪಡಿಸ್ತಾರ. ರಾಜ್ಯದೊಳಗ ಉರ್ದು, ಮರಾಠಿ, ಮಲಯಾಳಿ, ತೆಲುಗು, ಕೊಂಕಣಿ ಭಾಷೆಗಳನ್ನ ಜನರು ಗಣನೀಯ ಸಂಖ್ಯೆಯಲ್ಲಿ ಇರುವುದರಿಂದ ಅವರು ಕನ್ನಡದಿಂದ ಪ್ರತ್ಯೇಕವಾಗಿ ಉಳಿಬೇಕಿಲ್ಲ, ಅವರು ಕೂಡ ನಮ್ಮ ಭಾಷೆಯನ್ನ ಕಲಿತು ಕನ್ನಡಿಗರ ಆಗಬೇಕು ಅನ್ನುವಂತ ಮಾತನ್ನ ಹೇಳ್ತಾರೆ. ಯಾಕಂದ್ರೆ ಇವತ್ತು ನಿಸಾರ್ ಅಹಮದ್ ಅವರು ಮುಸ್ಲಿಂ ಭಾಷೆ, ಬೇಂದ್ರೆ ಅವರು ಮರಾಠಿ ಮಾತೃಭಾಷೆ, ಕಸ್ತೂರಿ ಅವರು ಮಲಯಾಳಿ ಮಾತೃಭಾಷೆ, DVG ಅವ್ರದ್ದು ತೆಲುಗು ಮಾತೃಭಾಷೆ, ಮಾಸ್ತಿ ಅವ್ರದ್ದು ತಮಿಳು ಮಾತೃಭಾಷೆ, ಗೋವಿಂದಪ್ಪಯ್ಯ ಅವ್ರದ್ದು ಕೊಂಕಣಿ ಮಾತೃಭಾಷೆ. ಹೀಗಂದ ಮೇಲೆ ಇವೆಲ್ಲರೂ ಕನ್ನಡಿಗರ ಒಂದು ಕನ್ನಡ ಸಾಹಿತ್ಯಕ್ಕೆ ತಮ್ಮದೇ ಆದ ಕೊಡುಗೆಯನ್ನ ಕೊಟ್ಟಾರಂದ ಮೇಲೆ ಅನೇಕ ಹಿರಿಯ ಸುಪ್ರಸಿದ್ಧ ಕವಿಗಳು ಬೇರೆ ಬೇರೆ ಭಾಷೆಯವರಾದ್ರೂ ಕೂಡ ಅವರಲ್ಲಿರುವಂತ ಕನ್ನಡತನ ಏನಾಗಿದೆಯಲ್ಲ ಐತಿ, ಆ ಕನ್ನಡದ ಕವಿಗಳು ಅವರು ಕನ್ನಡವನ್ನ ಉಳಿಸುವಂತ, ಕನ್ನಡವನ್ನ ಬೆಳೆಸುವಂತ, ಕನ್ನಡವನ್ನ ಗಟ್ಟಿಗೊಳಿಸುವಂತ ಕೆಲಸವನ್ನ ಅವ್ರು ಏನ್ ಮಾಡ್ಯಾರಲ್ಲ, ಆ ರೀತಿಯಾಗಿ ನಾವು ಕೂಡ ಅದನ್ನ ಮಾಡ್ಬೇಕು ಅನ್ನುವಂತ ವಿಚಾರವನ್ನ ಪಾಟೀಲ್ ಪುಟ್ಟಪ್ಪ ಅವರು ಇಲ್ಲಿ ಹೇಳ್ತಾರೆ. ಒಂದು ಖ್ಯಾತ ಲೇಖಕರಾದಂತ ಮಹಾದೇವ್ ಬಣಕಾರ್ ಸರ್ ಅವರು ಹೇಳುವಂತೆ, ಪಾಪೂರ್ ಅವರು ದೂರದಿಂದ ನೋಡುವವರಿಗೆ ಘೋರಾರಣ್ಯ ಅಂತ, ದೂರದಿಂದ ನೋಡುವವರಿಗೆ ಘೋರಾರಣ್ಯ, ಹತ್ತಿರದಿಂದ ನೋಡುವವರಿಗೆ ಕುಸುಮಗಳ ಕೈ ತೋಟ. ಅಂತೆ ಅವರು ದೂರಲ್ಲಿ ಬಂಡೆಗಳ ಬೆಟ್ಟದಂತೆ ಗೋಚರಿಸಿದ್ರು, ಹತ್ತಿರದಿಂದ ಅವರು ಅಂತರಂಗವನ್ನ ಬಲ್ಲವರಿಗೆ ಬೆಣ್ಣೆಯ ಬೆಟ್ಟದಂತೆ ಅವರು ಕಾಣಿಸ್ತಿದ್ರು ಅನ್ನುವಂತ ಒಂದು ವಿಚಾರವನ್ನ ಅವರು ಇಲ್ಲಿ ಹೇಳ್ತಾರೆ. ಹೀಗೆ ವೈರಿಯೂ ಮೆಚ್ಚಿ ಹೌದು ಎನ್ನುವಂಗ ಕನ್ನಡದ ಕೆಲಸವನ್ನ ಮಾಡಿದವರು ಪುಟ್ಟಪ್ಪನವರು. ಕನ್ನಡ ಎಂದರೆ ಅಪಾರ ಅಭಿಮಾನ, ಪ್ರೀತಿ, ಕಾಳಜಿ. ಹೀಗೆ ಒಮ್ಮೆ 1949 ದಾವಣಗೆರೆಯೊಳಗ ಅಖಿಲ ತರುಣ ಕನ್ನಡಿಗರ ಸಮಾವೇಶ ನಡಿಬೇಕಾಗಿತ್ತಂತೆ. ಅನೇಕ ಅಲ್ಲಿ ದೊಡ್ಡ ಜನರು ದೊಡ್ಡ ಮಾತಾಡಿದ್ರು, ಏನೋ ಮಾಡಿದ್ರು. ಅದ ತುರ್ತು ವೆಚ್ಚಕ್ಕಾಗಿ ಹಣ ಬಾಳ್ಬೇಕಾಯ್ತಂತೆ. ಅವಾಗ ಹಣ ಸಂಗ್ರಹ ಆಗದೇ ಇದ್ದಾಗ ಪಾಟೀಲ್ ಪುಟ್ಟಪ್ಪನವರು ಮದುವೆಯೊಳಗ್ ಕೊಟ್ಟಂತ ತಮ್ಮ ಉಂಗುರವನ್ನೇ ಮಾರಿ ಸಮಾವೇಶ ಮಾಡಿದ್ರು ಅನ್ನುವಂತ ಒಂದು ವಿಚಾರವನ್ನ ಇಲ್ಲಿ ನಮಗ ಅವರ ಒಂದು ಜೀವನ ಚರಿತ್ರೆಯನ್ನು ನೋಡಿದಾಗ ನಮಗ ಗೊತ್ತಾಗ್ತದೆ. ಒಂದು ಕನ್ನಡ ಕಾವಲು ಸಮಿತಿ ಅಧ್ಯಕ್ಷರಾಗಿ ಅವರು ಕನ್ನಡವನ್ನ ಕಡ್ಡಾಯವಾಗಿ ಅನುಷ್ಠಾನಕ್ಕೆ ಬರುವಂತೆ ಅಲ್ಲಲ್ಲಿ ಸಂಚರಿಸಿ ಪ್ರಚಾರ ಮಾಡಿ ಅಧಿಕಾರ ಮನವೊಲಿಸ್ಲಿಕ್ಕೆ ಬಹಳ ಪ್ರಯತ್ನ ಮಾಡಿದ್ರು. ಸಾರ್ವಜನಿಕರ ಗಮನ ಸೆಳೆದ್ರು. ಶಾಸನ ಸಭೆ ಸದಸ್ಯರು ಕನ್ನಡ ಅನುಷ್ಠಾನಗೊಳಿಸಲಿಕ್ಕೆ ಸಹಕರಿಸದೇ ಇದ್ದಾಗ ಅವ್ರನ್ನ ತರಾಟೆಗೆ ತೆಗೆದುಕೊಂಡ್ರು ಪಾಟೀಲ್ ಪುಟ್ಟಪ್ಪ ಅವರು. ಮುಖ್ಯಮಂತ್ರಿ ಇರ್ಲಿ, ರಾಷ್ಟ್ರಪತಿ ಇರ್ಲಿ, ಕನ್ನಡವನ್ನು ಯಾರಾದ್ರೂ ನಿರ್ಲಕ್ಷಿಸಿದ್ರೆ ಪುಟ್ಟಪ್ಪನವರು ಅವ್ರನ್ನ ಒಟ್ಟ ಕ್ಷಮೆ ಮಾಡ್ತಿರ್ಲಿಲ್ಲ ಅನ್ನುವಂತ ಒಂದು ವಿಚಾರ ನಮಗ ಗೊತ್ತಾಗ್ತದೆ. ಕಯ್ಯಾರ ಕಿಯಣ್ಣ ರೈ ಅವರು ಹೇಳುವಂತೆ, ಗಾಂಧೀಜಿಯ ಪ್ರಭಾವದಿಂದ ಚಿಕ್ಕಂದಿನಲ್ಲಿಯೇ ಶುಭ್ರ ಶ್ವೇತ ಖಾದಿಯನ್ನ ಒಂದು ವೃತ್ತದಂತೆ
ಧರಿಸುತ್ತಾ ಬಂದವರು ಪಾಟೀಲ್ ಪುಟ್ಟಪ್ಪನವರು. ಅಂದಿನ ದೇಶದ ದುರುಣರ ಜೊತೆ ಸ್ವಯಂ ಸೇವಕರಾಗಿ ದುಡಿದವರು. ಗಾಂಧೀಜಿಯ ಹರಿಜನ ಸುಧಾರಣೆ ಕಾರ್ಯಕ್ಕೆ ದೇಶ ಸಂಚಾರವನ್ನು ಕೈಕೊಂಡಾಗ ಗಾಂಧೀಜಿಯವರು ಅವರ ದಿವ್ಯ ದರ್ಶನ ಅವ್ರಿಗಾಯ್ತು. ಅವರ ಸ್ಪರ್ಶದಿಂದ ಅವರು ಪುಳಕಿತರಾದ್ರು. 1942 ಮಾಡು ಇಲ್ಲವೇ ಮಡಿ ಅನ್ನುವಂತ ಹೋರಾಟದೊಳಗ ತಮ್ಮ ಸಹಪಾಠಿಗಳನ್ನ ಸಂಘಟಿಸಿ ಹೋರಾಡಿ ಬಂಧನಕ್ಕೆ ಒಳಗಾದವರು. ತ್ಯಾಗ ಬಲಿದಾನಗಳ ಫಲವಾಗಿ ದೊರೆತ ಸ್ವಾತಂತ್ರ್ಯದ ಒಂದು ಸೂರ್ಯೋದಯವನ್ನ ಕಂಡು ಹಿರಿ ಹಿಗ್ಗಿದವರು ನಮ್ಮ ಪಾಟೀಲ್ ಪುಟ್ಟಪ್ಪನವರು. ಸ್ವಾತಂತ್ರ್ಯ ಬಂದ ಮೇಲೆ ಹಲವಾರು ಪ್ರಾಂತಗಳಲ್ಲಿ ಹರಿದು ಹೋದಂತ ಕನ್ನಡ ನಾಡನ್ನ ಒಂದಾಗಿಸ್ಲಿಕ್ಕೆ ಬಹಳಷ್ಟು ಪ್ರಯತ್ನ ಮಾಡಿದವರು, ಕನಸು ಕಂಡವರು. ಹೀಗಾಗಿ ಕರ್ನಾಟಕದ ಏಕೀಕರಣದ ಕಾರ್ಯವನ್ನ ಕೈಗೆತ್ತಿಕೊಂಡವರು. ಸ್ವಾತಂತ್ರ್ಯ ಸಂಗ್ರಾಮ, ಕರ್ನಾಟಕ ಏಕೀಕರಣದಲ್ಲಿ ತಮ್ಮನ್ನು ತಾವು ತೊಡಗಿಸಿಕೊಂಡವರು. ಒಂದು ರಾಷ್ಟ್ರದ ಏಳಿಗೆಗಾಗಿ ಸತ್ಕಾರ್ಯಕ್ಕೆ ತಮ್ಮನ್ನ ತಾವು ತೊಡಗಿಸಿಕೊಂಡವರು ಪಾಟೀಲ್ ಪುಟ್ಟಪ್ಪನವರು. ಯಾಕಂತಂದ್ರೆ ಅವರು ಕನ್ನಡದ ಬಗ್ಗೆ ಅಷ್ಟೊಂದು ಅಭಿಮಾನವನ್ನ ಇಟ್ಕೊಂಡವರು. ಪಾಟೀಲ್ ಪುಟ್ಟಪ್ಪನವ್ರ ಬಗ್ಗೆ ಎಷ್ಟು ಹೇಳಿದ್ರು ಕೂಡ ಕಡಿಮೆನೆ, ಎಷ್ಟು ಹೇಳಿದ್ರು ಕೂಡ ಕಡಿಮೆನೆ. ಆದ್ರೆ ಅವ್ರ ಮೊದಲಿಗೆ ಅವರೆಲ್ಲ ಒಂದು ರೀತಿ ಬಡತನದೊಳಗ ಬದುಕಿ ಬಂದವರು. ಮದುವೆ ಆದ್ಮೇಲೂ ಕೂಡ ಅವರಿಗೆ ಒಮ್ಮೊಮ್ಮೆ ಊಟದ ಕೂಡ ತೊಂದರೆ ಆಗಿರ್ತಿತ್ತಂತೆ. ಒಂದ್ ಘಟನೆ ಹೇಳ್ತಾರ ಅವ್ರು. ಏನಂದ್ರೆ ಮದುವೆ ಆದಾಗ ಒಮ್ಮೆ ಮಗಳನ್ನ ನೋಡ್ಲಿಕ್ಕೆ ಹುಬ್ಬಳ್ಳಿಗೆ ಅವರು ಮಾವ ಪಾಟೀಲ್ ಅವರು ಬಂದಾಗ ಮನೆಯೊಳಗೆ ಏನೂ ಇರ್ಲಿಲ್ಲಂತೆ. ಅವಾಗ ಏನ್ ಮಾಡ್ಬೇಕು, ಮಾವನಿಗೆ ಗೊತ್ತಾಗಬಾರ್ದು ನಮ್ ಬಡತನ ಅಂತ ತಿಳ್ಕೊಂಡು ಏನ್ ಚಿಂತೆ ಮಾಡ್ತಾ ಇರುವಾಗ ಯಾರೋ ಒಬ್ರು ಸಂಪಾದಕರು ತಂದು ಒಂದು ದುಡ್ಡು ಕೊಟ್ಟಾಗ ಅದನ್ನೇ ಏನೋ ತರಿಸಿ ಊಟ ಮಾಡಿಸಿ ತಮ್ಮ ಬಡತನ ಅವರಿಗೆ ಗೊತ್ತಾಗ್ಲಾರ್ದಂಗ ಮಾಡಿದ್ರು ಪಾಟೀಲ್ ಪುಟ್ಟಪ್ಪ ಅವರು ಅನ್ನುವಂತ ಒಂದು ಘಟನೆ ಗೊತ್ತಾಗ್ತದೆ. ಹೀಗೆ ಅನೇಕ ಜನರು ಅವರ ಬಗ್ಗೆ ಸಾಕಷ್ಟು ಲೇಖನಗಳನ್ನ ಬರ್ದಾರ, ಸಾಕಷ್ಟು ಅವರ ಜೀವನ ಚರಿತ್ರೆಗಳನ್ನ ಬರ್ದಾರ. ಅವರ ಬಗ್ಗೆ 2 ಶತಮಾನೋತ್ಸವದ ಸಂಪುಟಗಳು ಕೂಡ ಬಂದಾವ. ಕನ್ನಡ ಮತ್ತು ಕರ್ನಾಟಕ ಅನ್ನುವಂತ ಒಂದು ಶತಮಾನೋತ್ಸವದ ಒಂದು ಸಂಪುಟದೊಳಗ ಸಲಹಾ ಮಂಡಳಿಯೊಳಗೂ ಕೂಡ ನಾನು ಇದ್ದದ್ದು ನನಗೊಂದು ರೀತಿಯ ಹೆಮ್ಮೆಯ ವಿಷಯ. ಪಾಟೀಲ್ ಪುಟ್ಟಪ್ಪ ಅವರ ಶತಮಾನೋತ್ಸವದ ಕೃತಿಯೊಳಗ ನಾನು ಸಲಹಾ ಮಂಡಳಿ ಒಳಗೆ ಇದ್ದದ್ದು ನನ್ನ ಭಾಗ್ಯ ಅಂತ ಈ ಒಂದು ಸಮಯದಲ್ಲಿ ಹೇಳಿಕೆ ನಾನು ಹೇಳ್ತಾ ಇದ್ದೀನಿ. ಹೀಗೆ ಪಾಟೀಲ್ ಪುಟ್ಟಪ್ಪನವರು ಪ್ರಪಂಚದಷ್ಟೇ ಓದುಗರ ಜ್ಞಾನವನ್ನ ವಿಸ್ತಾರ ಮಾಡ್ಬೇಕು ಅನ್ನುವಂತ ಹಂಬಲದಿಂದ ಹುಬ್ಬಳ್ಳಿಯೊಳಗ ಪ್ರಪಂಚ ಪತ್ರಿಕೆಯನ್ನ ಪ್ರಾರಂಭಿಸಿ ಇಡೀ ಪ್ರಪಂಚಕ್ಕೆ ತಮ್ಮ ಗಮನವನ್ನ ಸೆಳೆದಂತ ದಣಿವರಿಯದ ಹೋರಾಟಗಾರರಾದಂತ ಪಾಟೀಲ್ ಪುಟ್ಟಪ್ಪನವರು 2020 ಮಾರ್ಚ್ 16ರಲ್ಲಿ ಹುಬ್ಬಳ್ಳಿಯೊಳಗ ಬಯಲಾದ್ರು ಅನ್ನುವಂತ ಒಂದು ವೇದನೆಯನ್ನ ವ್ಯಕ್ತಪಡಿಸ್ತಾ ಅವರು ಶತಾಯುಷಿ, ಬಹುಶಃ 100 ವರ್ಷ ಬದುಕಿದವರು ಬಹಳ ಕಡಿಮೆ. ಅವರು ಶತಾಯುಷಿ 100 ವರ್ಷ 101 ವರ್ಷ ಬದುಕಿ ಆ 101 ವರ್ಷನೂ ಕೂಡ ಕನ್ನಡದ ಏಳಿಗೆಗಾಗಿ ಹೋರಾಟ ಮಾಡಿ ಅನೇಕರನ್ನ ತಬ್ಬಿಕೊಂಡು ಒಪ್ಪಿಕೊಂಡು ಕನ್ನಡ ನಾಡು ನುಡಿಗಾಗಿ ತಮ್ಮ ಪ್ರಾಣವನ್ನೇ ತೆತ್ತಂತವ್ರು ಪಾಟೀಲ್ ಪುಟ್ಟಪ್ಪನವರು. ಅವರನ್ನ ನಾನು ಅತ್ಯಂತ ಸಮೀಪದಿಂದ ಕಂಡಿದ್ದೆ ಅನ್ನುವಂಥದ್ದೇ ನಂದು ಒಂದು ಭಾಗ್ಯ. ಇಷ್ಟು ನನಗೆ ತಿಳಿದಂತ ಕೆಲವು ವಿಚಾರಗಳನ್ನ ನಾನು ತಮ್ಮ ಮುಂದೆ ವ್ಯಕ್ತಪಡಿಸೀನಿ. ಇದರಲ್ಲಿ ಏನಾದ್ರೂ ಬಿಟ್ಟು ಹೋಗಿದ್ರೆ ದಯವಿಟ್ಟು ಇಲ್ಲಿನ ಎಲ್ಲ ಇವರು ಮಾರ್ಗದರ್ಶಕರು ಅದನ್ನ ಪೂರ್ಣಗೊಳಿಸ್ಬೇಕು ಅಂತ ತಿಳ್ಕೊಂಡು ನಾನು ಒಂದು ವಿನಂತಿಯನ್ನ ಮಾಡ್ಕೊಳ್ತಾ, ಏನಾದ್ರೂ ತಪ್ಪಾಗಿದ್ರೆ ಅದನ್ನ ಸರಿಪಡಿಸ್ರಿ ಅಂತ ಮನವಿಯನ್ನ ಮಾಡ್ಕೊಳ್ತಾ, ನನಗೆ ಒಂದು ಅವಕಾಶವನ್ನ ಮಾಡಿಕೊಟ್ಟಂತ ಎಲ್ಲ ಈ ಒಂದು ಅಕ್ಕನ ಅರಿವಿನ ವೇದಿಕೆ, ಬಸವಾದಿ ಚಿಂತನ ಶರಣರ ಕೂಟದ ಎಲ್ಲ ಸಮಿತಿಯ ಸದಸ್ಯರಿಗೂ ಕೂಡ ನಾನು ವಂದನೆಗಳನ್ನ ಸಲ್ಲಿಸಿ ನನ್ನ 2 ಮಾತುಗಳನ್ನು ಮುಗಿಸ್ತೇನೆ. ಶರಣಾರ್ಥಿ. ಡಾಕ್ಟರ್ ಪಾಟೀಲ್ ಪುಟ್ಟಪ್ಪನವರು ಪತ್ರಕರ್ತರಾಗಿ ಪ್ರಪಂಚ ಪತ್ರಿಕೆ ಹೊರಡಿಸಿ ಇವರ ಜೀವನವೇ ಒಂದು ಹೋರಾಟವಾಗಿತ್ತೆಂದು, ಅವರ ಸ್ವಭಾವ ನೇರ ಮತ್ತು ನಿಷ್ಠುರವಾಗಿತ್ತೆಂದು, ಕನ್ನಡ ಕಾವಲುಗಾರರ ಪ್ರತಿನಿಧಿಯಾಗಿದ್ದರು, ಬಹುಮುಖ ವ್ಯಕ್ತಿತ್ವವನ್ನು ಪಡೆದವರಾಗಿದ್ದರು, ಕರ್ನಾಟಕ ಏಕೀಕರಣದಲ್ಲಿ ಅವರದು ಮಹತ್ವದ ಪಾತ್ರವಾಗಿತ್ತೆಂದು, ಅನೇಕ ಚಳುವಳಿಯಲ್ಲಿ ಭಾಗವಹಿಸಿ ಕನ್ನಡಕ್ಕಾಗಿ ಹೋರಾಡಿದ ಪ್ರಮುಖ ವ್ಯಕ್ತಿಯಾಗಿದ್ದನೆಂದು, ಹೀಗೆ ಅನೇಕ ಅವರ ಜೀವನದಲ್ಲಿಯ ಘಟನೆ, ಅವರ ಜೀವನ ಚರಿತ್ರೆಯನ್ನು ತುಂಬಾ ಅದ್ಭುತವಾಗಿ ಸವಿಸ್ತಾರವಾಗಿ
ಡಾಕ್ಟರ್ ಪಾಟೀಲ್ ಪುಟ್ಟಪ್ಪ ಸಾವಿಲ್ಲದ ಶರಣರು ಉಪನ್ಯಾಸ ನಮಗೆಲ್ಲ ಸುಮಧುರ ಸುಂದರ ಶೈಲಿಯಲ್ಲಿ ಸುರಿಮಳೆಯನ್ನೇ ಸುರಿಸಿರುವ ಉಪನ್ಯಾಸಕರು ಶರಣೆ ಡಾಕ್ಟರ್ ಶರಣಮ್ಮ ಗೋರೆಬಾಳ್ ಮೇಡಮ್ ಅವರಿಗೆ ವೇದಿಕೆಯ ಪರವಾಗಿ ಹಾಗೂ ಉಪಸ್ಥಿತರಿರುವ ಎಲ್ಲ ಶರಣು ಬಂಧುಗಳ ಪರವಾಗಿ ತುಂಬು ಹೃದಯದ ಅನಂತ ಅನಂತ ಧನ್ಯವಾದಗಳು. ಮೇಡಮ್, ಒಂದ್ ಸೆಕೆಂಡ್ ಏನಂದ್ರೆ, ಪಾಟೀಲ್ ಪುಟ್ಟಪ್ಪ ಅವರ ಮೊದಲನೇ ಹೆಸರು ಶಿವಕುಮಾರ್ ಅಂತ ಹೇಳಿ ಅದೊಂದು ಹೇಳಿಕ್ ಮರ್ತೆ. ಆದ್ರೆ ಅವ್ರ ಅಜ್ಜನ ಹೆಸರನ್ನ ಅವರಿಗೆ ಪುಟ್ಟಪ್ಪ ಅಂತ ಆಮೇಲೆ ಕರೆದ್ರು ಅನ್ನುವಂಥದ್ದು ನಮ್ಗೆ ಗೊತ್ತಾಗ್ತದೆ. ಈಗ ಮಾರ್ಗದರ್ಶನದ ನುಡಿಗಳನ್ನು ಹೇಳಲಿದ್ದಾರೆ ಡಾಕ್ಟರ್ ಶಶಿಕಾಂತ್ ಪಟ್ಟಣ್ ಸರ್. ಸರ್, ವೇದಿಕೆಗೆ ಸ್ವಾಗತ. ಓಂ ಶ್ರೀ ಗುರು ಬಸವಲಿಂಗಮ್ಮ. ಜಗತ್ತಿನ ಎಲ್ಲ ದಾರ್ಶನಿಕರನ್ನ, ಬಸವಾದಿ ಶರಣರನ್ನ ನೆನೆಸುತ್ತಾ ಪ್ರೊಫೆಸರ್ ಶಾರದಮ್ಮ ಪಾಟೀಲ್ ಇವರ ದತ್ತಿ ಉಪನ್ಯಾಸದ ನಿಮಿತ್ತ ವಾಯ್ಸ್ ಚಲೋ ಬರಾಕತ್ತಿಲ್ರಿ. ಈಗ ಬರೋದ್ರಿ? ಹಲೋ, ಶಾರದಮ್ಮ ಪಾಟೀಲ್ ಅವರ ಉಳಿದವ್ರು ದಯವಿಟ್ಟು ಎಲ್ಲರೂ ನಿಮ್ಮ ಮೈಕನ್ನು ಮ್ಯೂಟ್ ಮಾಡ್ಕೊಡ್ರಿ. ಒಂದು ಅತ್ಯುತ್ತಮವಾದಂಥ ಸಾವಿಲ್ಲದ ಶರಣರು, ಹೋರಾಟಗಾರ, ಸಂಘರ್ಷಕ, ನಾನು ಕಂಡ ವಿಶ್ವವಿದ್ಯಾಲಯ, ವಿಶ್ವಕೋಶ ಅಂತಂದ್ರೆ ತಪ್ಪಾಗ್ಲಿಕ್ಕಿಲ್ಲ. ನಾನು ಅವ್ರನ್ನ ಮೊಟ್ಟ ಮೊದಲಿಗೆ ನುಡಿದ್ದು ನಾನು 15-16ನೇ ವರ್ಷಕ್ಕೆ ರಾಮದುರ್ಗ ಒಂದು ಕಾರ್ಯಕ್ರಮ ಬಂದಿದ್ರು. ಭಾಳ ಚಿಕ್ಕವನಿದ್ದೆ ನಾನು, 14-15 ವರ್ಷ ನಾವಿದ್ದೆ. ಅವಾಗ ನಮ್ಮ ತಂದೆಯವರು ಚಿಕ್ಕಪ್ಪ ಮಹದೇವಪ್ಪ ಪಟ್ಟಣ ಅವರು ಕೂಡ ಏಕೀಕರಣ ಮತ್ತು ಸ್ವಾತಂತ್ರ್ಯ ಹೋರಾಟಗಾರರು, ಅವರು ಆತ್ಮೀಯ ಸ್ನೇಹಿತರು. ಅವರನ್ನು ಪಾಟೀಲ್ ಪುಟ್ಟಪ್ಪ ಅವ್ರನ್ನ ಕರ್ಕೊಂಡು ಬಂದವರೇ ನಮ್ಮ ಮಹದೇವಪ್ಪ ಪಟ್ಟಣ ಮತ್ತು BN ಮುನ್ನೋಳಿ ವಕೀಲರು. ಅಲ್ಲಿ ಜಯ ಕರ್ನಾಟಕ ಪತ್ರಿಕೆಯನ್ನು ಆರಂಭ ಮಾಡಿದ್ರೆ ಸ್ವಾತಂತ್ರ್ಯ ಪೂರ್ವದೊಳಗೆ ಬಹಳಷ್ಟು ಹೋರಾಟ ಮಾಡಕ್ಕೆ ಒಂದು ಸಹಕಾರವನ್ನು ಕೊಟ್ಟವ್ರು ಮಹದೇವಪ್ಪ ಪಟ್ಟಣವರು. ಅವಾಗ ನೋಡಿದಂಥವ್ರು. ಆಮೇಲೆ 82 ನಾನು PUC SSLC ಮುಗಿಸಿ PUC ಪ್ರಥಮಕ್ಕೆ 83ಕ್ಕೆ ಹೋದಾಗ ಧಾರವಾಡದ ವಾತಾವರಣ ಅತ್ಯಂತ ಒಂದು ಸಂಘರ್ಷ, ಸಾಹಿತ್ಯ. ನನ್ನ ಇವತ್ತಿನ ಸಾಹಿತ್ಯ ಅಧ್ಯಯನಕ್ಕೆ ಏನಾದರೂ ಕೊಡುಗೆ ಇತ್ತಂದ್ರೆ ಅದು ನನ್ನ 2 ವರ್ಷದ ಧಾರವಾಡದ ಬದುಕು ಅಂತಂದ್ರೆ ತಪ್ಪಾಗ್ಲಿಕ್ಕಿಲ್ಲ. ಪಾಟೀಲ್ ಪುಟ್ಟಪ್ಪನವರು ಅವಾಗ ಗೋಕಾಕ್ ವರದಿಯನ್ನ ಗೋಕಾಕ್ ಗೋ ಬ್ಯಾಕ್ ಅಂತ ಬೆಳಗಾವದೊಳಗೆ ಅವ್ರ ಕೋಟ್ ಹಿಡಿದು ಎಳೆದಾಡಿ ಕಳಿಸಿದ್ರು. ಅವ್ರು ಹೆದರಿದ್ರು. ಅವರು ಬಹುಶಃ ಸಂಸ್ಕೃತವನ್ನ ಪಂಡಿತರ ಆಗ್ರಹಕ್ಕೆ ಒಳಗಾಗಿ ಕನ್ನಡ ಭಾಷೆಯನ್ನು ಸಂಸ್ಕೃತಕ್ಕೆ ಕೊಡಬೇಕು ಅಂತ ತಿಳ್ಕೊಂಡು ಒತ್ತಾಯಕ್ಕೆ ಬಂದಾಗ ಪೇಜಾವರ ಶ್ರೀಗಳು ಹೇಳಿದಾಗ ಗುಂಡೂರಾವ್ ಸರ್ಕಾರ ಪಾಟೀಲ್ ಪುಟ್ಟಪ್ಪನವರು ಅದನ್ನ ಎಷ್ಟು ಕಟುವಾಗಿ ವಿರೋಧ ಮಾಡಿದಂದ್ರೆ ಚಂಪಾ ಅವರು ಎಲ್ಲರೂ ಬೆಳಗಾವಿಗೆ ಬಂದು ಗೋಕಾಕ್ ಗೋ ಬ್ಯಾಕ್, ನೀವು ಹೆಂಗೆ ಸೈಮನ್ ಗೋ ಬ್ಯಾಕ್ ಅಂತಾರಲ್ಲ ಆ ರೀತಿಯಾಗಿ ದೊಡ್ಡ ಹೋರಾಟ ಮಾಡಿದರು. ಕೊನೆಗೆ ಆ ವರದಿ ಬರಬೇಕಾದ್ರೆ ಪಾಟೀಲ್ ಪುಟ್ಟಪ್ಪನವರು ಅಖಿಲ ಕರ್ನಾಟಕ ಕೇಂದ್ರ ಕನ್ನಡ ಕ್ರಿಯಾ ಸಮಿತಿ ಅಂತ ತಿಳ್ಕೊಂಡು ಮಾಡಿದ್ರು. ಅದರ ಅಧ್ಯಕ್ಷತೆಯನ್ನು ಅವರು ಇದ್ರು. ಮುಂದೆ ಚನ್ನವೀರ್ ಕನ್ವೀರ್ ಅವರು. ಪಾಟೀಲ್ ಪುಟ್ಟಪ್ಪರ ಅಧ್ಯಕ್ಷರು ಕಲಬುರ್ಗಿ ಮತ್ತು ಚಂಪಾ ಅವರು. ನಾವು 17 ವರ್ಷದ ಬಾಲಕರು. ಅವಾಗ ಇಡೀ ಧಾರವಾಡ 4-5 ದಿನ ಗೋಕಾಕ್ ವರದಿಗೆ ಬಂದಾಗಿತ್ತು. ಇಡೀ ಕರ್ನಾಟಕ ಕಾಲೇಜು 60 ವರ್ಷದಾಗ ಎಂದೂ ಬಂದಾಗಿದ್ದಿಲ್ಲ, 4 ದಿನ ಪೂರ್ಣ ಬಂದಾಗಿತ್ತು. ಇಡೀ ಧಾರವಾಡದೊಳಗೆ ಕನ್ನಡ ಅನುಷ್ಠಾನ ಮತ್ತು ಕನ್ನಡ ಭಾಷೆಗಾಗಿ ಹೋರಾಟ ಮಾಡಿದಂಥ ಒಂದು ಅಪೂರ್ವ ಒಂದು ಹೋರಾಟವನ್ನು ನಾನು ಕಣ್ಣಾಗ ನೋಡಿದೆ. ಪಾಟೀಲ್ ಪುಟ್ಟಪ್ಪ ಅವರ ಜ್ಞಾಪಕ ಶಕ್ತಿ ಎಷ್ಟಿತ್ತಂತಂದ್ರೆ, ಅವ್ರು ಮುಂಬೈ ಮಹಾರಾಷ್ಟ್ರದೊಳಗೆ ಇರ್ತಕ್ಕಂಥ ಕನ್ನಡದ ನೆಲೆಸೆಲೆಗಳು ಎಷ್ಟು ವಿದ್ವಾಂಸ ಹೇಳ್ತಾರೆ. ಶಂಭಾ ಜೋಶಿ ಅವರು ಸೂತ ತಲೆ ಬರಿಸಿದ್ರು. ಶಂಭಾ ಜೋಶಿ ಅವರ ಬಗ್ಗೆ ಸಂವಿಧಾನ ಒಂದು ಶಾಸನ ಮತ್ತು ಎಲ್ಲವನ್ನ ಕಂಡರೂ ಕೂಡ ಊರಿನ ಹೆಸರು, ನಾಮ ವಿಶೇಷಣ, ಅದು ಚಂಬೂರಲ್ಲ, ಅದು ಬೋರಿವಿಲಿ ಅಲ್ಲ, ಬೋರನಹಳ್ಳಿ, ಅದು ದಮ್ಮನಹಳ್ಳಿ, ದೊಂಬಿವಿಲಿ ಅಂತಕ್ಕಂಥದ್ದು. ಅಲ್ಲಿ ಬ್ರಹ್ಮರಾಮ ದೇವಿ, ನಮ್ಮ ಮುಂಬೈ ಮೂಲಿಗರೆ ಕನ್ನಡಿಗರು ಅಂತಕ್ಕಂಥ ಮಾಡ್ಬೇಕಾದ್ರೆ ಬಹಳಷ್ಟು ಜ್ಞಾನವನ್ನು ಹೊಂದಿದ್ರು. ಅವರ ತೀವ್ರತೆ, ಹೋರಾಟದ ತೀವ್ರತೆ ಮತ್ತು ಅವರ ಆತ್ಮೀಯ ಸ್ನೇಹಿತರು ಯಾರಂತಂದ್ರೆ ಬೀಚಿ ಅವರಿದ್ರು ಮೊದಲು ಆರಂಭದೊಳಗೆ. ಮುಂದೆ ಅವರು ಒಂದು ದೊಡ್ಡ ಗುಣ ಪಾಟೀಲ್ ಪುಟ್ಟಪ್ಪನವ್ರಂದ್ರೆ ಎಂದೂ ಕೂಡ ಹಣದ ಬೆಣ್ಣೆ ಹತ್ತಿದವರಲ್ಲ. 2 ಸಲ ರಾಜ್ಯಸಭಾ ಮೆಂಬರ್ ಆಗಿದ್ರು, ಕನ್ನಡ ಕಾವಲು ಕವಿ ಸಮಿತಿ ಅಧ್ಯಕ್ಷರಾಗಿದ್ದರು. ಆದರೂ ಕೂಡ ಅದು ಕ್ಯಾಬಿನೆಟ್ ದರ್ಜೆ, ದುಡ್ಡಿನ ಬಗ್ಗೆ ಇರಲಿಲ್ಲ. ಪ್ರಪಂಚ ಆಫೀಸು ನಾವು ಹೋದಾಗ ಎಷ್ಟೋ ಸಲ ಹೋಗಿದ್ವಿ. ನಾನು ಧಾರವಾಡ PUC ಇದ್ದಾಗ ಅಲ್ಲಿ ಹೋದಾಗ ಎಷ್ಟು ಸರಳ ಇದ್ದಂದ್ರೆ ಅಷ್ಟು ಸರಳ. ಒಂದು ಸಣ್ಣ ಕೇಬಿನ್ನಾಗ ಬರ್ಕೊಂತ ಕೊಂಡ್ರವರು. ಕ್ಯಾಲಿಫೋರ್ನಿಯಾ ವಿಶ್ವವಿದ್ಯಾಲಯದಿಂದ MS ಮಾಡ್ಕೊಂಡು ಬಂದಂಥವ್ರು ಜರ್ನಲಿಸಮು. ಸಾಕಷ್ಟು ಜ್ಞಾನವಂತರು. ಗ್ರೀಕ್ ಭಾಷೆ, ಕನ್ನಡದೊಳಗೆ ಗ್ರೀಕ್ ಭಾಷೆ ಅಂತಕ್ಕಂಥ ಗ್ರೀಕ್ ನಾಟಕದೊಳಗೆ ಕನ್ನಡ ಪದಗಳನ್ನು ತಂದು ತೋರಿಸಿದರು. ಅಂದರೆ ಕನ್ನಡದ ಅಸ್ಮಿತೆ ಅಂತಾರಲ್ಲ, ಅಳಿವುಳಿವಿನ ಪ್ರಶ್ನೆಯನ್ನು
ಯಾರಿಗಾದ್ರೂ ಕೊಟ್ಟಿದ್ರಂದ್ರೆ ಅದು ನೇರವಾಗಿ ಅಂತಂದ್ರೆ ಅದು ಪಾಟೀಲ್ ಪುಟ್ಟಪ್ಪರಿಗೆ ಸಲ್ಲಬೇಕಾದ ಗೌರವ ಅಂತಕ್ಕಂಥ. ಇನ್ನೊಂದಂದ್ರೆ ಅವ್ರಿಗೆ ನೈಋತ್ಯ ರೈಲ್ವೆ ಹೋರಾಟ, ಅವರ ಸತ್ತ ನಂತರ ಕೂಡ ಅವ್ರ ಮೇಲೆ ಸಮನ್ಸ್ ಬಂದು, ಅಂದ್ರೆ ಸಾಯುವವರೆಗೆ ಇತ್ತು 2016 ಸತ್ತ ಮೇಲೂ ಕೂಡ ಅವ್ರ ಹೆಸರು ಸಮನ್ಸ್ ಬರಾಕತ್ತು. ಅವರು ಅಲ್ಲಿ ಒಂದು ಹೋರಾಟ ಮಾಡಿದಾಗ ದೇವೇಗೌಡರೇ ಪ್ರಧಾನಿ ಇದ್ರು, ಏನೂ ಆಗಾಕಿಲ್ಲ ಅಂತ ತಿಳ್ಕೊಂಡು ಇವರು ದೊಡ್ಡ ಪ್ರಮಾಣದ ಹುಬ್ಬಳ್ಳಿ ಒಳಗೆ ನೈಋತ್ಯ ರೈಲ್ವೆ ಹೋರಾಟ ಮಾಡಿದ್ರು. ಆ ಹೋರಾಟದೊಳಗೆ ಅವಾಗೇನು ಇವರಿಗೆ ಕೇಸ್ ಆಗಿತ್ತಲ್ಲ, ಪ್ರತಿ 2 ತಿಂಗಳಿಗೊಮ್ಮೆ ಅವರು ಕೋರ್ಟಿಗೆ ಅಲೆದಾಡ್ತಕ್ಕಂಥ ಪರಿಸ್ಥಿತಿ ಬಂದಿತ್ತು. ಪಾಟೀಲ್ ಪುಟ್ಟಪ್ಪ ಅವರ ಟಿಪ್ಪಣಿಗಳು, ಅವರು ಎಂಥ ಕವಿಗಳನ್ನ ಸಾಹಿತಿಗಳನ್ನ ಬೆಳೆಸ್ಯಾರಂತ ಬಹುಶಃ ಕರ್ನಾಟಕದೊಳಗೆ ಯಾರಿಗೂ ಗೊತ್ತಿರಲಾರ್ದಂಥ ವ್ಯಕ್ತಿಗಳು. ಅದ್ರ ಒಬ್ಬ ಜೀವನ ಅಂತಕ್ಕಂಥವ್ರು, ಸ್ವಾತಂತ್ರ್ಯ ಯೋಧನ ಹುತಾತ್ಮನ ಹೆಂಡತಿ ಅಂತಕ್ಕಂಥ ಒಬ್ಬ ಕಾದಂಬರಿ, ಭಾಳ ದೊಡ್ಡ ಕಾದಂಬರಿಕಾರ. ಅವ್ರನ್ನ ನೋಡಕ್ಕೆ ಹೆಂಗಿದ್ರು ಅಂದ್ರೆ ಜೀವನ. ಅವ್ರು ಕೊಪ್ಪಳ ಜಿಲ್ಲಾ ಯಲಬುರ್ಗಿ ತಾಲೂಕು ಮುಸಲ್ಮಾನ್ ಕುಟುಂಬದವರು, ಮುಂಬೈ ಒಳಗೆ ಹಮಾಲಿ ಮಾಡ್ತಿದ್ರು, ಒಳ್ಳೆ ಬರಹಗಾರರು, ಭಾಳ ಕಾರ್ಮಿಕರು. ಅವ್ರನ್ನ ತಂದು ನಾನು ಮುಂದಿನ ಸಲ ಅವ್ರ ಮೇಲೆ ಆರ್ಟಿಕಲ್ ಬರೀತೇನೆ ಜೀವನರ ಮೇಲೆ. ಜೀವನರನ್ನ ಕರ್ಕೊಂಡ್ಬಂದು ಮಾಡಿಸಿದ್ರು. ಇನ್ನೊಬ್ಬ ಭಾಳ ದೊಡ್ಡ ಕವಿ ಅಂತಂದ್ರೆ ಗಂಗಪ್ಪ ವಾಲಿ ಅಂತಕ್ಕಂಥ ಹುಬ್ಬಳ್ಳಿ ಅವರೇ. ಗಂಗಪ್ಪ ವಾಲಿ ಅಂತ ದೊಡ್ಡ ಕವಿ ಅಂದ್ರೆ ತಿರುಪತಿ ಒಳಗೆ ಬಹುಶಃ ಇವತ್ತು ಅವರ ಪ್ರೇರಣೆಯಿಂದ ಹಿಂದಿನ ಗುರುಸಿದ್ದೇಶ್ವರ ಸ್ವಾಮಿಗಳು ಅಂದ್ರೆ 3000 ಮಠ ಸ್ವಾಮಿ ಗಂಗಾಧರೇಶ್ವರ ಸ್ವಾಮಿಗಳು ತಮ್ಮ ತ್ರಿಪದಿಗಳನ್ನು ಬರೆದ್ರು ಅಂತಕ್ಕಂಥದ್ದನ್ನು ನಾನು ಈ ಮಟ್ಟಕ್ಕೆ, ಅಂದ್ರೆ ಅವ್ರಿಗೆ ಗುರುಗಳಾಗಿದ್ದರು ಅವರು, ಗಂಗಪ್ಪ ವಾಲಿ ಅಂತವರು. ಅಂದ್ರೆ ಇವರನ್ನ ಬೆಳೆಸಿದ್ರು. ಬದುಕಲು ಬೇಕು ಬದುಕು ಈ ಮಾತು ಅಂತಕ್ಕಂಥದ್ದು, ಅನುಭವ ಇದ್ದಲ್ಲಿ ಅಮೃತತ್ವ ಇದೆ ಅಂತಕ್ಕಂಥದ್ದು. ಪಾಪು ಪ್ರಪಂಚ ಅಂತಕ್ಕಂಥದ್ದು ಎಷ್ಟು ಅಂತಂದ್ರೆ ಎಲ್ಲ ರೀತಿಯ ಇವತ್ತು ಅದು ಎಲ್ಲಿಯವರೆಗೆ ಅಂತಂದ್ರೆ ಲಂಕೇಶ ಪತ್ರಿಕೆ ಬರುವವರೆಗೆ ಪ್ರಪಂಚ ಪತ್ರಿಕೆ ಬಹಳಷ್ಟು ಉನ್ನತ ಸ್ಥಿತಿಯೊಳಗಿತ್ತು ಅಂತಕ್ಕಂಥದ್ದು. ಲಂಕೇಶರ 83ರ ನಂತರ ಲಂಕೇಶ ಪತ್ರಿಕೆ ಬಹಳಷ್ಟು ಪ್ರಕಾರಕ್ಕೆ ಬಂತು. ಅಲ್ಲಿಯವರೆಗೆ ಪಾಟೀಲ್ ಪುಟ್ಟಪ್ಪನವರು ಅದೊಂದು ಮತ್ತು ವಿಶ್ವವಾಣಿ ಪತ್ರಿಕೆಯನ್ನು ನಿರಂತರವಾಗಿ ತಂದರು. ಆಮೇಲೆ ಕರ್ನಾಟಕ ನಾಡು ನುಡಿಗೆ ಅವ್ರ ದೊಡ್ಡ ಕೊಡುಗೆ ಅಂತಂದ್ರೆ ವಿದ್ಯಾವರ ಸಂಘವನ್ನು ಸುಮಾರು 50 ವರ್ಷ ಅಂದ್ರೆ 49ರಿಂದ 50 ವರ್ಷ ನಿರಂತರವಾಗಿ ಅಧ್ಯಕ್ಷರಾಗಿ ಆಯ್ಕೆ ಬಂದರು. ಅದಕ್ಕೊಂದು ರೆವಿನ್ಯೂ ಮಾಡಿದ್ರು, ಎಲ್ಲ ಕಡೆ ಕಾಂಪ್ಲೆಕ್ಸ್ ಮಾಡಿ, ಅದಕ್ಕೊಂದು ಸುತ್ತ ಕಡೆ ಇರತಕ್ಕಂಥ ಎಲ್ಲ ಜಾಗೆಯನ್ನು ತಗೊಂಡು ಅಲ್ಲಿ ಅಂಗಡಿ ಮಾಡಿ ಅದರಿಂದ ನಡಿಬೇಕು ಅಂತ ತಿಳ್ಕೊಂಡು ಕನ್ನಡಕ್ಕಾಗಿ ಮಾಡಿದರು. ಮತ್ತು ಇವತ್ತು ಏನು ಧಾರವಾಡಕ್ಕೆ ಏನು ಒಂದು ಕನ್ನಡದ ಸ್ಥಾನಮಾನ ಬರಬೇಕಾದ್ರೆ ಅಥವಾ ಈ ಕನ್ನಡದ ಹೋರಾಟಕ್ಕೆ ಸ್ಥಾನಮಾನ ಬರಬೇಕಾದ್ರೆ ಅದು ಯಾರೂ ಅಲ್ಲ, ಅದು ಪಾಟೀಲ್ ಪುಟ್ಟಪ್ಪನವ್ರು ಅಂದ್ರೆ ತಪ್ಪಾಗಲಿಕ್ಕಿಲ್ಲ. ನಾನು ಎಷ್ಟೋ ಸಲ ಅವ್ರಿಗೆ ಭೇಟಿಯಾದಾಗ ಹೆಂಗದ ನಿಮ್ಮಜ್ಜ ಭಾಳ ಸಿಟ್ನಾಗಿದ್ದ, ಬೆಳಗಾವಿಗೂ ಕೂಡ ಬಂದಾಗ ನಾನು ಅವ್ರಿಗೆ ಭೇಟಿಯಾಗಕ್ಕೆ ಹೋಗಿದ್ದೆ. ಕೈಯಾರ ಕಿಂಗಣ್ಣ ರೈ ಮಾದೇವಪ್ಪ ಪಟ್ಟಣ 9 ತಿಂಗಳು ಅವರು ಮಂಗಳೂರೊಳಗೆ ಕೂಡಿದ್ರು. ಮಾದೇವಪ್ಪ ಪಟ್ಟಣ ಅವರ ಇವರೇ ಮಾದೇವಪ್ಪ ಪಟ್ಟಣ ಅಂತ ತಿಳ್ಕೊಂಡು ಕೈಯಾರ ಕಿಂಗಣ್ಣ ರೈ ಗೊತ್ತಿರಲಿಲ್ಲ. ಇವ್ರ ಅಧ್ಯಕ್ಷತೆ ಕೈಯಾರ ಕಿಂಗಣ್ಣ ರೈ ಬಂದಿದ್ರು. ನಾನು ಹೋದಾಗ ಇಬ್ಬರೂ ಕೂಡ ಭೇಟಿಯಾಗಿ ನಾನು ಅವ್ರ ಜೊತೆಗೆ ಮಾಡಿದೆ. ನಿಮ್ಮ ಅಜ್ಜ ಭಾಳ ಸಿಟ್ನಾಗಿದ್ದ ಅಂತಕ್ಕಂಥದ್ದನ್ನು ಇಬ್ಬರೂ ಕೂಡ ವ್ಯಕ್ತ ಮಾಡಿದರು. ಪಾಟೀಲ್ ಪುಟ್ಟಪ್ಪ ನೇರವಾಗಿ ಅತ್ಯಂತ ಯಾರ ಮರ್ಜಿಯನ್ನು ಕಾಯಲಿಲ್ಲ, ಅವ್ರು ಯಾರ ಮರ್ಜಿನೂ ಕಾಯ್ತಿದ್ದಿಲ್ಲ, ಯಾರ ಇದನ್ನೂ ಕೇರ್ ಮಾಡ್ತಿರಲಿಲ್ಲ, ಯಾರ ಇದನ್ನು ಕೂಡ ಎಂದೂ ಕೂಡ ಅವರು ರಾಜಿ ಸೂತ್ರವನ್ನು ಹೊಯ್ಕೊಳ್ಳ ಹಿಂಬಾಗಿಲಿಂದ ಹೋಗಿ ಸರ್ಕಾರಕ್ಕೆ ಕೈಕಾಲು ಬಿದ್ದು ಹುದ್ದೆಗಳನ್ನು ತೊಗೋಬೇಕು, ಅಕಾಡೆಮಿ ಆಗಬೇಕು, ಅವರನ್ನು ಬೆನ್ನು ಹತ್ತಿದ್ದು ಪ್ರಶಸ್ತಿಗಳು ಮತ್ತು ಹುದ್ದೆಗಳು ಹೊರ ಅವ್ರು ಎಂದೂ ಕೂಡ ರಾಜಕೀಯ ವ್ಯಕ್ತಿಗಳ ಹಿಂದೆ ಬೆನ್ನು ಹತ್ತಿಲ್ಲ ಅಂತಕ್ಕಂಥದ್ದನ್ನು, ಅವರ ಸಾಕಷ್ಟು ಕಥೆಗಳನ್ನು, ಅವರ ಟಿಪ್ಪಣಿಗಳನ್ನು, ಅವರ ಅಂಕಣಗಳ ಬಹುಶಃ ಅವ್ರನ್ನ ನಂತರ ಕೋಚ್ ಚನ್ನಬಸಪ್ಪ ಅಂಕಣಗಳ ಬರೀಲಿಕ್ಕೆ ಅಂಕಣಗಳ ಸರ್ದಾರ ಅಂತಂದ್ರೆ ಪಾಟೀಲ್ ಪುಟ್ಟಪ್ಪನವ್ರು. ಅಂಕಣಗಳ ಒಂದು ಸಂಸ್ಕೃತಿ ಕನ್ನಡದೊಳಗೆ ಪರಂಪರೆ ಹುಟ್ಟಾಕಿದ್ದಂತಂದ್ರೆ ಅದು ಮತ್ತಾರಲ್ಲ, ಅದು ಪಾಟೀಲ್ ಪುಟ್ಟಪ್ಪನವ್ರು ಅಂತಕ್ಕಂಥದ್ದು. ಅವರು ಸ್ವಾತಂತ್ರ್ಯ ಹೋರಾಟಗಾರರು, ಕನ್ನಡ ಏಕೀಕರಣ ಮತ್ತು ರಾಮದುರ್ಗ ದುರಂತದ ಬಗ್ಗೆ ಬಂದಾಗ ಮತ್ತು ನರಗುಂದ ಬಂಡಾಯ ಆದಾಗ ಇವೆಲ್ಲವನ್ನ ಅಸ್ಖಲಿತವಾಗಿ ಹೇಳ್ತಕ್ಕಂಥದ್ದು. ಅವು ಎಷ್ಟು ಅಂತಂದ್ರೆ ಅವರು ಎಂದೂ ಕೂಡ ಅವರು ಇಲ್ಲಿ ನಿಂದಿರ್ತೀನಿ ಇಲ್ಲಿ ಅಂತಲ್ಲ, ಇವನ್ ನಮಗೆ ಕಟ್ಟಿಮಣಿಯವರ ವ್ಯಕ್ತಿತ್ವವನ್ನು ಅದರೊಳಗೆ ಕಾಣ್ತೀವಿ, ಅವ್ರು ಅಷ್ಟು ಆರ್ ಸಿ ಹಿರೇಮಠರ ವ್ಯಕ್ತಿತ್ವವನ್ನು ಕಾಣ್ತೀವಿ. ಅವರು ಸಂಶೋಧಕರು, ಸಾಹಿತಿಗಳು, ಭಾಳ ಜನರಿಗೆ ಬೆಳಗಾವಿ ಒಳಗೆ ಅವ್ರ ಸಾಹಿತ್ಯ ಸಮ್ಮೇಳನಕ್ಕೆ ಅಧ್ಯಕ್ಷ ಮಾಡಿದಾಗ ಭಾಳ ಜನ ಯಾಕೆ ಅವ್ರಿಗೆ ಇಲ್ಲಿ ಕೊಟ್ಟರು ಅಂತಕ್ಕಂಥದ್ದು. ಮತ್ತು ಇನ್ನೂ ಒಂದು, ಅವ್ರು ಬಿಜಾಪುರದಾಗ ವಕೀಲಿ ಮಾಡಲಿಲ್ಲ, ಅವರು ಚಿತ್ರದುರ್ಗ ಮಾಡಿದ್ರು. ಚಿತ್ರದುರ್ಗ ಮಾಡೋಕ್ಕೆ ಕಾರಣ ಅಂದ್ರೆ ಅವರು ನಿಜಲಿಂಗಪ್ಪನವರು, ಅವ್ರ ಸ್ವತಃ ಅಲ್ಲಿ ಪಕ್ಕದ ಊರಲ್ಲಿ ಹಂಸಮಾಯಿ ಮತ್ತು ಹಿರೇಕೆರೂರು ಬ್ಯಾಡಗಿ ತಾಲೂಕು ಅಂದ್ರೆ ಅಲ್ಲೇ ಸುತ್ತಮುತ್ತಲಿನ ಚಿತ್ರದುರ್ಗ ಸಮೀಪ ಆಗಿತ್ತು. ಚಿತ್ರದುರ್ಗ ವಕಾಲತ್ ಮಾಡಿದಾಗ ಇವರ ಚಾಣಾಕ್ಷತನವನ್ನು ನೋಡಿಕೊಂಡು ನಿಜಲಿಂಗಪ್ಪನವ್ರು ಇವರು ಸಾಕಷ್ಟು ಸಹಾಯ ಮಾಡಿದರು. ನಿಜಲಿಂಗಪ್ಪನವ್ರು ಇವರಿಗೆ 2 ಸಲ ಸೆಂಟ್ರಲ್ದಾಗ 62ರಿಂದ 72ರವರೆಗೆ 74ರವರೆಗೆ 6 ವರ್ಷದ 2 ಸಲ ಅವರು ಅವ್ರನ್ನ ರಾಜ್ಯಸಭಾ ಮೆಂಬರ್ ಆಗಿ ಇಲ್ಲಿಂದ ಕಳಿಸ್ಕೊಟ್ರು. ಮುಂದೆ ಸರೋಜಿನಿ ಮಹಿಷಿ ವರದಿ ಜಾರಿಗೆ ಬರಲಿಕ್ಕೆ ಕನ್ನಡ ನಾಡಿನೊಳಗೆ ಕನ್ನಡಿಗರಿಗೆ ಆದ್ಯತೆ ಸಿಗಬೇಕು ಅಂತಕೊಂಡು ಕೆಲಸ ಮಾಡಿದರು. ರೈಲ್ವೆ ಇರ್ಬೋದು, ಸರ್ಕಾರಿ ನೌಕರಿ ಇರ್ಬೋದು, ಖಾಸಗಿ ನೌಕರಿ ಇರ್ಬೋದು, ಬ್ಯಾಂಕ್ ಇರ್ಬೋದು, ಶಾಲಾ ಕಾಲೇಜೊಳಗೆ ಆಡಳಿತದ ಅಂದರೆ ಕಚೇರಿ ಒಳಗೆ ಕನ್ನಡ ಆಡಳಿತ ಬರಬೇಕು ಅಂತಕ್ಕಂಥದ್ದು ಹೋರಾಟಮಯವಾಗಿ
ತೀವ್ರವಾಗಿ ಮಾಡಿದವರು ಅಂತಂದ್ರೆ ಅದು ಪಾಟೀಲ್ ಪುಟ್ಟಪ್ಪ ಅವರು. ಡಾಕ್ಟರ್ ಶರಣಮ್ಮ ಅವ್ರು ಹೇಳ್ದಂಗ ಯಾರಿಗೂ ಕೇರ್ ಮಾಡ್ತಿದ್ದಲ್ಲ, ಮುಖ್ಯಮಂತ್ರಿ ಇರಲಿ ಯಾರೇ ಇರಲಿ, ಅವ್ರು ಬಂದ್ರಂದ್ರೆ ಎಲ್ಲ ಅಧಿಕಾರಿಗಳು ನಡುತ್ತಿದ್ರು. ಅಷ್ಟೇ ಅಲ್ಲ, ಅವಾಗ ಡಾಕ್ಟರ್ ಚಿರಂಜೀವಿ ಸಿಂಗ್ ಅಂತ ತಿಳ್ಕೊಂಡು ವಿಭಾಗಾಧಿಕಾರಿ ಇದ್ರು ಬೆಳಗಾವಕ್ಕೆ. ಅವರು ಇಷ್ಟು ಚಂದ ಕನ್ನಡ ಕಲ್ತರಂದ್ರೆ ಬಹುಶಃ ನಮ್ಗಿಂತ ಸರ್ದಾರ್ ಸಿಖ್ ಸಮುದಾಯಕ್ಕೆ ಸೇರಿದಂಥ ಡಾಕ್ಟರ್ ಚಿರಂಜೀವಿ ಸಿಂಗ್ ಅಂತ ತಿಳ್ಕೊಂಡು. ಅದೇ ಸಂದರ್ಭದೊಳಗೆ ಸಂಗಮ ಅಂತ ಇವ್ ನಮ್ಮ ಇದ್ರಲ್ಲ ಸಾಲಿಯಾನ, ಇವರೆಲ್ಲರೂ ಕೂಡ ಇಷ್ಟು ಕನ್ನಡ ಕಲ್ತರಂತಂದ್ರೆ ಬಹುಶಃ ನಾವೆಲ್ಲರೂ ಕೂಡ ನಾವೇನೋ ಕಲೀಲಿಲ್ಲ, ನಮ್ಗಿಂತ ಕನ್ನಡವನ್ನ. ಚಿರಂಜೀವಿ ಸಿಂಗ್ ಮಾತಾಡ್ಬೇಕು, ಚಿರಂಜೀವಿ ಅವ್ರು ಮಾತಾಡ್ಬೇಕಾದ್ರೆ ಒಂದು ಶಬ್ದವನ್ನು ಹಿಂದಿ ಇಂಗ್ಲೀಷ್ ಬೆಳೆಸಿದ್ರು, ಅಷ್ಟು ಚಂದಾಗಿ ಕನ್ನಡ ಮಾತಾಡ್ತಾರೆ, ಭಾಳ ಮೃದುವಾಗಿ ಮಾತಾಡ್ತಿದ್ರು. ಇದು ಬಹುಶಃ ಇದು ಪಾಟೀಲ್ ಪುಟ್ಟಪ್ಪನವರ ಪ್ರಭಾವ ಅಂತಂದ್ರೆ ತಪ್ಪಾಗ್ಲಿಕ್ಕಿಲ್ಲ. ಭಾಳಷ್ಟು ವಿಷಯಗಳನ್ನು ಹೇಳಿದ್ರು. ಇವ್ರು ನಿಜಕ್ಕೂ ಸಾವಿಲ್ಲ ಶರಣ. ಇನ್ನೊಂದು ಅವ್ರ ಅಭಿಮಾನ ಅಂತಂದ್ರೆ ಅವರು, ನಾನು ಒಮ್ಮೆ ಪಾಟೀಲ್ ಪುಟ್ಟಪ್ಪನವರು ಮತ್ತು ಶರಣ ಸಾಹಿತ್ಯದ ಬಗ್ಗೆ ಭಾಳಷ್ಟು ಅಪಾರವಾದ ಗೌರವ ಇತ್ತು. ಯಾರಾದರೂ ಅದಕ್ಕೆ ಅಪಚಾರ ಮಾಡಿದ್ರೆ ಇಮಿಡಿಯೇಟ್ಲಿ ತೀಕ್ಷ್ಣವಾಗಿ ಬರೀತಿದ್ರು ಅವರು. ಅವರು ಯಾರನ್ನೂ ಕೇರ್ ಮಾಡ್ತಿದ್ದಲ್ಲ, ಎಲ್ಲರ ಅಂದ್ರೆ ದಿಟ್ಟ ಗಣಾಚಾರಿ ಅವರು. ಒಮ್ಮೆ ಮಾತಾಜಿಯನ್ನ ಎಷ್ಟು ವಿರೋಧ ಮಾಡ್ತಾರೆ ಅಂತಂದ್ರೆ ಕೊನೆಗೆ ಮಾತಾಜಿ ಅವ್ರು ಹೋಗಿ ಅವ್ರಿಗೆ ಭೇಟಿಯಾಗಿ ನೀವು ಶರಣಮಠಕ್ಕೆ ಬರ್ಬೇಕು ಅಂತ ಅವ್ರ ಮನಸ್ಸು ಎಷ್ಟು ಕರೀತಂದ್ರೆ ಬರ್ತೀನಿ ತಗೋರಿ ಅಂತ ಹೇಳಿ. ಪಾಟೀಲ್ ಪುಟ್ಟಪ್ಪನವರು ಅವರ ಕಟ್ಟಾ ವಿರೋಧಿಗಳು, ಮಾತಾಜಿಯ ಕಟ್ಟಾ ವಿರೋಧಿಗಳು. ಅವರು ಹೋದರು, ಇದು ಅವ್ರ ನಿಜವಾದ ದೊಡ್ಡ ವ್ಯಕ್ತಿತ್ವ. ಅಂದ್ರೆ ಅವರು ಭಿನ್ನಾಭಿಪ್ರಾಯ, ವ್ಯಕ್ತಿಗತ ದ್ವೇಷ ಅಲ್ಲ, ಅವರೊಳಗಿರ್ತಕ್ಕಂಥ ಸೈದ್ಧಾಂತಿಕ ದೋಷಗಳನ್ನು ಸರಿಪಡಿಸಿ ವ್ಯಕ್ತಿಗತ ಸಂಬಂಧವನ್ನು ವೃದ್ಧಿ ಮಾಡ್ತಕ್ಕಂಥ ಕೆಲಸ ಇತ್ತು. ಪಾಟೀಲ್ ಪುಟ್ಟಪ್ಪ ಒಮ್ಮೆ ಎಷ್ಟು ವಿಚಿತ್ರ ಅಂದ್ರೆ, ನಮ್ಮ ಮುಂದೆ ಲಂಕೇಶ್ವರಾಗ ಅವಾಗ ಬಣ್ಣದ ತಗಡಿನ ತುತ್ತೂರಿ ಕಾಶಿಗೆ ಕೊಂಡನು ಕಸ್ತೂರಿ ಅಂತೇಳಿ ಪಾಪುನ ತುತ್ತೂರಿ ಅಂತ ತಿಳ್ಕೊಂಡು ಲಂಕೇಶ್ವರೊಳಗೆ ಅಗ್ರವಾಗಿ ಬಡಿದ್ರು. ಯಾಕಂದ್ರೆ ಇವರು ಹೆಗಡೆ ಅವರದ್ದು ಬಂದ ಮೇಲೆ ಸೌಮ್ಯ ಧೋರಣೆಯನ್ನು ತಾಳಿದ್ರು ಅಂತ ತಿಳ್ಕೊಂಡು ಅವ್ರ ಮೇಲೆ ಅಲಿಗೇಷನ್ ಮಾಡ್ತಾರೆ. ಯಾರು ನಮ್ಮ ಚಂದ್ರಶೇಖರ್ ಪಾಟೀಲ್ರು. ಅವಾಗ ಅವ್ರ ಅಧ್ಯಕ್ಷತೆ ಬಿಟ್ಟುಕೊಡಿದ್ಮೇಲೆ ಚನ್ನವೀರ್ ಕಣಿಯೂರ್ ಅವರು. ನಾವು ನಿರಂತರವಾಗಿ ಅವ್ರ ಜೊತೆಗಿದ್ದವ್ರು. ನಾವು ಚಂಪಾ ಅವ್ರ ಜೊತೆಗಾಗಲಿ ಪಾಟೀಲ್ ಭಟ್ ಇಬ್ಬರು ಕೂಡ ಅವರಿಷ್ಟು ಬರೆದ್ರು ಕೂಡ ಚಂಪಾನ ಅವ್ರನ್ನ ಎಂದೂ ಟೀಕೆ ಮಾಡಲಿಲ್ಲ. ಅವರು ಅಂಥ ಒಂದು ದೊಡ್ಡ ಗುಣ ಅವ್ರಿಗಿತ್ತು. ಹೀಗಾಗಿ ಅಂಥ ಒಬ್ಬ ನಾವು ಅವರನ್ನ ಅತ್ಯಂತ ಹತ್ತಿರದಿಂದ ಸಾಕಷ್ಟು ಒಮ್ಮೆ ಸಿದ್ದರಾಮ ಸ್ವಾಮಿಗಳು, ನಾಗನೂರು ಸ್ವಾಮಿಗಳು ಅವ್ರನ್ನ ಸತ್ಕಾರ ಮಾಡೋಕ್ಕೆ ಬೆಳಗಾವಿ ಕಳಿಸಿದ್ರು. ಅಲ್ಲಿ ಆರ್ಎಲ್ ಪಾಲಿಟೆಕ್ನಿಕ್ ಕಾಲೇಜ್ ಉದ್ಘಾಟನೆ ಮತ್ತು ಅವ್ರ ಸತ್ಕಾರ ಇತ್ತು. ಅವಾಗ ನಮ್ಮ ಸೀನಿಯರ್ ಅಂತ ಭೀಮಾಶಂಕರ್ ಹಿಪ್ಪರಿಗೆ ಅವರು ಮಿಲಿಟರಿ ಅವರು ಇದ್ರು, ಅವ್ರಿಗೂ ಸತ್ಕಾರ ಇತ್ತು. ಏನು ಅಸ್ಖಲಿತವಾಗಿ ಮಾತಾಡಿದ್ರಂದ್ರೆ ಬಿಜಾಪುರ, ಬೀಳ್ಗಿ ಸುತ್ತಮುತ್ತಲ ಎಲ್ಲ ಅರಮನೆಗಳು, ರಾಜಮನೆತನಗಳು, ಇತಿಹಾಸ ಪರಂಪರೆಯನ್ನ ಪಾಟೀಲ್ ಪುಟ್ಟಪ್ಪ ಮಾತಾಡಕತ್ತಾರ ಅಂತಂದ್ರೆ ಇನ್ನೂ ಯಾಕೆ ಮುಗಿಸಿದ್ರಪ್ಪ ಇಷ್ಟು, ಇನ್ನೂ ಮಾತಾಡಬೇಕಲ್ಲ ಅಂತಕ್ಕಂಥ ಒಂದು ಜ್ಞಾನ ಶಿಖರ ಅವರಾಗಿದ್ರು. ಅದೊಂದು ಜ್ಞಾನ ಶಿಖರ ಅದು ಇನ್ನೂ ಕೂಡ ಜಂಗಮವಾಗಿ ಉಳಿದೈತಿ. ಅವರು ಮಾಡಿದಂಥ ಕೆಲಸ ವಿದ್ಯಾಸಂಘಕ್ಕೆ ಇರ್ಬೋದು, ಕನ್ನಡಕ್ಕೆ ಆಡಳಿತಕ್ಕೆ ಇರ್ಬೋದು, ಕಚೇರಿಗಳಿರ್ಬೋದು, ರೈಲ್ವೆ ಮತ್ತು ನೈಋತ್ಯ ರೈಲ್ವೆ ವಲಯಕ್ಕೆ ತರಬೇಕಾದ್ರೆ ಹೋರಾಟ ಭಾಳ ಮಾಡಿದರು. ಹೀಗಾಗಿ ಅವರ ಕೊಡುಗೆ ಕರ್ನಾಟಕಕ್ಕೆ ಭಾಳ ದೊಡ್ಡದು, ಹಾಗೇ ಶರಣ ಸಾಹಿತ್ಯಕ್ಕೆ ಕೂಡ ಭಾಳ ದೊಡ್ಡದು ಅಂತ ಹೇಳ್ತಾ ನನಗೆ ಕೊಟ್ಟಂಥ ಅವಕಾಶವನ್ನು ನಾನು ಇಲ್ಲಿಗೆ ಮುಗಿಸಿ ನನ್ನ ಮಾತಿಗೆ ವಿರಾಮ ಹೇಳ್ತೇನೆ. ಶರಣ. ಪಟ್ಟಣ್ ಸರ್ ನಮಸ್ತೆ. ಮಾತಾಡಿ ಸರ್. ಹಲೋ ಸರ್. ಮಾತಾಡಿ ಸರ್, ಮಾತಾಡಿ. ನಾನು ಪಾಟೀಲ್ ಪುಟ್ಟಪ್ಪ ಅವರ ವಿಷಯದಲ್ಲಿ ಬಹಳ ಮಹತ್ವದ ವಿಷಯ ಹೇಳಬೇಕು ಅಂತ ಹೇಳಿ ಮಾಡಿದೆ. ಅವರು ಗುಣಗ್ರಾಹಿಗಳಿದ್ರು. ಯಾರಲ್ಲಿ ಯಾವ ಗುಣ ಅದನ್ನ ಗುರುತಿಸಿ ಅವಕಾಶ ಕೊಡ್ತಿದ್ರು. ಹಾಗಾಗಿ ಅವರನ್ನ ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನದ ಸರ್ವಾಧ್ಯಕ್ಷರನ್ನಾಗಿ ಮಾಡಬೇಕು ಅಂತ ಒಂದು ಪ್ರಪೋಸಲ್ ಬಂದಾಗ ನಾನು ಕನ್ನಡ ಸಾಹಿತ್ಯ ಪರಿಷತ್ತಿನ ಕಾರ್ಯಕಾರಿ ಸಮಿತಿ ಸದಸ್ಯನಾಗಿದ್ದೆ. ಶ್ರವಣಬೆಳಗೊಳದಲ್ಲಿ ಮೀಟಿಂಗ್ ನಡೆದಿತ್ತು. ಬೆಳಗಾವಿಯಲ್ಲಿ ಮುಂದೆ ಸಮ್ಮೇಳನ ಆಗ್ಬೇಕಾಗಿತ್ತು. ಆಗ ಹಳೆ ಮೈಸೂರಿನ ಎಲ್ಲ ಜಿಲ್ಲಾಧ್ಯಕ್ಷರುಗಳು ಪಾಟೀಲ್ ಪುಟ್ಟಪ್ಪ ಅವರು 2 ಕರ್ನಾಟಕ ಆಗ್ಲಿ ಅಂತಾರೆ, ಅದಕ್ಕೆ ಅವರು ಸರ್ವಥಾ ಈ ಸಮ್ಮೇಳನದ ಸರ್ವಾಧ್ಯಕ್ಷ ಆಗಬಾರ್ದು ಅಂತ ಎಲ್ಲರೂ ಹೇಳಿದ್ರು. ಆಗ ನಾನು ಎದ್ದು ನಿಂತು ಹೇಳಿದೆ, ಪಾಟೀಲ್ ಪುಟ್ಟಪ್ಪ ಅವರು 2 ಕರ್ನಾಟಕ ಆಗ್ಲಿ ಅಂದದ್ದು ಅಷ್ಟೇ ಗೊತ್ತದ, ಆದ್ರೆ ಅವರು ಕರ್ನಾಟಕ ಏಕೀಕರಣಕ್ಕೆ ದುಡಿದದ್ದು ಯಾರಿಗೂ ಗೊತ್ತಿಲ್ಲೇನು. ಅವ್ರು ಯಾಕೆ ಅಂದಾರ ಅಂದ್ರೆ, ಉತ್ತರ ಕರ್ನಾಟಕ ಮತ್ತು ಕಲ್ಯಾಣ ಕರ್ನಾಟಕಕ್ಕೆ ಆಗುವಷ್ಟು ಅನ್ಯಾಯ ಒಂದು ವೇಳೆ ನಿಮಗೇನಾದ್ರೂ ಆಗಿದ್ರೆ ನೀವು 10 ಕರ್ನಾಟಕ ಆಗ್ಲಿ ಅಂತಿದ್ರಿ ಅಂತ ನಾನು ತುಂಬಾ ಕಟುವಾಗಿ ಅಲ್ಲಿ ವಾದ ಮಾಡಿದೆ. ಮಂಡ್ಯದ ಜಯಪ್ರಕಾಶ್ ಗೌಡರು ಮತ್ತು ಉಳಿದವರೆಲ್ಲರೂ ನನ್ನನ್ನ ಬೆಂಬಲಿಸಿದ್ರು. ಹಾಗಾಗಿ ಅವರು ಬೆಳಗಾವಿಯ ಕನ್ನಡ ಸಾಹಿತ್ಯ ಸಮ್ಮೇಳನದ ಸರ್ವಾಧ್ಯಕ್ಷರಾಗಿ ಆಯ್ಕೆ ಆದ್ರು. ಆ ಸಮ್ಮೇಳನದಲ್ಲಿ ಅವರು ಅಧ್ಯಕ್ಷೀಯ ಭಾಷಣ ಮಾಡುವಾಗ ಮುಖ್ಯಮಂತ್ರಿ ಎಸ್.ಎಂ. ಕೃಷ್ಣ ಅವರು ತಮ್ಮ ಉದ್ಘಾಟನಾ ಭಾಷಣ ಮಾಡಿ ಎದ್ದು ಹೊರಟಿದ್ರು.
ಆವಾಗ ಅವರು ಕನ್ನಡದ ಸಮ್ಮೇಳನ ಮತ್ತು ಕನ್ನಡದ ಬಗೆಗಿನ ಮಾತುಗಳನ್ನ ಕೇಳದೆ ಇರೋರು ಮುಖ್ಯಮಂತ್ರಿ ಯಾಕಾಗ್ತೀರಿ ನೀವು, ಸುಮ್ಮನೆ ಕೂತ್ಕೋಬೇಕು ಅಂದ್ರ ಅವ್ರು. ಅಂದ್ರೆ ನೀವು ಕೂತ್ರೆ ಒಳ್ಳೇದು ಅಂತ ಹೇಳಿಲ್ಲ, ಸುಮ್ಮನೆ ಕೂತ್ಕೋಬೇಕು ನೀವು ಅಂತ. ಹಾಗೆ ಅವರು ಪಾಟೀಲ್ ಪುಟ್ಟಪ್ಪ ಅವರು 1.25 ಗಂಟೆ ಅವರು ಹೋರಾಟಗಾರರು ಆಗಿದ್ರು ಮತ್ತು ನಿಷ್ಠುರವಾದಿಗಳು ಆಗಿದ್ರು. ಕನ್ನಡದ ವಿಷಯ ಬಂದಾಗ ಅವರು ಎಂದೂ ರಾಜಿ ಮಾಡ್ಕೊಳ್ಳಿಲ್ಲ. ವೈಯಕ್ತಿಕವಾಗಿ ನನ್ನ ಜೊತೆಗೂ ತುಂಬಾ ಅವರು ಇದು ಬಹಳ ಪ್ರೀತಿಯನ್ನ ಇಟ್ಕೊಂಡಿದ್ರು ಅನ್ನುವಂಥದ್ದು. ಹೊರನಾಡ ಕನ್ನಡ ಸಮ್ಮೇಳನಗಳು ನಡೆದಾಗ ಕಾಶಿಗೆ ಮತ್ತು ಮುಂಬೈಗೆ ನಾನು ಅವ್ರ ಜೊತೆಗೆ ಹೋಗಿದ್ದೆ. ಅವರು ತುಂಬಾ ಪ್ರೀತಿಯಿಂದ ನನ್ನ ಭಾವನೆಗಳನ್ನ ಆಡಿಸಿ ಕೇಳಿದ್ರು. ಮತ್ತೆ ಅನೇಕ ವಿಷಯಗಳು ಗೊತ್ತಿದ್ರು ಕೂಡ ಬೇರೆಯವರು ಮಾತಾಡ್ಲಿ. ಈ ಮಹತ್ವದ ಒಂದು ವಿಷಯ ತಿಳಿಸ್ಬೇಕಾಗಿತ್ತು ನನಗೆ, ಅದಕ್ಕೆ ನಾನು ಮಾತಾಡಿದೆ. ಪ್ರವಾಸದಲ್ಲಿದ್ದೀನಿ, ಆದ್ರೂ ನನಗೆ ಓಕೆ ಸರ್, ಹೇಳ್ಬೇಕು ಅನ್ಸುತ್ತೆ. ಧನ್ಯವಾದಗಳು. ಧನ್ಯವಾದ, ಥ್ಯಾಂಕ್ ಯು ಸರ್. ಬಸಮ್ಮ ಗಂಗನಳ್ಳಿ. ಎಲ್ಲರಿಗೂ ಶರಣಾರ್ಥಿಗಳು. ಇವತ್ತ ನಾಡೋಜ ಪಾಟೀಲ್ ಪುಟ್ಟಪ್ಪನವರ ಒಂದು ವಿಚಾರ ಕುರಿತಾಗಿ ಈ ಒಂದು ಉಪನ್ಯಾಸ ನೆರವೇರಿತು. ನಾಡೋಜ ಕನ್ನಡದ ಕಣ್ಮನಿ, ಕನ್ನಡದ ಕಾವಲುಗಾರರೆಂದೇ ಕರೆಸಿಕೊಂಡಂತಹ, ಈ ಶತಮಾನ ಕಂಡಂತ ಒಬ್ಬ ದಿಟ್ಟ ಪತ್ರಿಕೋದ್ಯಮಿ ಹಾಗೂ ಒಬ್ಬ ಒಳ್ಳೆ ಸಾಹಿತಿ ಹಾಗೂ ಕರ್ನಾಟಕ ಏಕೀಕರಣ ಚಳವಳಿಗಳಲ್ಲಿ ಭಾಗವಹಿಸಿ ಕನ್ನಡದ ಅಸ್ಮಿತೆಗಾಗಿ ಹೋರಾಟ ಮಾಡಿದಂತ ಒಬ್ಬ ಧೀಮಂತ ನಾಯಕರಂತೆ ನಾವು ಅವರನ್ನ ಕರಿಬಹುದು. ಇಂಥ ಒಬ್ಬ ಮಹಾನುಭಾವಿ ಹಾಗೂ ಇಂಥ ಒಬ್ಬ ಮೇಧಾವಿ ಹಾಗೂ ಒಬ್ಬ ಉತ್ತಮ ಪತ್ರಿಕೋದ್ಯಮ ಕುರಿತಾದಂತ ವ್ಯಕ್ತಿಗಳ ಕುರಿತಾಗಿ ಇವತ್ತ ಉಪನ್ಯಾಸ ನಡೀತು. ಇವರ ಕುರಿತಾಗಿ ಕೇವಲ ಒಂದು ಉಪನ್ಯಾಸದಲ್ಲಿ ಮಾತ್ರ ಅವರ ಬಹುಮುಖ ಪ್ರತಿಭೆಯನ್ನ ನಾವು ವ್ಯಕ್ತಪಡಿಸ್ಲಿಕ್ಕೆ ಆಗ್ಲಿಕ್ಕಿಲ್ಲ ಅಂತ ನನ್ನ ಒಂದು ಅನಿಸಿಕೆ. ಇವರ ಕುರಿತಾಗಿ 2 ದಿನಗಳ ಒಂದು ರಾಷ್ಟ್ರೀಯ ವಿಚಾರ ಸಂಕಿರಣ ನಡೆದಾಗ ಮಾತ್ರ ಇವರ ಬದುಕಿನ ಬಹುಮುಖ ಪ್ರತಿಭೆಗಳನ್ನ ನಾವು ಅರ್ಥ ಮಾಡಿಕೊಳ್ಳಲಿಕ್ಕೆ ಒಂದಿಷ್ಟಾದರೂ ನಮ್ಗ ಅವಕಾಶ ಇರ್ತದಂತ ತಿಳ್ಕೊಂಡು ನನ್ನ ಅಭಿಪ್ರಾಯ. ಇದಕ್ಕ ಮುಂದಿನ ಕ್ರಮವನ್ನು ಕೈಗೊಳ್ಬೇಕಂತ ತಿಳ್ಕೊಂಡು ನಾವು ಡಾಕ್ಟರ್ ಶಶಿಕಾಂತ್ ಪಟ್ಟಣ್ ಸರ್ ಅವರಲ್ಲಿ ನಾನು ಕೇಳ್ಕೊತಾ ಇದ್ದೀನಿ. ಮೇಡಮ್ ಅವರು ಬಹಳ ಚಂದ ಇವತ್ತ ವಿವರಣೆ ಮಾಡಿದ್ರು. ಆದ್ರೆ ನನಗೆ ಸ್ವಲ್ಪವನ್ನೇ ಕೇಳಲಿಕ್ಕೆ ನನಗೆ ಇಲ್ಲಿ ಅವಕಾಶ ಸಿಕ್ತು ಇವತ್ತ. ಅದಕ್ಕಾಗಿ ತಮಗೆಲ್ಲರಿಗೂ ಅನಂತ ಧನ್ಯವಾದಗಳು. ಧನ್ಯವಾದಗಳು. ಡಾಕ್ಟರ್ ವೀಣಾ ಎಲಿಗಾರ್ ಮೇಡಮ್, ಆಮೇಲೆ ಡಾಕ್ಟರ್ ಕಸ್ತೂರಿ ಮೇಡಮ್. ಡಾಕ್ಟರ್ ವೀಣಾ ಎಲಿಗಾರ್. ಎಲ್ಲರಿಗೂ ಶರಣಾರ್ಥಿಗಳು. ಮೊಟ್ಟ ಮೊದಲನೇದಾಗಿ ಡಾಕ್ಟರ್ ಶರಣಮ್ಮ ಗೋರೆಬಾಳ್ ಮೇಡಮ್ ಅವ್ರಿಗೆ ಹೃತ್ಪೂರ್ವಕವಾದಂತಹ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ. ಪಾಟೀಲ್ ಪುಟ್ಟಪ್ಪನವ್ರ ಬಗ್ಗೆ ಬಹಳಷ್ಟು ಅವರ ಸಾಹಿತ್ಯವನ್ನ, ಅವ್ರ ಬದುಕನ್ನ, ಅವರ ಸ್ವಭಾವನ ಕುರಿತು ಬಹಳ ಸವಿಸ್ತಾರವಾಗಿ ಮನಮುಟ್ಟುವ ಹಾಗೆ ಮೇಡಮ್ ಅವ್ರು ಹೇಳಿದ್ರು. ಮತ್ತೆ ಪಾಟೀಲ್ ಪುಟ್ಟಪ್ಪನವ್ರು ಅಂದ್ರೆ ಪಟ್ಟಣ್ ಸರ್ ಹೇಳಿದಾಗಿ ಧಾರವಾಡ ಅಂದ್ರೆ ಪಾಟೀಲ್ ಪುಟ್ಟಪ್ಪನವ್ರು ಅನ್ನುವಷ್ಟು ಮಟ್ಟಿಗೆ ಒಂದು ಇಡೀ ಪರಿಸರವನ್ನ ನಿರ್ಮಾಣ ಮಾಡುವಂತಹ ವ್ಯಕ್ತಿತ್ವ ಅವರಲ್ಲಿ ಇತ್ತು, ಅವ್ರು ಮಾಡಿದ್ರು ಕೂಡ ಅಂತ. ಅವರ ಕನ್ನಡ ಅಂದಾಗ ನಮ್ಗೆ ನೆನಪಾಗೋದೇ ಪಾಟೀಲ್ ಪುಟ್ಟಪ್ಪನವರು. ಅವರು ಸಾಕಷ್ಟು ಕೃತಿಗಳನ್ನು ಕುರಿತು ಮಾತಾಡಿದ್ರು. ಮತ್ತೆ ಇನ್ನೂ ನಾನು ಅವರ ಬದುಕಲು ಬೇಕು, ಬದುಕೋ ಈ ಮಾತು, ಅವರ ಸುಳ್ನುಡಿಗಳು ಇವನ್ನೆಲ್ಲ ಕೇಳ್ಬಿಟ್ರೆ ಬೇಸತ್ತಂತ ಸೋತಂತ ಮನಸ್ಸುಗಳಿಗೆ ಒಂದು ಧೈರ್ಯ ತುಂಬುವಂತಹ ಮಾತುಗಳು ಪಾಟೀಲ್ ಪುಟ್ಟಪ್ಪನವರ ಪುಸ್ತಕಗಳಲ್ಲಿ, ಆ ಪಾಪು ಪ್ರಪಂಚದಲ್ಲಿ ನಾವು ಓದ್ಲಿಕ್ಕೆ ಸಾಧ್ಯ ಅಂತ ನನಗನಿಸ್ತದೆ. ಅದ್ರ ಬಗ್ಗೆನೆ ಈ ಬಸಮ್ಮ ಗಂಗನಳ್ಳಿ ಅವರು ಹೇಳಿದಾಗೆ ಅವರ ಏನು ಜೀವನಕ್ಕೆ ಒಂದು ಮುದ ನೀಡುವಂತಹ ಸಂದೇಶಗಳನ್ನ ಅವ್ರು ಕೊಟ್ಟಿದಾರಲ್ಲ, ಅದ್ರ ಬಗ್ಗೆ ಚರ್ಚೆ ಆಗ್ಬೇಕು. ಅದು ಎಲ್ಲ ಕಡೆ ಎಲ್ಲರಿಗೂ ಅದನ್ನ ಮುಟ್ಟಿಸ್ಬೇಕು ಅಂತ ನನ್ಗೆ ಎಷ್ಟೋ ಸಲ ಒಮ್ಮೆ ಮನಸ್ತದೆ. ಪಾಟೀಲ್ ಪುಟ್ಟಪ್ಪನವ್ರು ಅಷ್ಟು ಜ್ಞಾನ, ಅಷ್ಟೊಂದು ತಿಳುವಳಿಕೆ, ಆ ಬದುಕನ್ನ ಅವ್ರು ಹೆಂಗ್ ಕಟ್ಟಿ ಕೊಡ್ತಿದ್ರು ಅಂದ್ರೆ ಅದನ್ನ ಅರ್ಥ ಮಾಡ್ಕೊಳ್ಳೋದೆ. ಅವರು ಹೇಳ್ತಾ ಅವರ ಒಂದೊಂದು ಮಾತುಗಳನ್ನು ಕೇಳಿದ್ರು ಕೂಡ, ಅವರ ಪುಸ್ತಕಗಳನ್ನು ಓದ್ತಾ ಹೋದಾಗ ಅವ್ರು ಹೇಳ್ತಾರ, ಒಂದ್ ಕೆಲಸದಿಂದ ಸತ್ತವ್ರು ಯಾರಿಲ್ಲ, ಚಿಂತೆಯಿಂದ ಸತ್ತವ್ರು ಇದ್ದಾರೆ ನೋಡಿ. ಅವ್ರು ಕೊಡುವಂತ ಕೋಟುಗಳು ಹಾಗಿರ್ತಿದ್ವು ಅಂತ. ಮತ್ತೆ ಮುಗುಳ್ನಗೆ ಅನ್ನೋದು ಜೀವನದೊಳಗೆ ಬೇಕು ಅನ್ನುವಂತ ಮಾತು, ಸಾಕಷ್ಟು ನಾಣ್ಣುಡಿಗಳ ಹಾಗೆ ಅವರ ವ್ಯಾಖ್ಯೆಗಳನ್ನ, ಅವರ ಮಾತುಗಳನ್ನ ನಾವು ನೋಡ್ತಾ ಇದ್ವಿ. ಪಾಟೀಲ್ ಪುಟ್ಟಪ್ಪನವರನ್ನ ಬಹಳ ಹತ್ತಿರದಿಂದ ನೋಡುವಂತ ಒಂದು ಪ್ರಸಂಗ, ನಮ್ಮ ಗದಗಿನ JT ಕಾಲೇಜಿಗೆ ಅವ್ರನ್ನೊಮ್ಮೆ ಕನ್ನಡ ಸಂಘಕ್ಕೆ ನಾವು ಗೆಸ್ಟ್ ಮಾಡಿ ಕರೆದಿದ್ವಿ. ಆಗ್ಲೇ ಅವ್ರಿಗೆ 98 ವಯಸ್ಸು. ಅವ್ರಿಗೆ ನಡಿಲಿಕ್ಕೆ ಬರ್ತಿರ್ಲಿಲ್ಲ, ನಿಂದಿರ್ಲಿಕ್ಕೂ ಬರ್ತಿರ್ಲಿಲ್ಲ. ವೀಲ್ ಚೇರ್ ಮೇಲೆನೆ ಅವರು ಚಿತ್ರ. ಆಶ್ಚರ್ಯ ಅಂದ್ರೆ ಬರ್ತಾರ ಇಲ್ಲೊಂದಾಗ ಬಂದ್ರು ಕಾಲೇಜ್ ವರೆಗೂ, ಕಾರ್ನೊಳಗೆ ವೀಲ್ ಚೇರ್ನೊಳಗೆ
ಕೆಳಗೆ ಕುಂತು ಕಾಲೇಜ್ವರೆಗೂ ಆ ಸ್ಟೇಜ್ ಮೆಟ್ಲದವರೆಗೂ ಆ ವೀಲ್ ಚೇರ್ ತಗೊಂಡ್ಬಂದು ಅಲ್ಲಿಂದ ಅವ್ರನ್ನ ಚೇರ್ ಮೇಲೆ ಎತ್ತಿ ಕುಂಡ್ರಿಸುವಂತ ಪರಿಸ್ಥಿತಿ ಇದ್ದಾಗ್ಲೂ ಕೂಡ ಅವ್ರು ಬಂದು ಕನ್ನಡದ ಬಗ್ಗೆ ಮಾತನಾಡಿದಂತ ಮಾತುಗಳು ಇವತ್ತು ನಮ್ಮ ಮನಸ್ಸಿನೊಳಗ ತಲೆಯೊಳಗ ಅವು ಜಿಂಕಾರದ ಹಾಗೆ ಕೇಳಿ ಬರ್ತಾ ಇವೆ. ಅಂತ ಮಾತುಗಳನ್ನ ಆಡಿದ್ರು. ಪೊಲೀಸ್ ಪಾಟೀಲ್ ಸರ್ ಹೇಳಿದಂಗೆ ಯಾರಿಗೂ ಸೊಪ್ಪು ಹಾಕುವ ಸ್ವಭಾವನೇ ಅಲ್ಲ ಅವ್ರು. ಮೋದಿಗೆ ನಾ ಪತ್ರ ಬರಿತೀನಿ ನೋಡು ಅಂದ್ರೆ ಅವತ್ತು ನಮ್ಮ ಹುಡುಗರಂತೂ ಇಷ್ಟು ಕ್ಯಾಕಿ ಹೊಡೆದು ಸಿಟಿ ಹೊಡೆದ್ರು. ಯಾಕಂದ್ರೆ ಈ ತರ ಮಾತನಾಡುವಂತ ವ್ಯಕ್ತಿತ್ವ ಆ ಹಿರಿಯರಲ್ಲಿ ಬರ್ಬೇಕಂದ್ರೆ ಅಂತ ಸತ್ವ, ಶಕ್ತಿ, ಪ್ರತಿಭೆ ಇದೆಲ್ಲದರ ಆಗರ ಆಗಿದ್ರು ಪಾಟೀಲ್ ಪುಟ್ಟಪ್ಪನವರು. ಒಂದು ವಿಷಯವನ್ನ ನಾನು ಅಭಿಮಾನದಿಂದ ಹೇಳಕ್ ಇಷ್ಟಪಡ್ತೇನೆ. ಅವತ್ತು ನಾನು ಅವರ ಪರಿಚಯ ಮಾಡಿದ್ದೆ. ನನಗೆ ಅದು ಇವತ್ತು ನನ್ನ ಜೀವನದೊಂದು ಅವಿಸ್ಮರಣೀಯ ಘಟನೆ ಅಂತ ನಾನು ಅದನ್ನ ಹೇಳಕ್ ಇಷ್ಟಪಡ್ತೀನಿ. ಅವ್ರ ಪರಿಚಯ ಮಾಡಿದ್ಮೇಲೆ ಎಲ್ಲಾ ಕಾಮನ್ ಬಂದಂತ ಅತಿಥಿಗಳು ಮಾಡ್ತಿರ್ತೀವಿ ಅಷ್ಟೇ ನಾನು ಅನ್ಕೊಂಡಿದ್ದು. ಆದ್ರೆ ಪಾಟೀಲ್ ಪುಟ್ಟಪ್ಪನವರು ಮಾತನಾಡಿದ ಮಾತು ಏನಿದೆಯಲ್ಲ, ಅವ್ರು ಹೇಳಿದ್ರು, ನಾನು ಜಗತ್ತೆಲ್ಲ ಅಡ್ಡಾಡ್ ಬಂದೀನಿ, ಇಡೀ ದೇಶ ಎಲ್ಲ ಅಡ್ಡಾಡಿನಿ, ಆದ್ರೆ ನನ್ನ ಪರಿಚಯನ ವೀಣಾ ಮಾಡ್ದಂಗ ಯಾರು ಮಾಡ್ಲಿಲ್ಲ ಅಂದ್ರು. ಯಾಕಂದ್ರೆ ಎಲ್ಲಾರು ನಾನು ಇಂದ್ರ ಚಂದ್ರ ಅಂತ ಹೊಗಳ್ತಾರ, ಆದ್ರೆ ನಾ ಏನು ಅನ್ನೋದನ್ನ ಸರಿಯಾಗಿ ಆಕಿ ನನ್ಗೆ ಪರಿಚಯ ಮಾಡಿಕೊಟ್ಲು. ಯಾವ ಯೂನಿವರ್ಸಿಟಿ ಪ್ರೊಫೆಸರು ದೊಡ್ಡ ಅವ್ರು ಹೇಳಿದ್ರಿ, ಅದೇ ನನ್ಗೆ ಇನ್ನೂ ಕೆಲವೊಂದು ನೆನಪಿಲ್ಲ, ಅಂಥವ್ರು ಮಾತಾಡ್ಲಾರ್ದಂಗ ಆಕಿ ಮಾತಾಡಿದ್ ನನಗ್ ಬಹಳ ಖುಷಿ ಆಯ್ತು ಅಂದ್ರು. ಇದು ದೊಡ್ಡ ಸ್ಥಾನದ ಮಾತಲ್ಲ. ಪಾಟೀಲ್ ಪುಟ್ಟಪ್ಪನವ್ರು ನನ್ ಬಗ್ಗೆ ಹಿಂಗ್ ಹೇಳಿದಾಗ ನನಗ್ ಮಾತಾಡಕ್ ಮಾತಿರ್ಲಿಲ್ಲ, ಕಣ್ಣ ನೀರಷ್ಟೇ ಬಂದಿದ್ದು. ಮರುದಿನ ಎಲ್ಲಾರು ನನಗ್ ಪಾರ್ಟಿ ಕೊಡ್ರಿ, ಯಾಕಂದ್ರ ಅವ್ರು ಎಲ್ಲಾರಿಗೂ ಬೈಯುದ ಬಾಳ ಅಂತ, ನೀವು ಅವ್ರ ಕಡೆಯಿಂದ ಹೊಗಳಿಸ್ಕೊಂಡಿರಿ ಅಂದ್ರೆ ನಮಗ್ ಪಾರ್ಟಿ ಬೇಕು ನೋಡ್ರಿ ಅಂತ ಎಲ್ಲಾರು ನಿಂತಿದ್ರು. ಅದು ನನ್ನ ಒಂದು ಸೌಭಾಗ್ಯನೋ ಯಾವ್ದು ಪುಣ್ಯದ ಫಲನೋ ಅನ್ಕೊಂಡೆ. ಪಾಟೀಲ್ ಪುಟ್ಟಮ್ಮನವ್ರು ಅಂತ ಸಮೀಪದೊಳಗ ಅವ್ರು ನನ್ನ ಮಾತುಗಳಲ್ಲಿ ಏನು ಮೆಚ್ಚುಗೆ ಕಂಡಿದ್ರು ಅವ್ರಿಗೆ ಗೊತ್ತು. ಆದ್ರೆ ಅಷ್ಟು ಮನಸ್ಸು ತುಂಬಿ ಅವ್ರು ಮಾತಾಡಿದ್ರು. ಅದೊಂದು ಘಟನೆ. ಇನ್ನೊಂದು ಘಟನೆ, ನನಗೆ ಧಾರವಾಡದ ವಿದ್ಯಾರ್ಥಿ ಸಂಘದಾಗ ಭೇಟಿಯಾಗಿದ್ದು. ಸುಮ್ಮನೆ ರಟಾಡ್ ರುದ್ರಗೌಡ್ರ ಬಗ್ಗೆ ನಾನು PhD ಮಾಡಾಕತ್ತೀನ್ರಿ ಅಂತಂದೆ, ಇನ್ನೂ ಆಗಿರ್ಲಿಲ್ಲ ಅವ. ನಾ ಇಷ್ಟ ಅಂದಿದ್ದ ತಡ ಒಂದ್ ಅರ್ಧ ತಾಸು ನಾನು ನಿಂದಿರ್ಸ್ಕೊಂಡು ಅವರು ರುದ್ರಗೌಡ್ರ ಸಾಧನೆಗಳನ್ನ ಪಟ ಅರಳು ಹುರಿದಂಗ ನನ್ ಮುಂದೆ ಅವರು ಚಿತ್ರ ಬಿಡಿಸಿದಂಗ ಹೇಳಿದ್ರು. ಅಂತಹ ಒಂದು ಇಡೀ ಸಮಾಜವನ್ನ ಕಟ್ಟಿದಂತಹ ವ್ಯಕ್ತಿಗಳ ಬಗ್ಗೆ ಒಂದು ಅವರ ಜ್ಞಾಪಕ ಶಕ್ತಿ, ಸರ್ ಹೇಳ್ದಂಗೆ ವಿಚಿತ್ರ ಜ್ಞಾಪಕ ಶಕ್ತಿ ಇತ್ತು ಅವ್ರಿಗೆ. ಅಂತಹ ಜ್ಞಾಪಕ ಶಕ್ತಿಯನ್ನ ಇಟ್ಕೊಂಡು ಅವ್ರು ಮಾತನಾಡಿದ ಮಾತುಗಳನ್ನ ಅವ್ರನ್ನ ನಾವು ನೋಡಿದೀವಿ, ಅವ್ರ ಮಾತುಗಳನ್ನ ಕೇಳಿದೀವಿ ಅನ್ನೋದೇ ನಮ್ಮ ಸೌಭಾಗ್ಯ ಅಂತ ಹೇಳ್ತಾ, ಇವತ್ತು ಅವ್ರ ಬಗ್ಗೆ ನಮ್ಮ ಶರಣಮ್ಮ ಅವ್ರು ಬಹಳ ಚೆನ್ನಾಗಿ ಮಾತಾಡಿದ್ರು. ಇನ್ನೂ ಸಮಯ ಅವ್ರಿಗೆ ಬೇಕಾಗಿತ್ತು, ಇನ್ನೂ ಸಾಕಷ್ಟು ವಿಷಯಗಳು ಅವ್ರ ಬಗ್ಗೆ ಚರ್ಚೆ ಆಗ್ಬೇಕು. ಇದು ಮತ್ತೊಮ್ಮೆ ವೇದಿಕೆ ಒಳಗ ಆಗ್ಲಿ ಅಂತ ನಾ ಸರ್ ಅಲ್ಲಿ ನಾನು ವಿನಯವಾಗಿ ಕೇಳ್ಕೊಂತೇನೆ. ಮತ್ತೆ ಅವಕಾಶಕ್ಕಾಗಿ ಧನ್ಯವಾದಗಳು. ಧನ್ಯವಾದ. ಡಾಕ್ಟರ್ ಕಸ್ತೂರಿ ಮೇಡಮ್. ಎಲ್ಲ ಶರಣ ಬಂಧುಗಳಿಗೆ ಶರಣಾರ್ಥಿ. ಶರಣಮ್ಮ ಗೋರೆಬಾಳ್ ಅವರು ತುಂಬಾ ಚೆನ್ನಾಗಿ ಮಾತಾಡಿದ್ರು. ಒಂದು ಏನಂದ್ರೆ ರಿಸೌಂಡ್ ಮಾತಾಡ್ರಿ. ಅವರು ಮಾರ್ಚ್ ತಿಂಗಳಲ್ಲಿ ದೈವಾಧೀನರಾದ್ರು ಅಂತ ಹೇಳಿದ್ರು. ಅದು ನನಗೂ ಬಹಳ ದುಃಖದ ಸಂಗತಿ. ಕೋಟಿ ಕನ್ನಡದ ಜನತೆಗಾಗಿ ಶ್ರಮಿಸಿದಂತ ಒಂದು ವ್ಯಕ್ತಿ ಅವ್ರು ಕೋವಿಡ್ ಸಂದರ್ಭದಲ್ಲಿ ನಿಧನರಾದಾಗ ಯಾರು ನಿಲ್ಲಕ್ಲಿಲ್ಲ. ಅವತ್ತ ಪ್ರಾತಿನಿಧಿಕ ವ್ಯಕ್ತಿಗಳಷ್ಟೇ ಇದ್ರು. ಅವತ್ತಿನ ಸಮಯ ಸಂದರ್ಭ ನೆನೆಸ್ಕೊಂಡು ನಂಗೆ ತುಂಬಾ ನೋವಾಯ್ತು. ಇವತ್ತು ಮಾಡಿದಂತಹ ಈ ಉಪನ್ಯಾಸ ಶರಣಮ್ಮ ಗೋರೆಬಾಳ್ ಅವರು, ಪಾಟೀಲ್ ಪುಟ್ಟಪ್ಪ ಅವ್ರು ನಡೆದು ಬಂದಂತ ಒಂದೊಂದು ಅಮೃತ ಬಿಂದದಂತ ಹೆಜ್ಜೆಗಳು ಕನ್ನಡ ನಾಡು ನುಡಿಗಾಗಿ ಶ್ರಮಿಸಿದ್ದನ್ನ ಅವ್ರು ಹೇಳಿದ್ರು. ಇವತ್ ಬಹುಶಃ ಅವ್ರ ಆತ್ಮಕ್ಕೆ ಶಾಂತಿ ಸಿಕ್ಕಿರ್ತೈತಿ ಅಂತ ಅನ್ಕೊಂತೀನಿ. ವೀಣಾ ಮೇಡಮ್ ಅವರು, ಶಶಿಕಾಂತ್ ಪಟ್ಟಣ್ ಸರ್ ಅವರು ತುಂಬಾ ಚೆನ್ನಾಗಿ ಅವ್ರ ಬಗ್ಗೆ ವ್ಯಕ್ತಿತ್ವ, ದಾರ್ಶನಿಕದ ಹೆಜ್ಜೆಗಳನ್ನ ನಮ್ಗೆ ತಿಳಿಸ್ಕೊಟ್ರು. ಅವರ ಕನ್ನಡ ಅಭಿಮಾನ, ಕರ್ನಾಟಕದ ಅಭಿಮಾನ, ಶ್ರೀ ವಿಜಯನ ಕರ್ನಾಟಕದ ಮೇರೆಗಳೇನದಾವಲ್ಲ, ಮಹಾರಾಷ್ಟ್ರದೊಳಗೆ ಇನ್ನೂ ಕೆಲವೊಂದಿಷ್ಟು ಪ್ರದೇಶಗಳದಾವ, ಅವು ನಮ್ಮ ಆಗ್ಬೇಕಂತ ಹೇಳಿ ಕನ್ನಡ ಸಂಸ್ಕೃತಿ ಸೌರಭದೊಳಗ ಪಾಟೀಲ್ ಪುಟ್ಟಪ್ಪ ಅವ್ರು ಮೆನ್ಷನ್ ಮಾಡ್ಯಾರ. ಅವ್ರ ಸ್ಥಳನಾಮಗಳನ್ನ ಇಟ್ಕೊಂಡು ಅದ್ರ ಸಾಕಷ್ಟು ಮಾಹಿತಿಗಳನ್ನ ಹೇಳ್ಯಾರ. ಎಷ್ಟೋ ಪಾಶ್ಚಿಮಾತ್ಯರು ಸಾಯುವಾಗ ಬಾಯಿನಲ್ಲಿ ಕನ್ನಡ ಮಾತಾಡ್ರಿ ಅಂತ ಕೇಳಿದವ್ರನ್ನ ಪರಿಚಯಿಸಿದಾರ. ಅಂತ ಕನ್ನಡ ನಾಡು ನುಡಿಗಾಗಿ ತಮ್ಮನ್ನ ಶ್ರಮಿಸಿದಂತಹ ವ್ಯಕ್ತಿ ಬಗ್ಗೆ ಇವತ್ತು ಎಲ್ಲ ದಾರ್ಶನಿಕ ಹೆಜ್ಜೆಗಳನ್ನು ತಿಳಿಸ್ಕೊಟ್ಟಿರ್ತಕ್ಕಂಥ ವೇದಿಕೆಗೆ, ಮಾರ್ಗದರ್ಶಕರಿಗೆ, ಸಂಪನ್ಮೂಲ ವ್ಯಕ್ತಿಗಳಿಗೆ ಮತ್ತು ತಮ್ಮ ಕಾಲದಲ್ಲಿ ತಮ್ಮ ಸಮಯದಲ್ಲಿ ಪಾಟೀಲ್ ಪುಟ್ಟಪ್ಪ ಅವ್ರು ಆಡಿದ ಅಭಿನಂದನಾರ್ಹ ಮಾತುಗಳನ್ನ ವೀಣಾ ಮೇಡಮ್ ಅವ್ರಿಗೆ ಏನ್ ಹೇಳಿದ್ದಾರೆ, ಆ ವ್ಯಕ್ತಿ ಬಹಳ ಖಡಕ್ ಅಂತ ಹೇಳ್ತಿದ್ರು. ನನ್ಗೀಗ ಮಾತಾಡಿದಾಗ ತಿಳಿಸಿದ್ರು ಎಲ್ಲಾರು. ಮತ್ತೆ ಇಂಥ ವ್ಯಕ್ತಿಗಳ ದಾರ್ಶನಿಕ ನೆರಳುಗಳು ಈ ವೇದಿಕೆನಲ್ಲಿ ಮತ್ತೆ ಪ್ರತಿಫಲಿಸ್ಲಿ ಅಂತ ಹೇಳಿ ನನ್ನ 2 ಮಾತುಗಳನ್ನ ಮುಗಿಸ್ತೇನೆ. ಎಲ್ರಿಗೂ ನಮಸ್ತೆ. ಧನ್ಯವಾದಗಳು. ಅವರು
ಪ್ರೊಫೆಸರ್ ಶರಣಮ್ಮ ಗೋರೆಬಾಳ್ ಅವರು 2016 ಲಿಂಗೈಕ್ಯ ಆದ್ರು ಅಂತ ಹೇಳಿದ್ರು. ಆದ್ರೆ 2020 ಕಸ್ತೂರಿ ಮೇಡಮ್ ಹೇಳ್ದಂಗೆ ಕೋವಿಡ್ ಟೈಮ್ನೊಳಗೆ ಅವರು ಅಂದ್ರೆ 99 ವರ್ಷ ಮುಗಿದು 100ನೇ ವರ್ಷಕ್ಕೆ ಪದಾರ್ಪಣೆ ಮಾಡಿದಂಥ ಸಂದರ್ಭ. 1921 ಹುಟ್ಟಿದ್ರು ಅವರು. ಆಮೇಲೆ 2020 1921ರಿಂದ 2020 99 ವರ್ಷ ಮುಗಿದು 100ನೇ ವರ್ಷಕ್ಕೆ ಪದಾರ್ಪಣೆ ಮಾಡಿದಾಗ ಅವರು ಲಿಂಗೈಕ್ಯ ಆದ್ರು, ಬಯಲಾದ್ರು ಅಂತ ತಗೊಂಡು ಒಂದು ಸಣ್ಣ ಕರೆಕ್ಷನು. ಈಗ ಡಾಕ್ಟರ್ ಗೀತಾ ಡಿಗ್ಗಿ ಮೇಡಮ್ ತಮ್ಮ ಅಭಿಪ್ರಾಯ ಹೇಳ್ರಿ. ಎಲ್ಲರಿಗೂ ಶರಣಾರ್ಥಿಗಳು. ಇವತ್ತಿನ ದಿವಸ ಪಾಟೀಲ್ ಪುಟ್ಟಪ್ಪನವರ ಬಗ್ಗೆ ಡಾಕ್ಟರ್ ಗೋರೆಬಾಳ್ ಮೇಡಮ್ ಅವರು ಬಹಳಷ್ಟು ಚೆನ್ನಾಗಿ ಅವರ ಬದುಕು, ಬರಹ, ವ್ಯಕ್ತಿತ್ವ ಅನ್ನುವಂಥದ್ರ ಬಗ್ಗೆ ತಿಳಿಸಿಕೊಟ್ರು ಎಳೆಯಾಗಿ. ಅದೇ ರೀತಿ ಸಂವಾದದೊಳಗ ಪಾಲ್ಗೊಂಡಂತಹ ಎಲ್ಲರೂ ಸಹಿತ ಅವ್ರ ಬಗ್ಗೆ ಬೇರೆ ಬೇರೆ ವಿಷಯಗಳನ್ನ ಹೇಳಿ ನಮ್ಗೆ ಗೊತ್ತಿರ್ಲಾರ್ದಂತಹ ಅನೇಕ ವಿಷಯಗಳನ್ನ ತಿಳ್ಕೊಳ್ಳುವಂತಹ ಅವಕಾಶ ಈಗ ನಮಗೂ ಸಿಕ್ಕಂಗಾಯ್ತು. ಮತ್ ಪಾಟೀಲ್ ಪುಟ್ಟಪ್ಪನವ್ರ ಬಗ್ಗೆ ಹೇಳ್ಬೇಕು ಅಂತಂದ್ರ ಕನ್ನಡ ಮರಾಠಿ ಅನ್ನುವಂತಹ ಭಾಷಾ ಒಂದು ಇದು ಬಂದಾಗ ಆ ಹೊತ್ನಾಗ್ನು ಸಹಿತ ಮರಾಠಿಗರು ಸಹಿತ ಪಾಟೀಲ್ ಪುಟ್ಟಪ್ಪನವರನ್ನ ನೆನೆಸ್ತಿದ್ರು ಅನ್ನುವಂತಹ ಮಾತನ್ನ ನಾನು ಕೆಲವೊಂದ್ ಕಡೆ ಲೇಖನಗಳನ್ನ ಓದಿ ಸಹಿತ ನೋಡಿದಂತಹದ್ದು. ಒಂದ್ ಕಡೆ ಬಾಳಾ ಸಾಹೇಬ್ ಠಾಕ್ರೆ ಅವರೇ ಹೇಳ್ತಾರಂತ, ಮಹಾರಾಷ್ಟ್ರಕ್ಕೆ ಒಬ್ಬ ಪಾಟೀಲ್ ಪುಟ್ಟಪ್ಪನಂತ ವ್ಯಕ್ತಿತ್ವ ನಮ್ಗೆ ಬೇಕು ಇರ್ಬೇಕಾಗಿತ್ತು ಅಂತ ಅನ್ನುವಂತಹ ಆಶೆಯನ್ನು ವ್ಯಕ್ತಪಡಿಸ್ತಾರ. ಅದು ಯಾಕ ಅನ್ನುವಂತಹದ್ದನ್ನ ನಾನು ಇವ್ರ ವ್ಯಕ್ತಿತ್ವ ಪರಿಚಯ ಈಗ ಆದ್ಮೇಲೆ ನಮ್ಗದು ಮತ್ತಿಷ್ಟು ಸ್ಪಷ್ಟ ಆಯ್ತು ಅದನ್ನ ಆ ರೀತಿ ಹೇಳಿದಾಗ ಅವಾಗ್ಲೇ ಮತ್ತ ಪಾಟೀಲ್ ಪುಟ್ಟಪ್ಪನವ್ರು ಹೇಳ್ತಾರಂತ, ನಿಮ್ಮಂತ ಬಾಳಾ ಸಾಹೇಬ್ ಠಾಕ್ರೆ ಅಂತವ್ರು ನಮ್ ಕರ್ನಾಟಕಕ್ಕೂ ಒಬ್ರು ಬೇಕ್ರಿ ಅಂತ ಹೇಳಿ ಅಷ್ಟೇ ಒಂದು ವಿನಯದಿಂದ ಅವರು ಹೇಳಿದ್ರು ಅನ್ನುವಂತಹ ಮಾತನ್ನ ನಾವಿಲ್ಲಿ ನೆನಪಿಸ್ಕೊಳಕ್ ಇಷ್ಟಪಡ್ತೀನಿ. ಈ ರೀತಿಯಾದಂತಹ ಒಬ್ಬ ಮೇರು ವ್ಯಕ್ತಿತ್ವದ ಒಂದು ವ್ಯಕ್ತಿತ್ವವನ್ನ ನಮ್ಗ ಪರಿಚಯವನ್ನ ಎಳೆಯಾಗಿ ಮೇಡಮ್ ಅವರು ಬಹಳಷ್ಟು ಚೆನ್ನಾಗಿ ತಿಳಿಸಿಕೊಟ್ರು. ಅದಕ್ಕಾಗಿ ಧನ್ಯವಾದ ಹೇಳ್ತೀನಿ. ನನ್ನ ಮಾತುಗಳನ್ನ ಧನ್ಯವಾದಗಳು. ಸಂತಕ ದುರಂಗಿ ಅವರು ಮತ್ತೆ ಮುಂದೆ ಶರಣು ಸಮರ್ಪಣೆ ಮತ್ತು ವಚನ ಮಂಗಳ ಮಾಡು. ಆಯ್ತ್ರಿ ಸರ್. ಈವರೆಗೂ ತಮ್ಮ ಅಮೂಲ್ಯವಾದ ನುಡಿಗಳೊಂದಿಗೆ ಮಾರ್ಗದರ್ಶನ ಮಾಡಿ ಸಂವಾದದ ಕಾರ್ಯಕ್ರಮ ನಡೆಸಿಕೊಟ್ಟ ಡಾಕ್ಟರ್ ಶಶಿಕಾಂತ್ ಪಟ್ಟಣ್ ಸರ್ ಅವರಿಗೂ ಸಂವಾದದಲ್ಲಿ ಪಾಲ್ಗೊಂಡ ಎಲ್ಲ ಶರಣ ಬಂಧುಗಳಿಗೂ ಅನಂತ ಧನ್ಯವಾದಗಳು. ಈಗ ಶರಣು ಸಮರ್ಪಣೆ ಶರಣೆ ಡಾಕ್ಟರ್ ಜಯಶ್ರೀ ಹಸ್ಬಿ ಮೇಡಮ್ ವೇದಿಕೆಗೆ ಸ್ವಾಗತ. ಇಂದಿನ ವಚನ ದತ್ತಿ ಉಪನ್ಯಾಸ, ಶ್ರಾವಣದ ದತ್ತಿ ಉಪನ್ಯಾಸ ಕಾರ್ಯಕ್ರಮದಲ್ಲಿ ಭಾಗವಹಿಸಿದಂತ ಎಲ್ಲ ಶರಣ ಬಂಧುಗಳಿಗೆ ಶರಣಾರ್ಥಿಗಳು. ವಚನ ಅಧ್ಯಯನ ವೇದಿಕೆ, ಬಸವಾದಿ ಶರಣರ ಚಿಂತನ ಕೂಟ ಹಾಗೂ ಅಕ್ಕನ ಅರಿವು ಸಂಘಟನೆಯ ಮಾರ್ಗದರ್ಶಕರಾದಂತಹ ಡಾಕ್ಟರ್ ಶಶಿಕಾಂತ್ ಪಟ್ಟಣ್ ಅವರಿಗೆ ಅನಂತ ಧನ್ಯವಾದಗಳನ್ನ ಸಮರ್ಪಿಸ್ತೇನೆ. ಇಂದಿನ ದತ್ತಿ ಉಪನ್ಯಾಸ 4ನೇ ದತ್ತಿ ಉಪನ್ಯಾಸ ಕಾರ್ಯಕ್ರಮ ಅಂದರೆ ಶರಣೆ ಪ್ರೊಫೆಸರ್ ಶಾರದಮ್ಮ ಮೇಟಿ ಬದಾಮಿ ಅವರ ಶರಣ ಮಾಸದ ವಿಶೇಷ 4ನೇ ದಿನದ ದತ್ತಿ ಉಪನ್ಯಾಸ ಕಾರ್ಯಕ್ರಮದಲ್ಲಿ ಸುಶ್ರಾವ್ಯವಾಗಿ ಪ್ರಾರ್ಥನೆ ಮಾಡಿದಂತ ಶರಣೆ ಮಂಗಲಾ ಪಾಟೀಲ್ ಅವರಿಗೆ ಧನ್ಯವಾದಗಳನ್ನ ಸಮರ್ಪಿಸ್ತೀನಿ. ಹಾಗೆ ಸ್ವಾಗತ ಮತ್ತು ಪರಿಚಯವನ್ನು ಮಾಡಿದಂತ ಪ್ರೊಫೆಸರ್ ಶಾರದಮ್ಮ ಪಾಟೀಲ್ ಅವರಿಗೂ ಶರಣಾರ್ಥಿಗಳನ್ನ ಸಮರ್ಪಣೆಯನ್ನ ಮಾಡ್ತೀನಿ. ಶ್ರಾವಣ ಮಾಸದ 4ನೇ ದಿನದ ವಿಶೇಷ ದತ್ತಿ ಉಪನ್ಯಾಸವಾದ ಸಾವಿಲ್ಲದ ಶರಣರು ಡಾಕ್ಟರ್ ಪಾಟೀಲ್ ಪುಟ್ಟಪ್ಪನವರ ಕುರಿತಾಗಿ ಉಪನ್ಯಾಸ ನೀಡಿದಂತಹ ಪ್ರಾಚಾರ್ಯರಾದ ಡಾಕ್ಟರ್ ಶರಣಮ್ಮ ಗೋರೆಬಾಳ್ ಅವರಿಗೆ ಅನಂತ ಧನ್ಯವಾದಗಳನ್ನ ಸಮರ್ಪಿಸ್ತೀನಿ. ಅವರ ಮಾತುಗಳು ಎಷ್ಟು ಎಳೆಯಾಗಿ ಬಿಚ್ಚಿದ್ರು ಅಂದ್ರೆ ನಮ್ಗೆ ಮನ್ಸಿಗೆ ಒಂದು ಹೃದಯಕ್ಕೆ ಮನ ಕಲಕುವಂತಿತ್ತು. ಶಿಲಾಬಾಲಿಕೆ ನುಡಿದಳು ಎಂಬ ಪುಸ್ತಕ, ಇರಲಿಲ್ಲದ ಮನುಷ್ಯ, ಮಮತೆಯ ಮಗಳು, ಗವಾಕ್ಷ ತೆರೆಯಿತು ಮುಂತಾದ ಕಥಾ ಸಂಕಲನಗಳ ಕುರಿತಾಗಿ ಎಳೆಯಾಗಿ ಗೋರೆಬಾಳ್ ಮೇಡಮ್ ಅವರು ತೆರೆದಿಟ್ರು. ಹಾಗೆಯೇ ಗುಡಿ ಗುಂಡಾರಕ್ಕೆ ಸುತ್ತುವ ಬದಲು ಪಾಪು ಅವರ ಪುಸ್ತಕಗಳನ್ನ ಓದಿದರೆ ಪುಣ್ಯ ಲಭಿಸುತ್ತದೆ ಎಂಬುದು ಬಹಳ ಚೆನ್ನಾಗಿತ್ತು. ಬಹಳ
ಉತ್ತಮವಾದ ಮಾತು ಮೇಡಮ್ ತಮ್ದು. ಮನ ತುಂಬಿ ಬಂತು ಬದುಕುವ ಮಾತು ಎಂಬ ಪುಸ್ತಕದಲ್ಲಿ ಪುಟ್ಟಪ್ಪನವರು ಹೇಳಿದಂತ ಜೀವನದಲ್ಲಿ ಯಾವುದು ಅಮುಖ್ಯ ಅಲ್ಲ. ಜೀವನದಲ್ಲಿ ಯಾವಾಗಲೂ ಆಶಾವಾದಿಯಾಗಿರಬೇಕು. ಯೋಗ್ಯವಾದುದನ್ನು ಎಷ್ಟೇ ಬೆಲೆ ತೆತ್ತಾದರೂ ಪಡೆಯಬೇಕು ಎಂಬುದನ್ನ ಸುಂದರವಾಗಿ ಮೇಡಮ್ ಅವರು ತೆರೆದಿಟ್ರು. ಶ್ರಮಿಕರನ್ನ ದೇವರು ಹೆಚ್ಚು ಮೆಚ್ಚುವನು ಎಂಬ ಮಾತು ಜೀವನದಲ್ಲಿ ಹೇಗೆ ಬದುಕಬೇಕು ಎಂಬುದನ್ನು ಮತ್ತು ಬದುಕುತ್ತಲೇ ಕಲಿಯಬೇಕು. ಜೀವನದಲ್ಲಿ ಹೇಗೆ ಬದುಕಬೇಕು ಎಂಬುದನ್ನ ನಾವು ಬದುಕುತ್ತಲೇ ಕಲಿಯಬೇಕು ಎಂಬ ಪಾಟೀಲ್ ಪುಟ್ಟಪ್ಪನವರ ಮಾತು ಬಹಳ ಮನ ಮುಟ್ಟುವಂತಿತ್ತು. ಅದೇ ರೀತಿಯಾಗಿ ಇಂದಿನ ವಿಶೇಷ ಉಪನ್ಯಾಸ ಕಾರ್ಯಕ್ರಮದಲ್ಲಿ ವಚನ ಕಾರ್ಯಕ್ರಮ ನಿರ್ವಹಣೆ ಮಾಡಿದಂಥ ಶರಣೆ ಶಾಂತಾ ದುಲಂಗೆ ಮೇಡಮ್ ಅವರಿಗೂ ಅನಂತ ಧನ್ಯವಾದಗಳನ್ನ ಸಮರ್ಪಿಸ್ತೀನಿ. ತಾಂತ್ರಿಕ ಸಹಾಯವನ್ನ ಮಾಡಿದಂತ ಡಾಕ್ಟರ್ ದಾನಮ್ಮ ಜಳಕಿ ಮೇಡಮ್ ಅವರಿಗೂ, ಸಂಯೋಜಕರಾದಂತಹ ಶರಣ ರಾಜು ಬಿ ಮೆಟಗುಡ್ ಅವರಿಗೂ, ಹಾಗೆ ಡಾಕ್ಟರ್ ಸರಸ್ವತಿ ಪಾಟೀಲ್, ಶರಣೆ ಶೋಭಾ ಅಮರ್ ಶೆಟ್ಟಿ, ಡಾಕ್ಟರ್ ಕಸ್ತೂರಿ ದಳವಾಯಿ, ಹಾಗೆ ಶರಣೆ ಅಕ್ಕಮಾದೇವಿ ತೆಗ್ಗಿ ಅವರಿಗೂ ಅನಂತ ಧನ್ಯವಾದಗಳನ್ನ ಎಲ್ಲರ ಪರವಾಗಿ ಸಮರ್ಪಿಸ್ತೀನಿ. ಮತ್ತು ಸಂಘಟಕರಾದಂತಹ ಶರಣೆ ಶಾರದಮ್ಮ ಪಾಟೀಲ್ ಅವರಿಗೂ, ಶರಣೆ ಗೌರಮ್ಮ ನಾಶಿ ಅವರಿಗೂ, ಶರಣೆ ಸುಧಾ ಪಾಟೀಲ್ ಅವರಿಗೂ ಅನಂತ ಧನ್ಯವಾದಗಳನ್ನ ಹೇಳ್ತೀನಿ. ಪಟ್ಟಣ್ ಸರ್ ಅವರು ಅನುದಿನಾನು ಎಷ್ಟು ಒಳ್ಳೊಳ್ಳೆ ಕಾರ್ಯಕ್ರಮಗಳನ್ನ ಸಂಯೋಜಿಸ್ತಾರೆ. ಹೀಗಾಗಿ ಅವರಿಗೆ ಅನಂತ ಶರಣಾರ್ಥಿಗಳನ್ನ ಸಮರ್ಪಿಸ್ತೀನಿ. ಮತ್ತು ವಚನ ಮಂಗಳವನ್ನ ಮಾಡಲಿರುವ ಶರಣೆ ಪ್ರೊಫೆಸರ್ ಲಕ್ಷ್ಮೀ ಕಾಯಕದ್ ಅವರಿಗೂ ಅನಂತ ಧನ್ಯವಾದಗಳನ್ನ ಸಮರ್ಪಿಸ್ತೀನಿ. ಅವಕಾಶಕ್ಕಾಗಿ ಧನ್ಯವಾದಗಳು. ಎಲ್ಲರಿಗೂ ಶರಣಾರ್ಥಿಗಳು. ಇಂದಿನ ಕಾರ್ಯಕ್ರಮದಲ್ಲಿ ಭಾಗವಹಿಸಿದಂತ ಎಲ್ಲ ಗುರು ಹಿರಿಯರಿಗೂ ಶರಣರಿಗೂ ಅನಂತ ಧನ್ಯವಾದಗಳನ್ನ ಸಮರ್ಪಿಸ್ತೀನಿ. ಇದೇ ರೀತಿಯ ಕಾರ್ಯಕ್ರಮಗಳು ಎಂದೆಂದಿಗೂ ನಡೆಯಲಿ ಅನ್ನೋದು ಎಲ್ಲರ ಆಶಯ. ಥ್ಯಾಂಕ್ ಯು ಪಟ್ಟಣ್ ಸರ್. ವಚನ ಅಧ್ಯಯನ ವೇದಿಕೆಯ ಎಲ್ಲ ಪ್ರಮುಖ ಸಂಘಟಕರು, ಸಂಯೋಜಕರು, ಉಪನ್ಯಾಸಕರು ಎಲ್ಲರಿಗೂ ಶರಣು ಸಮರ್ಪಿಸಿ ಈವರೆಗೂ ಕಾರ್ಯಕ್ರಮದಲ್ಲಿ ಭಾಗಿಯಾಗಿ ಕಾರ್ಯಕ್ರಮಕ್ಕೆ ಶೋಭೆಯನ್ನು ತಂದುಕೊಟ್ಟ ಎಲ್ಲ ಶರಣು ಬಂಧುಗಳಿಗೂ ಆತ್ಮೀಯ ಶರಣು ಸಮರ್ಪಣೆ ಸಲ್ಲಿಸಿದ ಶರಣೆ ಡಾಕ್ಟರ್ ಜಯಶ್ರೀ ಹಸ್ಬಿ ಅವರಿಗೂ ಅನಂತ ಧನ್ಯವಾದಗಳು. ಇನ್ನು ಕೊನೆಯದಾಗಿ ವಚನ ಮಂಗಳ ಮಾಡುತ್ತಲಿದ್ದಾರೆ ಶರಣೆ ಪ್ರೊಫೆಸರ್ ಲಕ್ಷ್ಮೀ ಕಾಯಕದ್ ಮೇಡಮ್. ವೇದಿಕೆ ನಿಮಗಾಗಿ. ಶ್ರೀ ಗುರು ಬಸವಲಿಂಗಾಯ ನಮಃ. ಜೇಡ್ರ ವಚನ. ಸೌಂಡ್ ಇಲ್ರಿ, ಸೌಂಡ್. ಗಾಳಿ ನಿಮ್ಮ ಸುಳಿದು ಬೀಸುವ ಗಾಳಿ ದಾನವನುಂಡು ಅನ್ಯರ ಹೊಗಳುವ, ನಿಮ್ಮ ದಾನವನುಂಡು ಅನ್ಯರ ಹೊಗಳುವ, ಕೊನ್ನಿಗಳನ್ನೇ ನಂಬಿ ರಾಮನಾಥ, ಕೊನ್ನಿಗಳನ್ನೇ ನಂಬಿ ರಾಮನಾಥ, ಇಳಿ ನಿಮ್ಮ ದಾನ ಬೆಳೆ ನಿಮ್ಮ ದಾನ, ಇಳಿ ನಿಮ್ಮ ದಾನ ಬೆಳೆ ನಿಮ್ಮ ದಾನ. ಎಲ್ರಿಗೂ ಶರಣಾರ್ಥಿಗಳು. ಅವಕಾಶಕ್ಕಾಗಿ ಧನ್ಯವಾದಗಳು. ಸುಮಧುರವಾಗಿ ವಚನ ಮಂಗಳ ಹಾಡುತ್ತಾ ಕಾರ್ಯಕ್ರಮವನ್ನು ಮಂಗಳಗೊಳಿಸಿದ ಶರಣೆ ಪ್ರೊಫೆಸರ್ ಲಕ್ಷ್ಮೀ ಕಾಯಕದ್ ಅವರಿಗೆ ತುಂಬು ಹೃದಯದ ಧನ್ಯವಾದಗಳು. ಇಲ್ಲಿಗೆ ಇಂದಿನ ಕಾರ್ಯಕ್ರಮ ಮುಕ್ತಾಯಗೊಂಡಿತ್ತು. ಸರ್ವರಿಗೂ ಶರಣಾರ್ಥಿಗಳೊಂದಿಗೆ ಧನ್ಯವಾದಗಳು. ನಾಳೆ ಸಾಯಂಕಾಲ 5:30 ಇದೇ ಲಿಂಕ್ ನಿಂದ ಡಾಕ್ಟರ್ ಸಂಗಮೇಶ್ ಕಲಾಳ್ ಅವರು ವಚನಗಳಲ್ಲಿ ಆರೋಗ್ಯ ವಿಜ್ಞಾನ ಅಂತಕ್ಕಂಥ ವಿಷಯಗಳ ಬಗ್ಗೆ ಅವರು ಮಾತನಾಡಿದ್ದಾರೆ. ತಾವೆಲ್ಲರೂ ಕೂಡ ವಚನಗಳಲ್ಲಿ ಆರೋಗ್ಯ ಅಂತಕ್ಕಂಥ ವಿಷಯದ ಬಗ್ಗೆ ಮಾತಾಡ್ತಾರೆ. ಅವರೊಬ್ಬರು ವೈದ್ಯರು, ಆಯುರ್ವೇದಿಕ ವೈದ್ಯರು, ಬಹಳ ನುರಿತ ವಚನ ಸಾಹಿತ್ಯ ಸಂಶೋಧಕರು ಮತ್ತು ಅಧ್ಯಯನಶೀಲರು. ತಾವೆಲ್ಲರೂ ಕೂಡ ಭಾಗವಹಿಸ್ರಿ ಅಂತ ಹೇಳ್ಕೊಂಡು ಇವತ್ತಿನ ಕಾರ್ಯಕ್ರಮ ಮುಗಿತು. ಎಲ್ಲರಿಗೂ ಅನಂತ ಶರಣಾರ್ಥಿಗಳು. ಎಲ್ಲರಿಗೂ ಶರಣಾರ್ಥಿಗಳು.